ಗೂಗ್ಲಿಯಲ್ಲಿ ಯಶ್ ಅವರು ಡ್ಯಾನ್ಸ್ ಮಾಡಿದ್ದಾರೆ ಅಂಡ್ ಎವ್ರಿಬಡಿ ಆರ್ ಹ್ಯೂಜ್ ಫ್ಯಾನ್ಸ್ ಆಫ್ ಯಶ್. KGF ಇಸ್ ಆಲ್ಸೋ ಕಮರ್ಷಿಯಲ್ ಫಿಲ್ಮ್, ಡ್ಯಾನ್ಸೇ ಇಲ್ಲ. ಶೈನ್ ಶೆಟ್ಟಿ ಬಿಫೋರ್ ಬಿಗ್ ಬಾಸ್ ಅಂಡ್ ಆಫ್ಟರ್ ಬಿಗ್ ಬಾಸ್ ಆರ್ ಟು ಡಿಫರೆಂಟ್ ಪೀಪಲ್. ಅದಕ್ಕೆ ಎಷ್ಟೋ ಜನ ಡೆಸ್ಪರೇಟ್ ಆಗಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋಣ, ಅವ್ರನ್ನ ಬೈಯೋಣ, ಪಾದಯಾತ್ರೆ ಮಾಡೋಣ, ತುಂಬಾ ವಿಷಯಗಳು ಮಾಡ್ತಾ ಇರ್ತಾರೆ. ಎಷ್ಟೊಂದು ಜನ ಸಜೆಸ್ಟ್ ಮಾಡ್ತಿದ್ರು, ಐ ಮೀನ್ ಲೈಕ್ ರಾಂಗ್ ಸಜೆಷನ್ಸ್ ಆಲ್ಸೋ. ಅವ್ರು ಹೇಳ್ತಿದ್ರು ಈ ತರ ಒಂದು ಮಾಸ್ ಆಗಿರ್ಬೇಕಪ್ಪ ಹೆಸರು, ಒಂಥರ ಈ ತರ ಕಮರ್ಷಿಯಲ್ ಆಗಿರ್ಬೇಕು ಹೆಸರು, ನೀನ್ ಕಮರ್ಷಿಯಲ್ ಹೀರೋ ಆಗ್ಬೇಕಂದ್ರೆ. ಆಮೇಲೆ ಯಾರೋ ಹೇಳಿದ್ರು ಶೌರ್ಯ ಅಂತ ಇಟ್ಕೊಳ್ಳಿ. ಓ, ಹೆಸರಲ್ಲೇ ಶೌರ್ಯ ಇದೆ. ಶೌರ್ಯ ಶೆಟ್ಟಿ ಇಟ್ಕೊಂಡೆ ಒಂದು ವಾರ. ವೆನ್ ವಾಸ್ ದ ಲಾಸ್ಟ್ ಲವ್ ಸ್ಟೋರಿ ಹಿಟ್ ಆಗಿತ್ತು ಕನ್ನಡದಲ್ಲಿ? ಒಂದೇ ಮದುವೆ ಆಗಿ ಜೊತೆಗೆ ಬೆಳ್ಕೊಂಡು ಹೋಗ್ಬೇಕು, ಇಲ್ಲ ಬೆಳೆದ್ಮೇಲೆ ಮದುವೆ ಆಗಬೇಕು. ತಮಿಳ್ ತೆಲುಗು ನೀವು ಹೋಗಿ ಮಾಡಿದವ್ರ ಹತ್ರ ಕೇಳಿ, ಅವ್ರಿಗೆ ಏನಾದ್ರೂ ಒಂದು ಆರೋಗ್ಯದಲ್ಲಿ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗಿರುತ್ತೆ ಯಾವತ್ತಾದ್ರೂ ಒಂದ್ ದಿವಸ, ಬಿಕಾಸ್ ಆಫ್ ಹೆವಿ ಲೋಡ್. ಮತ್ತೆ ರೋಡ್ಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ಈ ತರ ಜನಕ್ಕೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಏನಾದರೂ ಇನ್ವೆಸ್ಟ್ ಮಾಡ್ತೀರಾ ಅಂತ. ನಿಮ್ಮ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ, ನೀವು ಸ್ಟಾರ್ ಆಗಿದ್ರು ಸ್ಟಾರ್ ಆಗದೆ ಇದ್ರು ನಿಮ್ ಸಿನಿಮಾ ಚೆನ್ನಾಗಿಲ್ಲ, ನಿಮ್ ಸಿನಿಮಾದಲ್ಲಿ ಕತೆ ಇಲ್ಲ ಅಂತ ಹೇಳಿದ್ರೆ ಯಾರು ಬರಲ್ಲ. ನಿಮ್ದಿಬ್ರದ್ದು ಹೆಸರು ಇದ್ದಂಗಿತ್ತು ಈ ಸಲ ಬಿಗ್ ಬಾಸ್. ಹೌದಾ? 2 ಸರಿ ಹಾಕಿದ್ದಾರೆ. ಹೌದಾ? After 30, whatever you watch, whatever you do, you're bringing things home. Correct, very true. Just like that, relationship ಕೂಡ ಹಾಗೆ. Here come the all-rounder. ಆಲ್ರೌಂಡರ್ಸ್, ಬಹಳ ದಿನಗಳ ನಂತರ ಒಂದು ಸಿನಿಮಾ ಪಾಡ್ಕಾಸ್ಟ್ ಮಾಡಿದ್ದೀವಿ ಆ್ಯಂಡ್ ವಿ ಲಾಫ್ಡ್ ಆ್ಯಂಡ್ ಎಂಜಾಯ್ಡ್ ಟು ದ ಕೋರ್. ಟು ಬಿ ಆನೆಸ್ಟ್, ನನ್ನ ಪ್ರಕಾರ ಟಿಲ್ ಡೇಟ್ ನಾವು ಮಾಡಿದಂಥ ಮೋಸ್ಟ್ ಫನ್. ಯಾಕಂದರೆ ನಮ್ಮ ಗೆಸ್ಟ್ಗಳು ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ಕಾಸ್ಟ್ ಹೀರೋ ಆಗಿರೋ ಪ್ರವೀರ್ ಶೆಟ್ಟಿ ಮತ್ತು ನಿಮ್ಮೆಲ್ಲರ ಫೇವ್ರೆಟ್ ಶೈನ್ ಶೆಟ್ಟಿ. ಸಿನಿಮಾ ಬಗ್ಗೆ ಮಾತಾಡಿದ್ದೀವಿ, ಲೈಫ್ ಬಗ್ಗೆ ಮಾತಾಡಿದ್ದೀವಿ, ಮದುವೆ, ಫನ್ ಆ್ಯಂಡ್ ಆ್ಯಕ್ಟರ್ ಆಗಬೇಕಂದ್ರೆ ಏನೇನು ಮಾಡಬೇಕು ಎಲ್ಲದನ್ನೂ ಮಾತಾಡಿದ್ದೀವಿ. ಸೊ September 12 ಸಿನಿಮಾ ರಿಲೀಸ್ ಆಗ್ತದೆ, ನೋಡಿ. ಹಾಗೆಯೇ ಈ ಪಾಡ್ಕಾಸ್ಟ್ ಕೊನೆ ತನಕ ನೋಡಿ, ಯಾಕಂದರೆ ಯು ವಿಲ್ ಎಂಜಾಯ್ ಇಟ್ ಟು ದ ಕೋರ್. ಹಾಗೆಯೇ ಇವತ್ತಿನ ನಮ್ಮ ಕಾಫಿ ಸ್ಪಾನ್ಸರ್ಸ್, ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿದ್ದೆಯಿಂದ ನೀವು ನಮ್ಮನ್ನು ಪ್ರತಿ ಸಲ ಪಾಡ್ಕಾಸ್ಟ್ ಮಾಡ್ಬೇಕಾದ್ರೆ ಎಬ್ಬಿಸ್ತಾ ಇರ್ತೀರಾ. ಆಲ್ಸೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಲೆಟ್ ಅಸ್ ಗೋ. ನಿದ್ದೆ ಅನ್ನೋದು ಎಲ್ಲರ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ನಿದ್ದೆ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಇವತ್ತು ನಿದ್ದೆ ಮಾಡಿಕೊಂಡು ತುಂಬ ಫ್ರೆಶ್ ಆಗಿ ಬಂದಿರೋ ಫ್ರೆಶ್ ಬಾಯ್ಸ್, ಹೆಸರು ತಕ್ಕಂತೆ ಶೈನ್ ಆಗ್ತಿರೋ ಶೈನ್ ಶೆಟ್ಟಿ, ಹೆಸರಲ್ಲಿ ಶೈನ್ ಇಲ್ಲ ಅಂದ್ರೂ ಅಷ್ಟೇ ಈಕ್ವಲಾಗಿ ಶೈನ್ ಆಗ್ತಿರೋ ಪ್ರವೀರ್ ಶೆಟ್ಟಿ, ಆ್ಯಂಡ್ ಶೆಟ್ಟಿ ಗರ್ಲ್ಸ್ನ ಡೇಟ್ ಮಾಡಿರೋ ಅಭಿಷೇಕ್ ಶಾವಳ್ಗಿ, ಆ್ಯಂಡ್ ಶೆಟ್ಟಿ ಲಂಚ್ ಹೋಮಲ್ಲಿ ತಿಂದಿರೋ ಅಕ್ಷಯಪ್ಪ ರೆಡ್ಡಿ. ಶೆಟ್ಟಿ ಬಾಯ್ಸ್ಗೆ ಇವತ್ತು ನಮ್ಮ ಆಲ್ರೌಂಡರ್ ಶೋಗೆ ಸ್ವಾಗತ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಈ ತರ ಇಂಟ್ರೋ ಯಾರು ಕೊಟ್ಟಿಲ್ಲ ಅಂದ್ರೆ ಒಟ್ಟಿಗೆ ಎಲ್ಲ ನೀವು ರಿಲೇಟಿವ್ ಆದ್ರಿ ನಮ್ಗೆ. ಹೌದು, ಅಂದ್ರೆ ದೂರದ ಅವ್ರು ನಮ್ಮಲ್ಲಿ ತಿಂದಿದ್ದಾರೆ, ನೀವು ನಮ್ದು ರಿಲೇಟಿವ್ ತರ ಆಗ್ತೀರಾ ಅಂತ ಹಂಗಂತೀರ. ಅದೇ ಮನೆಗೆ ಬಂದಿದ್ದೀವಿ ಅವರು ಹೋಟ್ಲಲ್ಲಿ. ನೋ, ಬಟ್ ಆ ಒಂದು ಥ್ರೆಡ್ಡಿಂದನೇ ಶುರು ಮಾಡೋಣ. ಅವರು ಮಂಗಳೂರು ಕನೆಕ್ಷನ್ ಎಲ್ಲರಿಗೂ ಇದೆ. ನಾವು ಓದಿದ್ದು ಮಂಗಳೂರಲ್ಲಿ, ನೀವು ಕುಂದಾಪುರದವರು. ಆ ಮಣ್ಣಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಐ ಡೋಂಟ್ ನೋ, ಟ್ಯಾಲೆಂಟ್ ಎಲ್ಲರಿಗೂ ಅಲ್ಲಿ ಓದ್ಬಿಟ್ರೆ ಬಂದೇ ಬಿಡುತ್ತೆ. ಸೊ ಆ ಮಂಗಳೂರು ರೂಟ್ಸು ನಿಮಗೆ ಇವತ್ತು ಇಂಡಸ್ಟ್ರಿಲಿ ಯಾವ ಲೆವೆಲ್ಗೆ ಹೆಲ್ಪ್ ಆಗಿದೆ? ಏನಾದರೂ ಕನೆಕ್ಷನ್ಸು, ಎನಿಥಿಂಗ್ ದಟ್ ಯು ಕ್ಯಾನ್ ಟೇಕ್ ಫ್ರಮ್ ದಟ್ ಲ್ಯಾಂಡ್? ಮಂಗಳೂರು, ದಕ್ಷಿಣ ಕನ್ನಡ, ಸೌತ್ ಕ್ಯಾನರಾ, ಉಡುಪಿ, ಕುಂದಾಪುರ. ಅಂದರೆ ಯಾವ ವಯಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ವೆರೆವರ್ ವಿ ಆಲ್ ಕಮ್ ಫ್ರಮ್. ಅಂದರೆ ನೀವು ಎಲ್ಲಿಂದ ಬರ್ತೀರಾ, ನಾವು ಎಲ್ಲಿಂದ ಬರ್ತೀವಿ, ವಿ ಆಲ್ ಬ್ರಿಂಗ್ ಸಮಥಿಂಗ್ ಟು ದ ಪ್ಲೇಟ್. ನಾನೀಗ ಒಂದು ಕೆಲಸ ಮಾಡಿದ್ರು, ಅಥವಾ ನಾನೊಂದು ಕತೆ ಬರೆದ್ರೆ, ಅಥವಾ ನಾನೊಂದು ಸಿನಿಮಾ ಮಾಡಿದ್ರೆ, ಅಂದರೆ ಇಫ್ ನನ್ನ ಕ್ರಿಯೇಟಿವ್ ಏನು ಇನ್ಪುಟ್ಸನ್ನು ಕೊಡೋ ಅವಕಾಶ ಇದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನನಗಿರುವಂಥ ನೆನಪುಗಳು ನನ್ನ ಊರಿನ ನೆನಪುಗಳು, ಆ್ಯಂಡ್ ನನ್ನ ಊರಿನ ಅಥವಾ ನಮ್ಮ ಕ್ಷೇತ್ರದ ಕಲೆ, ಸಂಸ್ಕೃತಿ, ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇರೋದ್ರಿಂದ ಅದನ್ನೆಲ್ಲೋ ತೊಗೊಂಡು ಬಂದಿರ್ತೀವಿ. ಸೊ ದಟ್ ಬಿಕಮ್ಸ್ ಈಸಿಯರ್. ರೈಟ್. ಎಲ್ಲಿಂದೋ ಒಂದು ಕಥೆನ ಹೇಳಕ್ಕೆ ಹೋಗೋದಕ್ಕಿಂತನೂ ನಾನು ಜೀವಿಸಿರೋ ಕಥೆನ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಪ್ರವೀರ್, ನೀವು ಇದೇ ಥರ ಶೈನ್ ಶೆಟ್ಟಿ ಥರ ಕುಣಿಸ್ತಾ ಇದ್ರೆ ಅಥವಾ ನೀವೇ ಕುಣಿತಾ ಇದ್ರೆ? ಐ ಮೀನ್ ನಾನು ಅಂದರೆ ಸ್ಕೂಲಲ್ಲಿ ಇರಬೇಕಾದ್ರೆ ಎಲ್ಲ ಯಕ್ಷಗಾನ ಎಲ್ಲ ಮಾಡ್ತಿದ್ದೆ. ನೈಸ್. ಆಮೇಲೆ ಅಂದರೆ ನನ್ನ ಶೆಟ್ಟಿ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ. ನಾನು ಅವ್ರಿಗೆ ನಾನು ಶೆಟ್ಟಿ ಅಂತ ಹೇಳಿದಾಗೆಲ್ಲ ನಿನ್ಗೆ ತುಳು ಬರುತ್ತಾ ಅಂತ ಕೇಳ್ತಾರೆ. ಓಕೆ. ತುಳು ಬರಲ್ಲ ಅಂದರೆ ಹಾಫ್ ಬ್ರೀಡ್ ಶೆಟ್ಟಿ ನೀನು ಅಂತ ಹೇಳ್ತಾರೆ. ರೈಟ್. ಸೊ ಐ ಮೀನ್ ಲೈಕ್ ಇಂಡಸ್ಟ್ರಿ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ, ರಿಷಬ್ ಸರ್ನ ಮೀಟ್ ಮಾಡಿದಾಗಲ, ಅಂದರೆ ಇಟ್ಸ್ ಲೈಕ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂದರೆ ದೇ ಬ್ರಿಂಗ್ ಇನ್ ಸಮ್ ಲೈಕ್ ಲೈಕ್ ದ ವೇ ದೇ ಸ್ಪೀಕ್, ಐ ಮೀನ್ ದ ಸಾರ್ಟ್ ಆಫ್ ಆರಾ ದೇ ಬ್ರಿಂಗ್ ಇನ್ ಲೈಕ್ ಫ್ರಮ್ ದಟ್ ಕುಂದಾಪುರ, ಇಟ್ ಮೇಕ್ಸ್ ಯು ಫೀಲ್ ವೆರಿ ಪ್ರೌಡ್. ಶೆಟ್ಟಿ ನೆಪೋಟಿಸಮ್ ಅಂತೀರ? ಇಲ್ಲ, ಬಟ್ ಅಂದ್ರೆ ಒಂದು 10 ವರ್ಷದ ಹಿಂದೆಗಡೆ
ಮಂಗಳೂರವರು ಕನ್ನಡ ಇಂಡಸ್ಟ್ರಿಗೆ ಬರೋದು ಸ್ವಲ್ಪ ಕಷ್ಟ ಇರ್ತಿತ್ತು. ಇದ್ರು ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಕ್ಯಾಮ್ರಾಮ್ಯಾನ್ ಆಗಿ ಅವ್ರು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅಲ್ಲ, ಐ ಮೀನ್ ಬೇರೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ರು. ಬಟ್ ಈಗ ಒಂಥರ ಮೇನ್ ಪ್ರೈಮ್ ಫೋಕಸ್ ಇರೋದು, ಇಟ್ಸ್ ಈಸಿ ಫಾರ್ ಅದರ್ ಶೆಟೀಸ್ ಟು ಬ್ರೇಕ್ ಇನ್ ದ ಇದು ಒಳಗಡೆ ಬರೋಕ್ಕೆ ಇಂಡಸ್ಟ್ರಿಗೆ. ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅಂದರೆ ಆ ಥರ ಅವಕಾಶ ಇಫ್ ಅ ಕಮ್ಯುನಿಟಿ ಆರ್ ಇಫ್ ಯಾವುದೋ ಒಂದು ಕ್ಷೇತ್ರ ಅಲ್ಲಿಯವ್ರು ಮಾಡಿರೋ ಸಾಧನೆಯಿಂದ ಇನ್ನೊಂದಿಷ್ಟು ಜನರಿಗೆ ಬರೋದಕ್ಕೆ ಅವಕಾಶ ಆಗ್ತಾ ಇದೆ, ಅದೊಂದು ಡೋರ್ ಆಗಿದೆ ಅಂತ ಹೇಳಿದ್ರೆ ಫಾರ್ ಮೋರ್ ಎಕ್ಸ್ಪೋಜರ್, ವೆಲ್ ಆ್ಯಂಡ್ ಗುಡ್. 100%. ಅಂದರೆ ಅದರಲ್ಲಿ ಆ ಕ್ರೆಡಿಟನ್ನ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಹ್ಯಾಪ್ನಿಂಗ್. ಅಂದರೆ ಇವಾಗ ನಾಳಿನ ದಿವಸ ನಾನೊಂದು ಪ್ರೊಡಕ್ಷನ್ ಮಾಡಿ ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಒಂದು 5 ವರ್ಷದ ಹಿಂದೆ ಬೇರೆ ಥರ ಇರ್ತಾಯಿತ್ತು ಸಿನಾರಿಯೋ. ಬಟ್ ಆಫ್ಟರ್ ರೈಟ್ ಫ್ರಮ್ ರಕ್ಷಿತ್ ಶೆಟ್ಟಿ ಟು ರಾಜ್ ಬಿ ಶೆಟ್ಟಿ ಟು ರಿಷಬ್ ಶೆಟ್ಟಿ, ಈಗ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಅಲ್ಲ, ಇಟ್ ಈಸ್ ಓಪನ್ ದ ಡೋರ್ ವೇ ಎಲ್ಲರಿಗೂ ಕೂಡ. ಅವ್ರು ಅಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಕ್ರ್ಯಾಕ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಟ್ರಾಂಗ್ ಕಾಂಟೆಂಟ್ ವೈಸ್ ಅಥವಾ ಸಿನಿಮಾ ವೈಸ್ ಏನೋ ಮಾಡಿದ್ರೆ, ದಟ್ ವಿಲ್ ಡೆಫಿನೆಟ್ಲಿ ನಿಮಗೆ 5 ವರ್ಷದ ಹಿಂದೆ ನೀವು ಮಾಡೋ ಸಿನಿಮಾಗೂ ಇವತ್ತು ಮಾಡೋ ಒಂದು ಪ್ರಾಜೆಕ್ಟ್ಗೂ ನಿಮಗೆ ಎಕ್ಸ್ಪೋಜರ್ ವೈಸ್ ಅಥವಾ ರೀಚ್ ವೈಸ್ ನಿಮಗೆ ಇಟ್ ಬಿಕಮ್ಸ್ ಈಸಿಯರ್, 100 times ಈಸಿಯರ್ ದ್ಯಾನ್ 5 years ಬ್ಯಾಕ್, ಬಿಕಾಸ್ ಆಫ್ ದ ಕಾಂಟ್ರಿಬ್ಯೂಷನ್ಸ್ ಆಲ್ ದೀಸ್ 3 ಶೆಟ್ಟೀಸ್ ಹ್ಯಾವ್ ಗಿವನ್. ಎಸ್, ಆ್ಯಂಡ್ ಇಲ್ಲಿ ಇರಲಿಲ್ಲ ಅಂತೇನಿಲ್ಲ, ಇದ್ರು. ಬಟ್ ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ, ಮೇ ಬಿ ಆ ಮೊನೋಪೋಲಿ ಇತ್ತೋ ಅಥವಾ ಆ ಜಾಗ ಈ ಜಾಗ, ಗೌಡ್ರು ಶೆಟ್ರು ಅವರು ಇವರು ಮತ್ತೊಬ್ರು ಅನ್ನೋ ಅದು ಆ ಒಂದು ಏನದು ಪಾರ್ಶಾಲಿಟಿ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಅವಾಗ ಯಾರು ಅದನ್ನು ಹೇಳ್ಕೊಂಡಿಲ್ಲ ಅಥವಾ ಅದನ್ನು ಯಾರು ಗ್ಲೋರಿಫೈ ಮಾಡಿಲ್ಲ ದಟ್ ಐ ಬಿಲಾಂಗ್ ಟು ದಿಸ್ ಲ್ಯಾಂಡ್ ಅಂತ. ಕರೆಕ್ಟ್. ಐ ಫೀಲ್ ಲೈಕ್ ಮೋರ್ ದೆನ್ ಅ ಕಮ್ಯುನಿಟಿ, ಇಟ್ ಇಸ್ ದಟ್ ಲೀಪ್ ಆಫ್ ಫೇತ್. ಇವಾಗ ರಕ್ಷಿತ್ ಶೆಟ್ಟಿ ಸರ್ ಆಗಿರಲಿ, ಅವರು ಉಳಿದವರು ಕಂಡಂತೆ ಮಾಡಿರಲಿಲ್ಲ ಅಂದರೆ ಮುಂದೆ ಅವ್ರ ವರ್ಕ್ನ ರೆಕಗ್ನೈಸ್ ಮಾಡ್ತಿರ್ಲಿಲ್ಲ. ಐ ಫೀಲ್ ಇಟ್ಸ್ ದಟ್ ಕಂಟೆಂಟ್ what they brought in. If any other community brings in with that content, obviously there will be that glorification what the Shetty gang is getting. ರೈಟ್. ಸೊ ನಿಮ್ಮಿಬ್ಬರಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದು, ಫಸ್ಟ್ ಟೈಮ್ ಇವನ್ ನನ್ನ ಹೆಸರು ಕೇಳಿದಾಗ ಹೇಗೆ ಶೈನ್ ಅಂತ ಫಸ್ಟ್ ಹೆಸರು ಇಟ್ಕೊಂಡ್ಬಿಡ್ತಾರೆ. ಆ್ಯಂಡ್ ಪ್ರವೀರ್ ಆಲ್ಸೋ ಇಸ್ ಅ ವೆರಿ ಯುನೀಕ್ ನೇಮ್. ಆಮೇಲೆ ಆ್ಯಕ್ಚುಯಲ್ ನೇಮ್ಸ್ ಆಯಿತು. ಸೊ ನಿಮ್ಮ ಸ್ಕ್ರೀನ್ ನೇಮ್ಸನ ಅಥವಾ ಯಾವಾಗ ಚೇಂಜ್ ಮಾಡಬೇಕು ಅಂತ. ಸೊ ಆ್ಯಂಡ್ ಹೇಗೆ ನಿಮ್ಮ ಲೈಫ್ನ ಚೇಂಜ್ ಮಾಡ್ತೀವಿ? ವಿಲ್ ಸ್ಟಾರ್ಟ್ ವಿತ್ ಯು ಪ್ರವೀರ್. ಐ ಮೀನ್ ಪ್ರವೀರ್ ಇಸ್ ಮೈ ಸ್ಕ್ರೀನ್ ನೇಮ್. ನನ್ನ ಹೆಸರು ಆ್ಯಕ್ಚುಲಿ ಪ್ರಣೀತ್ ಅಂತ, ನಮ್ಮ ತಂದೆಯವ್ರ ಹೆಸರು ಪ್ರವೀಣ್ ಅಂತ, ತಾಯಿ ಹೆಸರು ಅನಿತಾ ಅಂತ. ಸೊ PRA ಫ್ರಮ್ ದೇರ್ ಆ್ಯಂಡ್ NITH ಫ್ರಮ್ ಹಿಯರ್. ಸೊ ಆ ಥರ ಪ್ರಣೀತ್ ಅಂತ ಬಂದಿದ್ದು. ಅದಾದಮೇಲೆ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಐ ವಾಸ್ ವೆರಿ ಯಂಗ್ ವೆನ್ ಐ ಎಂಟರ್ಡ್ ದ ಇಂಡಸ್ಟ್ರಿ. ಆಮೇಲೆ ತುಂಬ ಜನ ಸಜೆಸ್ಟ್ ಮಾಡ್ತಿದ್ರು, ಈ ಥರ ನಿನ್ನ ಹೆಸರು ಚೇಂಜ್ ಮಾಡ್ಕೋ. ವೆರಿ ಯಂಗ್ ಆಸ್ ಇನ್ ಎಷ್ಟು? ಐ ವಾಸ್ ಲೈಕ್ ಅರೌಂಡ್ 18 when I like started off like ವೋಟಿಂಗ್ ಮಾಡಕ್ಕೆ ರೈಟ್ ಸಿಕ್ಕ ತಕ್ಷಣ ಆ್ಯಕ್ಟಿಂಗ್ ಮಾಡ್ಬಿಡು. So when I started off things, ಅಂದರೆ ಎಷ್ಟೊಂದು ಜನ ಸಜೆಸ್ಟ್ ಮಾಡ್ತಿದ್ರು, ಐ ಮೀನ್ ಲೈಕ್ ರಾಂಗ್ ಸಜೆಷನ್ಸ್ ಆಲ್ಸೋ. ಸೊ ಅವ್ರು ಹೇಳ್ತಿದ್ರು, ಈ ಥರ ಒಂದು ಮಾಸ್ ಆಗಿರ್ಬೇಕಪ್ಪ ಹೆಸರು, ಒಂಥರ ಈ ಥರ ಕಮರ್ಷಿಯಲ್ ಆಗಿರ್ಬೇಕು ಹೆಸರು, ನೀನು ಕಮರ್ಷಿಯಲ್ ಹೀರೋ ಆಗ್ಬೇಕಂದ್ರೆ. ಸೊ ದಟ್ಸ್ ವೆನ್ ಲೈಕ್ ಪ್ರವೀರ್ ಕೇಮ್ ಇನ್. ಬಟ್ ಹಿಯರ್ ಅಂಡ್ ದೇರ್ ಹಿಂಗೆ ಕತ್ತಿ ತೆಗೆದು ಪ್ರವೀರ ಅಲ್ಲ ಅದ್ರಲ್ಲಿ ರಕ್ತ ಈಗ ಆಗ್ಬಿಟ್ಟು ಹಿಂಗಿಟ್ಟು. ನೈಸ್. I mean, yeah, like ಅದಾದ್ಮೇಲೆ I asked a few numerologists. They recommended the name and I also liked the name personally, so I continued with the name. ಅಲ್ಲ, ಬಟ್ ನ್ಯೂಮರಾಲಜಿ ಎಷ್ಟು ಬಿಲೀವ್ ಆಗುತ್ತೆ ಇಂಡಸ್ಟ್ರಿಲಿ? ಅಟ್ ದ ಎಂಡ್ ಆಫ್ ದ ಡೇ ಸ್ಟೋರಿನೇ ಅಲ್ವಾ? ಅಂದರೆ ಜಸ್ಟ್ ಆಸ್ಕಿಂಗ್. I mean, even Rishabh sir has changed his name. ಕರೆಕ್ಟ್. ಎಷ್ಟು ಚೇಂಜ್ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಚೇಂಜ್ ಮಾಡಿದ್ದಾರೆ, ಶೈನ್ ಶೆಟ್ಟಿ ಅವರು ಚೇಂಜ್ ಮಾಡಿದ್ದಾರೆ. In fact, Rishabh sir ಶೈನೇನಾ? ಅದೇ ಬ್ರೋ, ನಾಟಿ ಬಾಯ್. ನನ್ನ ಅದೇ ಆ ನಾಟಿನೆಸ್ ಇಂದಾನೆ ಹುಟ್ಟಿರೋದು ನಾನು. If two people don't get naughty, No, but then you won't be born cute. ವೆರಿ ಟ್ರೂ. ಅದಕ್ಕೆ ನಾವಿಬ್ರು ಸ್ವಲ್ಪ ಚೂಟಿ ಇದೀವಿ. Okay. No, but you started off as ರಿಯಾಲಿಟಿ ಶೋಗೆ ಬಂದಿರಿ, ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟ್? ಒನ್ ಟೈಮಲ್ಲಿ In Kannada? ಕನ್ನಡದಲ್ಲಿ ಸಿಂಗಿಂಗ್ ರಿಯಾಲಿಟಿ ಶೋ. ಇಲ್ಲ, that is after I started off as an actor only. ಓಕೆ ಓಕೆ ಓಕೆ. ಸೊ ಈಗ ಅವ್ರು ಹೇಳ್ದಂಗೆ ನನ್ನ ಹೆಸರು, ತಂದೆ ಹೆಸರು ಶರಶ್ಚಂದ್ರ, ತಾಯಿ ಹೆಸರು ಇಂದಿರಾ. ಸೊ SHINE, ನೈಸ್. ಶೈನ್. ಓಕೆ. ಅದು ಹುಟ್ಟತಾನೆ ಇಟ್ಟಿರೋ ಹೆಸರು, ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಂಡಿಲ್ಲ. ಬಟ್ ಮಿಡ್ಲಲ್ಲಿ ಇವ್ರಿಗೂ ಹೇಳಿದ್ರಲ್ಲ, ಅಂದ್ರೆ ಇವರು ವೋಟರ್ ID ಸಿಕ್ಕ ಶುರುವಾಗಿದ ತಕ್ಷಣ ಆಕ್ಟರ್ ಆದ್ರು ಅಂತ. ನಾವು ವೋಟರ್ ID ಸಿಗೋ ಏಜ್ ಅಲ್ಲಿ ವೋಟ್ ಹಾಕಕ್ ರೆಡಿ ಆಗಿದ್ವಿ.
ಇಲ್ಲ ಬಟ್ ಸ್ಕೂಲಲ್ಲಿ ಶೈನ್ ಅಂತ ಅಂದಾಗ ಹೇಗ್ ತಗೋತಾ ಇದ್ರ ಜನ, ಅದೇ ರೇಗಿಸ್ತಿದ್ರ ಇಲ್ಲ ಅಂದ್ರೆ ಜಸ್ಟ್ ಲೈಕ್ ನಾರ್ಮಲ್? ಅಂದ್ರೆ ನಾನು ಆಲ್ಮೋಸ್ಟ್ ಒಂದು 5 ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ಎವ್ರಿ ಟೈಮ್ ಐ ಯೂಸ್ ಟು ಚೇಂಜ್ ಸ್ಕೂಲ್ಸ್. ರೇಗ್ಸಕ್ ಶುರು ಮಾಡಕ್ ಚೇಂಜ್ ನಾನು ಅಲ್ಲಲ್ಲ ಬರಕ್ಕಿಂತ ಮುಂಚೆ ಅಂದ್ರೆ ಕ್ಲಾಸಿಗೆ ಬರಕ್ಕಿಂತ ಮುಂಚೆ ದೇರ್ ಇಸ್ ಸಮ್ ಶೈನ್ ಶೆಟ್ಟಿ, ಸೊ ಇನ್ನೊಂದು ಕೆಲವರು ಶೈನಿ ಅಂತ ಕರೆಯೋರು. ಹುಡುಗಿ ಅನ್ಕೊಂಡ್ಬಿಟ್ಟಿದ್ರ? ಸೊ ಎಲ್ಲರೂ ಕಾಯ್ತಾ ಇರ್ತಾ ಇದ್ರು, ಸಮ್ ಹುಡುಗಿ ಬರ್ತಾಳೆ, ಶೈನಿ ಪಾಶ್ ಆಗಿದೆ, ಪಾಶ್ ಆಗಿ ಹೆಸರು ಪಾಶ್ ಆಗಿದೆ, ಇನ್ ಇವಳು ಹೆಂಗಿರಲ್ಲ. ಯಾವ ಕ್ರಿಶ್ಚಿಯನ್ ಚೆಲುವೆ ಇವಳು ಅಂತ. ಆಯ್ತಾ, ನಾನು ಅದಾದ್ಮೇಲೆ ಬರ್ತಿದ್ದೆ ಎಂಟ್ರಿ, ಫಟಾ ಪೋಸ್ಟರ್ ನಿಕ್ಲಾ ಹೀರೋ ಅಂತ ಸಿಂಗಲ್ ಆಗಿ ಬಂದಿದ್ದೀನಿ ಅಂತ. ಓಕೆ, ದಟ್ ಈಸ್ ಆಲ್ವೇಸ್ ಬಿನ್ ಅ ಕನ್ಫ್ಯೂಷನ್. ಹುಡುಗ ಬರ್ತಾ ಇದ್ದಾನ ಹುಡುಗಿ ಬರ್ತಿದ್ದಾನ ಅಂತ ವಿತ್ ಆಲ್ ದ ಚೇಂಜ್ ಸ್ಕೂಲ್ಸ್. ಓಕೆ, ಬಟ್ ಅಂದ್ರೆ ಅದೇ ಇದು ಹೆಸರು ಇದೇ ಇದ್ದಿದ್ದು ಮುಂಚೆಯಿಂದನು, ಶೈನ್ ಅಂತಾನೆ ಕರಿತಿದ್ರು. ದಟ್ಸ್ ದ ನೇಮ್ ಇಸ್ ನೆವರ್ ಬೀನ್ ಅ ಪ್ರಾಬ್ಲಮ್. ಬಟ್ ಅದೇ ಇವ್ರಿಗೆ ಹೇಳಿದ್ರಲ್ಲ, ಯಾರೋ ಹೆಸರು ಚೇಂಜ್ ಮಾಡಿ ಅದು ಹೀರೋ ಅಂದ್ರೆ ಹಿಂಗ್ ರಗಡ್ ಆಗಿರ್ಬೇಕು, ರಫ್ ಆಗಿರ್ಬೇಕು ಅಂತ. ನೋಡ್ರಿ, ದರ್ಶನ್ ಸೌಂಡಿಂಗ್ ಇದೆ, ಕಿಚ್ಚಾ ಸುದೀಪ್ ಸೌಂಡಿಂಗ್ ಇದೆ, ಸೌಂಡಿಂಗ್ ಇದೆ, ಯಶ್ ಸೌಂಡಿಂಗ್ ಇದೆ, ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಎಲ್ಲ sound ಇದೆ. ಸೌಂಡ್ ಇದೆ. ಏನು ಶೈನ್ ಶೈನ್ ಶೈನಿ ಶೇಕ್ ಅಭಿಷೇಕ್ ಇಲ್ಲ ಬ್ರೋ, ಏಯ್ ಇಲ್ಲ ನಂಗ್ ನಿಜ ಶೇಕ್ ಅವರ ಶೇಕು ಬರ್ತಾ ಇದಾರೆ, ಅಭಿಷೇಕ್ ಅಂತ ಹೇಳಕ್ಕಾಗತ್ತಾ? ಶೇಕ್ ಅವ್ರ ಶೇಕ್ ಯಾರು ಕಡೆಗೆ ಯಾವ್ದು ಇಟ್ಕೊಳ್ಳೋದು ಅದು ಇದು ಅಂತೆಲ್ಲ ಯಾವ್ದೋ, ಆಮೇಲೆ ಯಾರೋ ಹೇಳಿದ್ರು ಶೌರ್ಯ ಅಂತ ಇಟ್ಕೊಳ್ಳಿ ಅಂತ. ಓ, ಹೆಸರಲ್ಲೇ ಶೌರ್ಯ ಇದೆ. ಶೌರ್ಯ ಶೆಟ್ಟಿ ಇಟ್ಕೊಂಡೆ ಒಂದು ವಾರ. ನಿಜ ಬ್ರೋ, ಒಂದ್ ವಾರ ಶೌರ್ಯ ಶೆಟ್ಟಿ ಅಂತ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೆಂಗಾಗತ್ತೆ? ಇಫ್ ಸಂಬಡಿ ನಂಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ, ಹೆಸರು ಚೇಂಜ್ ಮಾಡಿದಾಗ ಯೂಶಲಿ ಎಲ್ಲರೂ ನಿಮ್ ಶೈನ್ ಅಂತ ಕರೀತಾರೆ. ಸಡನ್ ಅವನು ಮಗ ನಾನು ಇವತ್ತಿಂದ ಶೌರ್ಯ ಅಂದ್ರೆ ಫ್ರೆಂಡ್ಸ್ ಮಚ್ಚ ಸಾಕಲೆ ವಾರಕ್ಕೆ ಒಂದೊಂದು ಹೆಸರು ಇಡ್ತೀಯಲ್ಲ. ಓಕೆ, ಒಂದ್ ವಾರ ಹೆಸರು ಇಟ್ಕೊಂಡು ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ರೆ, ಏಯ್ ಇನ್ಮೇಲೆ ಶೈನ್ ಅಂತ ಕರಿಬಾರ್ದು ಕಣ, ಶೌರ್ಯ ಶೌರ್ಯ ಅಂತೆ ನೋಡಿಲ್ವಾ ನೀವು ಶೌರ್ಯ? ಸೊ ಒಂದ್ ವಾರ ಇಟ್ಕೊಂಡೆ. ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ನನ್ನ ಹೆಸರು ಕೇಳಿದ್ರು, ಶೈನ್ ಶೆಟ್ಟಿ ಅಂತ ಹಾಕಿದ್ರು. ನಾನು ಹೇಳಿದೆ, ಸರ್ ಹೆಸರು ಚೇಂಜ್ ಮಾಡ್ಕೊಂಡಿದೀನಿ, ಶೌರ್ಯ ಅಂತ. ಕಾರ್ಯಕ್ರಮಕ್ಕೆ ಹೋದೆ, ಅಲ್ಲಿ ಫುಲ್ ಲಿಸ್ಟ್ ಇತ್ತು. ಕನ್ನಡ ಕಿರುತೆರೆಯ ನಟ, ಅವಾಗ ಇನ್ನೂ ಸಿನಿಮಾಗಳು ಯಾವುದು ಮಾಡಿರಲಿಲ್ಲ, ಕನ್ನಡ ಕಿರುತೆರೆಯ ನಟರಾಗಿರುವಂತಹ ಶೌರ್ಯ ಶೆಟ್ಟಿ ನೋಡಿದ್ರು ಸ್ಟೇಜನ್ನ. ಅವ್ರು ಯಾರೋ ಹೇಳ್ತಿದ್ದವರು ಸ್ಟೇಜ್ ನೋಡಿದ್ರು. ಸಾರಿ, ಅವ್ರು ಬರಲಿಲ್ಲ ಇವತ್ತು, ನಾನು ಅಲ್ಲೇ ಕೂತಿದ್ದೆ. ಎಲ್ಲರದ್ದು ಹೆಸರು ಹೇಳ್ಬಿಟ್ಟು ಇನ್ನೇನು ಕುತ್ಕೊಳ್ಳೋಕೆ ಅಂತ ಹೋಗ್ತಾ ಇದ್ರು. ಅವ್ರ ಹೆಸರು ಹೇಳು, ಯಾರೋ ಪಕ್ಕದಲ್ಲಿ ಹೇಳ್ತಾ ಅವ್ರ ಹೆಸರು ಹೇಳು. ಹಾಗೆ ಬಿಡು ಮಾಡ್ಕೊಂಡು ಇವತ್ತು ಕೊನೆಯದಾಗಿ ಶೈನ್ ಶೆಟ್ಟಿ ಅವ್ರು ಬಂದಿದ್ದಾರೆ. ಮುಖ್ಯ ಅತಿಥಿ ಆಗಿ ಹೋದಂತ ಶೌರ್ಯ ಶೆಟ್ಟಿ ಕೊನೆಯ ಅತಿಥಿಯಾಗಿ ಶೈನ್ ಶೆಟ್ಟಿ. ನಮ್ಗೆ ಅವತ್ತೇ ಆಯ್ತು, ಯೂನಿವರ್ಸ್ ಇಸ್ ಟಾಕಿಂಗ್ ಟು ಮಿ ಅಂತ. ಮತ್ತೆ ಬ್ಯಾಕ್ ಟು ಶೈನ್ ಅಂದ್ರೆ ಐ ಫಸ್ಟ್ ಆಫ್ ಆಲ್ ಅದು ನಿಮ್ಗೆ ಮನಸ್ಸಿಗೆ ಅದು ಖುಷಿನೇ ಕೊಡ್ತಾ ಇರಲಿಲ್ಲ. ಬಟ್ ಆಸ್ ಎಲ್ಲರೂ ತಿಳಿದವ್ರು ಹೇಳಿರ್ತಾರಲ್ಲ, ಇಲ್ಲ ಸ್ವಲ್ಪ ದಮ್ ಬೇಕು ಹೆಸರಲ್ಲಿ ಅದು ಇದು ಅಂತ. ದೆನ್ ಐ ಥಾಟ್ ಏನೇ ಬರಲಿ, ಹೆಸರು ಬರಲಿ, ಕೀರ್ತಿ ಬರಲಿ, ದುಡ್ಡು ಬರಲಿ, ಫೇಮ್, ನೇಮ್, ವಾಟ್ ಎವರ್ ಇಟ್ ಇಸ್, ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ನಾಟಿಯಾಗಿ ನಮ್ಮನ್ನು ಹುಟ್ಟಿಸಿದ್ದಾರೆ. ಸೊ ಅದು ಏನೇ ಬಂದರೂ ಅವ್ರು ಇಟ್ಟಿರೋ ಹೆಸರಿಗೆ ಬರಲಿ, ಹೆಸರಿಂದ ನಮಗೆ ಬರೋ ಥರ ಆಗಬಾರ್ದು, ನಮ್ಮಿಂದ ಹೆಸರಿಗೆ ಬರೋ ಥರ ಆಗಬೇಕು. ಬಟ್ ಒಂದು ಗೊತ್ತಾಗ್ತದೆ, ಆ ಒಂದು ವಾರ ಶೌರ್ಯ ಅನ್ನೋ ಹೆಸರು ನಿಮ್ ನಿದ್ದೆ ಕೆಡಿಸ್ತು ಅಂತ. ಬಟ್ ಅಲ್ಲಿ ಕಮ್ ಟು ಪ್ರವೀರ್, ಅದಕ್ಕೆ ಈ ಸಿನಿಮಾ ಒಪ್ಕೊಂಡೆ. ನಿದ್ದೆ ಕೆಟ್ಟಿದ್ನಲ್ಲ, ಅದಕ್ಕೆ ಇದೇ ಹೆಸರಲ್ಲಿ ಮಾಡ್ಬಿಡೋಣ ಒಂದು ಸಿನಿಮಾ. ಸೊ ಯಾವ ಒಂದು ರೀಸನ್ಗೆ ನೀವು ಯೂಶಲಿ ನಿಮ್ಮ ನಿದ್ದೆ ಕಳ್ಕೊತೀರಾ? ಇಟ್ ಕ್ಯಾನ್ ಬಿ ಫಾರ್ ಅ ಲಾಟ್ ಆಫ್ ರೀಸನ್ಸ್. ಸ್ವಲ್ಪ ಜನ ರಿಲೇಷನ್ಶಿಪ್ಸು, ಸ್ವಲ್ಪ ಜನ ಜಾಸ್ತಿ ಕಾಫಿ ಕುಡ್ದಿರ್ತಾರೆ, ಫೈನಾನ್ಷಿಯಲ್ ಇಶ್ಯೂ. ಸೊ ಯಾವ ಒಂದು ಇಶ್ಯೂಗೆ ನಿಮ್ಗೆ ತುಂಬ ನಿದ್ದೆನೆ ಗುರು? ಒಂದೇ ಕಾರಣ ಅಂದರೆ ಒಂದೇ ಕಾಫಿ ಇಲ್ಲ ಪ್ರೀ ವರ್ಕೌಟ್. ನಾನು ಯೂಶ್ವಲ್ ಆಗಿ 8-9 ಗಂಟೆ ನಿದ್ದೆ ಮಾಡಿಬಿಡ್ತೀನಿ. ಆರಾಮಾಗಿ ನಿದ್ದೆ ಬರುತ್ತೆ ನಂಗೆ. ನಿದ್ರಾದೇವಿ ಯಾವಾಗಲೂ ತಥಾಸ್ತು ಅಂತ ಇರ್ತಾರೆ. ಬೆಸ್ಟ್ ಬ್ಲೆಸ್ಸಿಂಗ್. 8-9ಗೆ ಮಲ್ಕೋತೀರಾ ಬ್ರೋ? ಮೀನ್ ಅದೊಂದು ಹೆಲ್ದಿ ರುಟೀನ್ ಫಾಲೋ ಮಾಡಿ. ಎಷ್ಟೊತ್ತಿಗೆ ಎದ್ದೇಳೋದು ಬೆಳಗ್ಗೆ? ಒಂದು 6:37. ಓಕೆ, ಶೈನ್ 6:37 ಮಲಗ್ತೀವಲ್ಲ ನಾವು, ಎಷ್ಟೊತ್ತಿಗೆ ಎದ್ದೇಳ್ತೀವಿ ಆಮೇಲೆ?
ನನಗೆ ಗೊತ್ತಿಲ್ಲ, ಅವನನ್ನು ಕೇಳಬೇಕು. ಓಕೆ ಶೈನ್, ಯಾವ ವಿಷಯಕ್ಕೆ ಯು ವಾಂಟ್ ಸ್ಲೀಪ್? ಅಂದ್ರೆ ಇದು ಲಾಸ್ಟ್ ರೀಲು, ಇದು ಲಾಸ್ಟ್ ಫೋಟೋ, ಇದು ಲಾಸ್ಟ್, ಇದು ಇಲ್ಲ ಇದು ಲಾಸ್ಟು. ಇನ್ನೊಂದು ನೋಡೋಣ ಕೆಳಗಡೆ. ಇದೊಂದು ನೋಡ್ಬಿಡೋಣ ಇದೆಯಲ್ಲ, ಅದು ನನ್ನ ಅರ್ಧ ಗಂಟೆ ಹೆಚ್ಚಿಸ್ಬಿಡುತ್ತೆ. ಆಮೇಲೆ ಇದೊಂದು ನೋಡ್ಬಿಡ್ತೀನಿ. ಹಿಂಗೆ ಇದೊಂದು ನನ್ನ ಜೀವನದಲ್ಲಿ ಆಲ್ಮೋಸ್ಟ್ 2.5-3 ಗಂಟೆ ತನಕ ಕರ್ಕೊಂಡು ಹೋಗಿರೋದಿದೆ. ಸೊ ಅದು ಯಾವುದು ಒಂದು ಶುರುವಾಗಿರುತ್ತಲ್ಲ, ಅಲ್ಲಿಗೆ ಎಲ್ಲ ಮುಗಿಸ್ಬಿಟ್ರೆ ಮಲಗ್ಬೋದು. ಎಲ್ಲ ನೋಡಿ, ನಾವು ಕಾಳಜಿ ತಗೋಬೇಕು. ನಾವು ಇರ್ತೀವಿ, ನಮ್ಮ ಸುತ್ತಮುತ್ತ ನಮಗೆ ಸಂಬಂಧಪಟ್ಟಿರೋರು ಇರ್ತಾರೆ. ನಿದ್ರೆ ನಮಗ್ ಬಂದ್ರೆ ಸಾಕಾಗಲ್ಲ, ಮನಃಶಾಂತಿ ಬೇಕು. ಕರೆಕ್ಟ್. ಬಟ್ ರೀಲ್ ವಿಚಾರಕ್ಕೆ ನಿದ್ದೆ ಬರಲಿಲ್ಲ ಅಂದರೆ ಪರವಾಗಿಲ್ಲ. ಬಟ್ ನಮ್ಮ ಬಾಯ್ಸ್ ತುಂಬ ಬೇರೆ ಬೇರೆ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೊಂಡು, ಯಾಕೆ ಅವಳು ಟೆಕ್ಸ್ಟ್ ಮಾಡ್ತಿಲ್ಲ, ಬೇರೆಯವ್ರ ಜೊತೆ ಟೆಕ್ಸ್ಟ್ ಮಾಡ್ತಾ, ಅದೆಲ್ಲ ಸೈಡ್ ಇಟ್ಬಿಡೋಣ. ವಿಲ್ ಕಮ್ ಟು ಯು. ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ಅಲ್ಲ, ಡೀಪ್ ಆಗಿ ಹೋದ್ರೆ ಯಾಕಂದ್ರೆ ನೀವು ತುಂಬಾ ಇಮೋಷನಲ್ ಆದ್ರೆ ಅನ್ಸುತ್ತೆ. ಆ ಒಂದು ಲೈನಲ್ಲಿ ಸ್ವಲ್ಪ ಎಮೋಷನಲ್ ಆಗಿ ಕಾಣಿಸ್ತು ನನಗೆ. ಎಲ್ಲರೂ ಆಗಿರ್ತೀವಲ್ಲ ಶೆನ್ಕಮನ್. ಇಲ್ಲ ಅಂದ್ರೆ ನಾವೆಲ್ಲ ಒಂದು ಜರ್ನಿಲಿ ಬಂದೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅಥವಾ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಮೆಂಟಲಿ ಅಂತ. ಮೆಥಡ್ ಪಾಡ್ಕಾಸ್ಟಿಂಗ್ ಮಾಡ್ತಿರ್ಬೇಡ ನೀವು. ಮೆಥಡ್ ಆಕ್ಟಿಂಗ್ ನೀವು ಪಾಡ್ಕಾಸ್ಟ್ ಅಲ್ಲಿ ಯೂಸ್ ಮಾಡ್ತಿದ್ದೀರಾ. ಸ್ಟ್ರಾಂಗ್ ಉಂಟು ರೆಫರೆನ್ಸ್ ಗೊತ್ತಾದವ್ರಿಗೆ. ಇಲ್ಲ ಅದು ಸ್ಟ್ರಾಂಗ್ ಯಾರು ಇರಲ್ಲ, ಸ್ಟ್ರಾಂಗ್ ಆಗೋದು. ಅದೇ ಅದು ಸ್ಟ್ರಾಂಗ್ ಆಗದೆ ಇರೋ ಥರ ಫೇಸ್ ಬಂದಾಗ ಸ್ಟ್ರಾಂಗ್ ಆಗ್ತೀವಿ. ಹೃದಯದಲ್ಲಿ ಕಲ್ಲಿಟ್ಟವನ್ಗೆ ಅಂಟದಿಲ್ಲ ಅಂತ. ಇಲ್ಲ ಹಂಗಿಲ್ಲ, ಅದು ಆ ಕಲ್ಲು ಅದೇ ಆಗ್ಬೇಕಲ್ಲ. ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್. ಜಸ್ಟ್ ವೆನ್ ವಿ ಆರ್ ಟಾಕಿಂಗ್ ಇನ್ಸಾಮ್ನಿಯಾ ಬಗ್ಗೆ, ನಿದ್ದೆ ಬರ್ದಿರೋದು ಅಲ್ವಾ. ಸೊ ಈ ಒಂದು ಕ್ಯಾರೆಕ್ಟರ್ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ನೀವು ಇನ್ ಕ್ಯಾರೆಕ್ಟರ್ ಹೋಗ್ಬೇಕು. ನಿದ್ದೆ ಇಲ್ಲದೆ ಹೆಂಗಿರ್ತೀವಿ ಗುರು, ನೀವು ಬೇರೆ 9 ಗಂಟೆಗೆ ಮಲ್ಕೋತೀರಾ ಅಂತೀರಾ. ಸೊ ಹೆಂಗೆ, ಹೌ ಡಿಡ್ ದಿಸ್ ಹ್ಯಾಪನ್? ಆ್ಯಕ್ಚುಲಾಗಿ ನೀವು ಇನ್ಸಾಮ್ನಿಯಾಕ್ ಥರ ಪ್ರಿಪೇರ್ ಆದ್ರಾ, ಅಥವಾ ಆ್ಯಕ್ಟಿಂಗಲ್ಲೇ ಮೆಥಡ್ ಆ್ಯಕ್ಟಿಂಗ್ ಮಾಡಿದ್ರೆ ಯಾವ ಥರ? ಐ ಮೀನ್ ಲೈಕ್ ಫಸ್ಟ್ ಸುರಾಗ್ ನಮ್ಮ ಡೈರೆಕ್ಟರ್ ಇದಾರಲ್ಲ, ಅವ್ರು ಈ ಸ್ಟೋರಿ ಪಿಚ್ ಮಾಡಿದಾಗಲೇ ಐ ವಾಸ್ ವೆರಿ ಇಂಟ್ರೆಸ್ಟೆಡ್. ಐ ಹ್ಯಾವ್ ಟು ಲೈಕ್ ಪ್ರೂವ್ ಮೈ ಕೆಪಬಿಲಿಟೀಸ್ ಹಿಯರ್. ನಾನು ಏನಾದರೂ ಒಂದು ಮಾಡಬೇಕು ಇಲ್ಲಿ ಗುರು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದೆ. ಸೊ ಲೈಕ್ ವಿ ಹ್ಯಾಡ್ ಲೈಕ್ ಅ ಲಾಟ್ ಆಫ್ ರಿಹರ್ಸಲ್ಸ್ ಲೈಕ್ ಬಿಫೋರ್ ದ ಫಿಲ್ಮ್ ಸ್ಟಾರ್ಟೆಡ್. ಲೈಕ್ 3 months ಬ್ಯಾಕ್ ಓನ್ಲಿ ವಿ ಸ್ಟಾರ್ಟೆಡ್ ರಿಹರ್ಸಿಂಗ್ ಫಾರ್ ದ ಕ್ಯಾರೆಕ್ಟರ್. ಲೈಕ್ ವೆನ್ ಐ ಸ್ಟಾರ್ಟ್ ರಿಹರ್ಸಿಂಗ್ ಅಂದರೆ ಐ ಯೂಸ್ ಅ ಮೆಥಡ್. ಅಂದರೆ ಈ ಫಿಲ್ಮಲ್ಲಿ ಐ ಆಮ್ ಪ್ಲೇಯಿಂಗ್ ಅ 28-year-old ಕ್ರಿಕೆಟರ್. ಸೊ ಅವ್ನು ಒಂದು ಟ್ರಾಮಾನ ರಿಸಾಲ್ವ್ ಮಾಡ್ತಾನೆ. ಆ ಟ್ರಾಮಾಯಿಂದ ಅವ್ನು ನಿದ್ದೆ ಬರ್ತಾ ಇರಲ್ಲ. ಆ ಟ್ರಾಮಾ ಏನಕ್ಕೆ ಆಯ್ತು ಗುರು? ಸೊ 28 ವರ್ಷದ ಹಿಂದೆ ಅವ್ನಿಗೇನೇನು ಅವ್ನ ಲೈಫಲ್ಲಿ ಏನೇನು ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಐ ಸ್ಟಾರ್ಟೆಡ್ ನೋಟಿಂಗ್ ಇಟ್ ಡೌನ್. ಐ ಸ್ಟಾರ್ಟೆಡ್ ರೈಟಿಂಗ್ ಹಿಸ್ ಓನ್ ಲೈಕ್ ಸ್ಟೋರಿ. ಡೈರೆಕ್ಟರ್ ಹೇಳಿಲ್ಲ ಅಂದ್ರು ಐ ಯೂಸ್ ಟು ಡಿಸ್ಕಸ್ ವಿತ್ ಹಿಮ್ ಅಂಡ್ ಐ ಯೂಸ್ ಟು ರೈಟ್ ಹಿಸ್ ಓನ್ ಸ್ಟೋರಿ. ಸೊ ಐ ಯೂಸ್ ದೋಸ್ ಟ್ರಿಗರ್ ಪಾಯಿಂಟ್ಸ್. ಅಂದರೆ ಆ ಕ್ಯಾರೆಕ್ಟರ್ಗೆ ಟ್ರಾಮಾ ಆಗಿರುತ್ತಲ್ಲ, ಇವಾಗ ಬ್ರೇಕಪ್ ಆಗಿರ್ಬೋದು ಆ ಕ್ಯಾರೆಕ್ಟರ್ಗೆ, ಇಲ್ಲ ಬೇರೆ ಏನಾದರೂ ಒಂದು ರೀಸನಿಂದ ಎಫೆಕ್ಟ್ ಆಗಿರ್ಬೋದು, ಫ್ರೆಂಡ್ಸ್ ಏನೋ ಮಾಡಿರ್ಬೋದು. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ನ ಯೂಸ್ ಮಾಡಿ ಐ ಯೂಸ್ಡ್ ಇಟ್ ಲೈಕ್ ಡ್ಯೂರಿಂಗ್ ದ ಶೂಟಿಂಗ್, ವಿಚ್ ಇಸ್ ವೆರಿ ಲೈಕ್ ಹೆಲ್ಪ್ಫುಲ್. ಬಟ್ ಆ್ಯಕ್ಚುಲಿ ಇನ್ಸಾಮ್ನಿಯಾ ಥರ ಏನೂ ಮಾಡಿಲ್ಲ ನಿದ್ದೆಗೆ. ಐ ಮೀನ್ ಲೈಕ್ ಕೆಲವು ಸತಿ ಪ್ರೀ ವರ್ಕೌಟ್ ಎಲ್ಲ ಜಾಸ್ತಿ ತಗೊಳ್ಳೋದು. ನಂದಿ ಬೆಟ್ಟಕ್ಕೆ ಹೋಗ್ಬಿಡೋದು ಸುಮ್ಮನೆ ನಿದ್ದೆ ಬರ್ತಾ ಇಲ್ಲ. ನಂದಿ ಬೆಟ್ಟಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಅಲ್ಲ ಆರ್.ಟಿ. ನಗರ್ ಹತ್ರ ಅಲ್ಲ, ಹಂಗೆ ಒಂದೇ ರೋಡಲ್ಲಿ ಹೋಗ್ಬಿಡ್ಬೋದು. ಬಟ್ ನಥಿಂಗ್ ಲೈಕ್ ದಟ್, ಯು ಹ್ಯಾವ್ ನಾಟ್ ಡನ್ ಎನಿ ಇದು. ಐ ಮೀನ್ ಲೈಕ್ ಅಲ್ಲ, ಬಟ್ ನೀವು ಕ್ಲಾಸಸ್ಗೆ ಹೋಗಿದ್ದೀರಾ ಅಂದರೆ ಆ್ಯಕ್ಟಿಂಗ್ ಕೋಚಿಂಗ್ ಏನಾದ್ರು ಕ್ಲಾಸಸ್? ಅಂದರೆ ಅನುಪಮ್ ಕೇರಲ್ಲಿ ಐ ಡನ್ ಅ ಡಿಪ್ಲೊಮಾ. ಸೊ ಅದನ್ನ ನೋಡ್ಬಿಟ್ಟು ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ನನ್ನ ಸೆಲೆಕ್ಟ್ ಮಾಡಿದ್ದು. ಅಲ್ಲೊಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಅಂದರೆ ಒಂದು ಫೀಮೇಲ್ ಅಥ್ಲೀಟು, ವೆನ್ ಶಿ ಟೇಕ್ಸ್ ಸ್ಟೆರಾಯ್ಡ್ಸ್ ಶಿ ಗೋಸ್ ಥ್ರೂ ಲೈಕ್ ಸಮ್ ಚೇಂಜಸ್, ರೈಟ್, ಲೈಕ್ ಸಮ್ ಮ್ಯಾಸ್ಕುಲಿನ್ ಚೇಂಜಸ್. ಸೊ ಐ ಹ್ಯಾಡ್ ಟು ಪ್ಲೇ ದಟ್ ಅಲ್ಲಿ ಅನುಪಮ್ ಕೇರಲ್ಲಿ, ಲೈಕ್ ದ ಫೈನಲ್ ಪ್ಲೇ. ಅನುಪಮ್ ಕೇರ್ ಸರ್ ನೋಡ್ತಾರೆ ಆ ಪ್ಲೇನ, ಫೈನಲ್ ಪರ್ಫಾರ್ಮೆನ್ಸ್. ಸೊ ಆ ಕ್ಯಾರೆಕ್ಟರ್ಗೋಸ್ಕರ ಸ್ವಲ್ಪ ಬ್ರಾಗಿ ಎಲ್ಲ ಹಾಕೊಂಡು, ಆಮೇಲೆ ಶಾರ್ಟ್ಸ್ ಎಲ್ಲ ಹಾಕೊಂಡು, ಜೂ ಬ್ಯಾಂಡ್ರಾ ಎಲ್ಲ ಬಸ್ ಹಾಕೊಂಡು ಸುತ್ಕೊಂಡು, ಹುಡುಗರೆಲ್ಲ ಗುರಾಯಿಸ್ಕೊಂಡು ಆ ಥರ ಸುತ್ತಿದ್ದು ಇದೆ. ಸೊ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಫನ್. ಸೊ ಡು ಯು ಥಿಂಕ್ ಆ್ಯಕ್ಟಿಂಗ್ ಕೋರ್ಸ್ ಅಥವಾ ಈ ಥರ ಮಾಡಿದ್ರೆ, ತುಂಬ ಜನ ಬಂದಿರ್ತಾರೆ ವಿದೌಟ್ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್, ಸ್ವಲ್ಪ ಜನ ಆನ್ ದ ಗೋ ಸೀರಿಯಲ್ ಮಾಡ್ತಾ ಕಲ್ತಿರ್ತಾರೆ ಅಥವಾ ಆ್ಯಕ್ಟಿಂಗ್ ಮಾಡ್ತಾ ಕಲ್ತಿರ್ತಾರೆ. ಕೋರ್ಸ್ ಮಾಡೋದ್ರಿಂದ ಏನಾದರೂ ಹೆಲ್ಪ್ಫುಲ್ ಆಗುತ್ತಾ? ಆ ರಿಗರಸ್ ಟ್ರೈನಿಂಗ್ ವಿಲ್ ಇಟ್ ಹೆಲ್ಪ್ ಇನ್ ಯೋರ್ ಕರಿಯರ್ ಇನ್ ಫಿಲ್ಮ್ಸ್? ಐ ಮೀನ್ ನಾಟ್ ರಿಯಲಿ, ನಾಟ್ ಮಚ್. ಐ ಮೀನ್ ಇಟ್ಸ್ ಜಸ್ಟ್ ಲೈಕ್ ನಿಮ್ಮ ಸ್ಟೇಜ್ ಫಿಯರ್ ಇರುತ್ತಲ್ಲ, ಕರೆಕ್ಟ್, ಅದನ್ನು ನೀವು ಹೇಗೆ ಆಚೆ ತೊಗೊಬರ್ತೀರಾ ಅಂತ. ನೀವು ಲಿಟರಲಿ ಜೂವಲ್ಲೇ ಓಡ್ಬಿಟ್ಟಿದ್ದೀರಾ ಅಂತೀರಾ. ಅದಕ್ಕೆ ನಾನು ಆ ಕ್ಯಾರೆಕ್ಟರ್ ತೊಗೊಂಡಿದ್ದು, ನಾನು ಸ್ಟೇಜ್ ಫಿಯರ್ ಹೋಗಬೇಕು ಅಂತ. ಪ್ರತಿಯೊಬ್ಬರು ಸಪ್ರೇಟ್ ಇದು ಮಾಡಬೇಕು, ಡ್ರಾಮಾ ಮಾಡಬೇಕು ಅಲ್ಲಿ ಸಪ್ರೇಟ್ ನಿಮ್ಗೆ ಇಷ್ಟ ಆಗಿರೋ ಕ್ಯಾರೆಕ್ಟರ್ನ ತೊಗೊಂಡು ನಿಮ್ಮ ಟೀಚರ್ ಅದನ್ನ ಮೋಲ್ಡ್ ಮಾಡಿಬಿಟ್ಟು ನಿಮ್ಗೆ ಹೇಗೆ ಬೆಟರ್ ಮಾಡ್ಬೋದು ಅಂತ ಹೆಲ್ಪ್ ಮಾಡ್ತಾರೆ. ಓಕೆ. ಸೊ ವೆನ್ ಇಟ್ ಕಮ್ಸ್ ಟು ದ ಫೈನಲ್ ಪರ್ಫಾರ್ಮೆನ್ಸ್ ಇಟ್ಸ್ ಯೋರ್ ಗೋ. ಅಲ್ಲ, ಆಕ್ಟಿಂಗ್ ಅಂದ್ರೆ ಬರೀ ಆಕ್ಟಿಂಗ್ ಹೇಳ್ಕೊಡ್ತಾರೆ, ಇಲ್ಲ ಬೇರೆ ಏನಾರು ಅದು ಲೈಕ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಹೇಳ್ಕೊಡ್ತಾರೆ. ಅಂದರೆ ಬೇಸಿಕ್ಸ್, ಕ್ಯಾಮ್ರಾ ಎಲ್ಲಿ, ಅದು ಕ್ಯಾಮ್ರಾ ಹೇಗೆ ಫೋಕಸ್ ಮಾಡುತ್ತೆ. ಓಕೆ. ಆಮೇಲೆ ಜಸ್ಟ್ ಟೆಕ್ನಿಕಾಲಿಟೀಸ್ ಆಫ್ ಲೈಕ್ ಜಸ್ಟ್ ಸರ್ಫೇಸ್ ಲೆವೆಲ್ ಟೆಕ್ನಿಕಾಲಿಟೀಸ್ ಆಫ್ ಕ್ಯಾಮ್ರಾ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಹೌ ಯು ಆಡಿಷನ್ ಫಾರ್ ಅ ಫಿಲ್ಮ್. ಎಷ್ಟು ಖರ್ಚಾಗುತ್ತೆ ಇದು? ಬಿಕಾಸ್ ಒನ್ ಆಫ್ ದ ಫೇಮಸ್ ಆಕ್ಟಿಂಗ್ ಸ್ಕೂಲ್ ಅದು ಇಂಡಿಯಾದಲ್ಲಿ. ಸೊ ಎಷ್ಟು ಖರ್ಚಾಗುತ್ತೆ? ಫುಲ್ ಒಂದು 3.5 ಲಕ್ಷ. 3.5 ಲಕ್ಷ. ಎಷ್ಟು ಮಂತ್ಸ್?
4 months 4 months ವಿತ್ ಅಕಾಮಡೇಷನ್ ಅವ್ರ ಹೆಂಗೆ without accommodation. ಬಾಂಬೆಲಿ ಅಕಾಮಡೇಷನ್ ಅಂದ್ರೆ ಬೇರೆ 4 ಲಕ್ಷ 3 ತಿಂಗಳಿಗೆ ನಿಮ್ಗೆ ಅಕಾಮಡೇಷನ್ನು ಮತ್ತೆ ಆಕ್ಟಿಂಗ್ ಕೋರ್ಸು ಅದು ಅನುಪಮ್ ಕೆ ಊಟ ತಿಂಡಿ ಎಲ್ಲ ಕೊಟ್ಟು ಬಾಂಬೆಲಿ ಅವ್ರ ಮನೇಲೆ ಇರಿಸ್ಕೋಬೇಕು. ಸೊ ಶೈನ್ ಐ ಥಿಂಕ್ ದರ್ ಇಸ್ ಅ ಲಾಂಗರ್ ಪೀರಿಯಡ್ ಆಫ್ ಕೋರ್ಸ್ ಆಲ್ಸೋ ವಿತ್ ಅನುಪಮ್. No, it's ಇಲ್ಲ. ಅಷ್ಟೇ. ಬಟ್ ಈಗ ಅವ್ರಿಗೆ ಆನ್ಲೈನು ಶುರು ಮಾಡಿದ್ದಾರೆ. ಆನ್ಲೈನ್ ಶುರು ಮಾಡಿದ್ದಾರೆ. ಆನ್ಲೈನು ವೇರ್ ಯು ಕ್ಯಾನ್ ಡೂ ಆನ್ ವೀಕೆಂಡ್ಸ್. ಹ್ಮ್ ನೀವು IT ಏನೋ ಮಾಡ್ತಿರ್ತೀರಾ ಅಥವಾ ಏನೋ ಸಮ್ 9 to 5 ಜಾಬ್, ಮಂಡೇ ಟು ಫ್ರೈಡೆ, ಸ್ಯಾಟರ್ಡೆ ಸಂಡೇ ಯು ಹ್ಯಾವ್ ಕ್ಲಾಸಸ್. ಓಕೆ ಅಂದ್ರೆ ಆನ್ಲೈನ್ ಅಲ್ಲ ಆಬ್ವಿಯಸ್ಲಿ ಆನ್ಲೈನ್ ಬಟ್ ಏನ್ ಯೂಸ್ ಆನ್ಲೈನ್ ಅಂದ್ರೆ ಅಂದ್ರೆ ಇಷ್ಟೇ ಮಕ್ಕಳನ್ನ ಅಂತ ತಗೊಂಡಿರ್ತಾರೆ, Okay. ಸ್ಟೂಡೆಂಟ್ಸ್ ಅಂತ ತಗೊಂಡಿರ್ತಾರೆ. ದೇ ಗಿವ್ ಯು One-on-one ಅಸೈನ್ಮೆಂಟ್ಸ್ ತರ ಅದು ಇದು ಎಲ್ಲ ಕೊಟ್ಟು ದೇರ್ ವಿಲ್ ಬಿ ಅ ಫೈನಲ್ ಎಕ್ಸಾಮಿನೇಷನ್ಸ್. ಬಟ್ ಅಷ್ಟು ಪ್ಯಾಷನೇಟ್ ಇದ್ರೆ ಯು ಕ್ಯಾನ್ ಗೋ ಟು ಅನ್ FTI or ಅಲ್ಲ ಬಟ್ ಮನೇಲಿ ಅಂದ್ರೆ just saying, ಏನ್ ಗೊತ್ತಾ, just saying, ಐಮ್ ಟೆಲಿಂಗ್, ಈಗ ಆಸಕ್ತಿ ಇದೆ, ಎಷ್ಟೋ ವರ್ಷಗಳಿಂದ ಆಸಕ್ತಿ ಇತ್ತು, ಬಟ್ ಇವಾಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಎಲ್ಲದನ್ನು ಬಿಟ್ಟು ಆ ಕೋರ್ಸನ್ನ ಈಗ 3.5 ಲಕ್ಷ ಕೊಟ್ಟು ನನ್ನ ಹತ್ರ ಆ ಕೋರ್ಸ್ ಮಾಡೋವಂಥ ಸಾಮರ್ಥ್ಯ ಇಲ್ಲ. ಆ್ಯಂಡ್ ನಾನು ಇಲ್ಲಿ ಬಿಟ್ಟು ಹೋದರೆ ನನ್ನನ್ನು ನೋಡ್ಕೊಳ್ಳೋರಿಲ್ಲ, ನನ್ನ ಖರ್ಚು ನಾನು ನೋಡ್ಕೊಳಕ್ಕಾಗಲ್ಲ, ಪ್ಲಸ್ ಫ್ಯಾಮಿಲಿಗೂ ನಾನು ಏನೋ ಕಳಿಸ್ಬೇಕು. ಇದೆಲ್ಲದ್ರ ಮಧ್ಯೆ ಇದನ್ನು ಒಂಚೂರು ಟ್ರೈ ಮಾಡಿ ನೋಡ್ತೀನಿ ಅಂತ ಇರೋರಿಗೆ ಇಟ್ ಬಿಕಮ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಫ್ರೀ ಟೈಮಲ್ಲಿ ಈ ತರ ಕೋರ್ಸ್ ಮೀಡಿಯಾಗ ಬಂದಿದ್ದು ಬ್ರೋ. ನಾವು ಬೆನಕಾಗ ಹೋಗ್ತಾ ಇದ್ದೆ ವೀಕೆಂಡ್ಸ್ ಅಲ್ಲಿ IT ಮಾಡ್ಬೇಕಾರೆ. ಹೌದಾ? ಮಾಡಿ ಏನಾದ್ರೂ ಬರ್ಬೇಕು ಮೀಡಿಯಾಗ ಅಂತ ಆಡಿಷನ್ಸ್ ಕೊಟ್ಟು RJ ದಟ್ಸ್ ಹೌ ಐ ಕೇಮ್. ತುಂಬಾ ಜನ ಇದ್ದಾರೆ. ಅಂದ್ರೆ ಲೈಕ್ ಸಂಬಡಿ ಇಂಗ್ಲಿಷ್ ಥಿಯೇಟರ್ ಮಾಡಿರೋರು, ರುಕ್ಮಿಣಿ ಹೊಸನ್ ಗೊತ್ತಿಲ್ಲ ನನಗೆ, ಬಟ್ ಶಿ ಡಿಡ್ ಇಂಗ್ಲಿಷ್ ಅಲ್ವಾ? ಸೊ ಅವರು ಎಲ್ಲ ಮಿಸ್ಫಿಟ್ ಮಿಸ್ಫಿಟ್. ನಾನು ತುಂಬಾ ಜನರು ಮಿಸ್ಫಿಟ್ ಕೇಳಿದ್ದೀನಿ. yes. ನನ್ನ ಫ್ರೆಂಡ್ಸು ಕೆಲವರು ಒಂದಿಬ್ಬರು 3 ಜನ ದೇ ಆರ್ ಫ್ರಮ್ ಮಿಸ್ಫಿಟ್. ಬಟ್ ಆ ಥರದ್ದು ಇದೆ ವೇರ್ ಆ್ಯಂಡ್ ಇಟ್ಸ್ ಅನ್ ಆಪರ್ಚುನಿಟಿ. ಕರೆಕ್ಟ್. ಅವ್ರಿಗೂ ಆ ತಂಡಕ್ಕೂ ಒಂದು ಆಪರ್ಚುನಿಟಿ ಆ್ಯಂಡ್ ಆ್ಯಕ್ಟರ್ಸ್ಗೂ ಅದೊಂದು ಇಟ್ಸ್ ಅನ್ ಆಪರ್ಚುನಿಟಿ. ಆ್ಯಂಡ್ ಇವ್ರು ಹೇಳ್ದಂಗೆ ನೋ ಆ್ಯಕ್ಟಿಂಗ್ ಸ್ಕೂಲ್ ಕ್ಯಾನ್ ಟೀಚ್ ಯು ಆ್ಯಕ್ಟಿಂಗ್. ಕರೆಕ್ಟ್. No engineering institutes can make you engineer. Correct. It can only give you ಬೇಸಿಕ್ಸ್ basics. ಅಂದ್ರೆ it can polish you. ಅದನ್ನ ಹೊರಗಡೆ ಬಂದು ಅಪ್ಲೈ ಮಾಡಿ ಅದನ್ನ ಚರ್ನ್ ಔಟ್ ಮಾಡಿ ಅದಕ್ಕೆ ಯಾವ ಥರ ಶೇಪ್ ಕೊಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಬಟ್ ಮೋಸ್ಟ್ಲಿ ವಿತ್ ಆ್ಯಕ್ಟಿಂಗ್ ಇಟ್ ಇಸ್ ಸಂಬಡಿ ಗಿವಿಂಗ್ ಯು ಏನು ಬೇಕು ಒಬ್ಬ ಆ್ಯಕ್ಟರ್ಗೆ, ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಈ ಪಾತ್ರ ಅಂದರೆ ಹಿಂಗೆ ತೊಗೊಂಡು ಮಾಡ್ತೀರಾ. ಸೊ ಇದಕ್ಕೆಲ್ಲ ಒಂದು ಬೇಸಿಕ್ಸ್ ಇರುತ್ತಲ್ಲ, ಅದನ್ನು ಕೊಡೋದಕ್ಕೆ ಮಾತ್ರ ಸಾಧ್ಯ. ನಿಮ್ಮ ಹತ್ರ ಅದು ಇಲ್ಲವೇ ಇಲ್ಲ ಅಂದರೆ ಅದು ಏನೋ ನೆಪೋಟಿಸಮ್ ಇದ್ರೂ ಆಪ್ಟಿಸಮ್ ಇದ್ರೂ ಅದು ನಿಮ್ಮನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಬ್ರೀತಿಂಗ್ ಬಗ್ಗೆ ಹೇಳ್ಕೊಡ್ತಾರಲ್ಲ, ಲೈಕ್ ಹೌ ಯು ಹ್ಯಾವ್ ಟು ಬ್ರೀದಿಂಗ್ ಬಗ್ಗೆ ಹೇಳ್ಕೊಡ್ತಾರೆ, ವಾಯ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಇವಾಗ ರೋಡಲ್ಲಿ ಹೋಗ್ಬಿಟ್ಟು ನಿಮ್ಗೆ ಪ್ಲೇಸ್ ಮಾಡಿಸ್ತಾರೆ, ಮತ್ತೆ ರೋಡ್ಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ಈ ತರ ಜನಕ್ಕೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಏನಾದ್ರು ಇನ್ವೆಸ್ಟ್ ಮಾಡ್ತೀರಾ ಅಂತ. ಓಕೆ. ಸೊ ಈ ತರ ಎಕ್ಸರ್ಸೈಸಸ್ ಎಲ್ಲ ಮಾಡಿಸ್ತಾರೆ. ಓಕೆ, ಏನೇನಾಗಿದೆ ವೆನ್ ಯು ಅದು ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿ. ರಿಕವರ್ ಆಗಿತ್ತಾ ಅನುಪಮ್ ಕೇರ್ ರಿಕವರ್ ಆಗಿತ್ತಾ ಇನ್ವೆಸ್ಟ್ಮೆಂಟ್? ಇಲ್ಲ ಆ ತರ ರೋಡಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅಂದ್ರೆ ಕೇಳಿದ್ರು ಕೇರೇ ಮಾಡಲ್ಲ. ಅಲ್ಲಿ ಎಷ್ಟೊಂದು ಜನ ಅಲಿತಾ ಇರ್ತಾರೆ. ನೀವು ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಆಚೆ ನೋಡಿದ್ರೆ ಎಷ್ಟೊಂದು ಜನ ಆಕ್ಟರ್ಸ್ ಅಲಿತಾ ಇರ್ತಾರೆ. ಚಾರ್ ಬಂಗ್ಲಾ ಇರ್ಬೋದು, ಇಲ್ಲ ಅಂಧೇರಿ ವೆಸ್ಟ್ ಇರ್ಬೋದು, ತುಂಬಾ ಜನ ಆಕ್ಟರ್ಸ್ ಇದ್ದಾರೆ. ಆಕ್ಚುಲಿ ನಮ್ನೆಲ್ಲ ಕೇರ್ ಏನಲ್ಲ. ಕನ್ನಡ ಫಸ್ಟ್ ಆಫ್ ಆಲ್ ಹಿಂದಿ ಮಾತಾಡಕ್ ಬರಲ್ಲ ನಮ್ಗೆ. ಕನ್ನಡ ಏನೋ ಬ್ರೋಕನ್ ಹಿಂದಿಯಲ್ಲಿ ಹೋದ್ರೆ ಐ ಮೀನ್ ಲೈಕ್. ಬಟ್ ಇಫ್ ಯು ಗೋ ಟು ಅನುಪಮ್ ಖೇರ್ ಒಂದು ಎಂಟ್ರಿ ಪಾಯಿಂಟ್ ಈಸಿ ಆಗುತ್ತಾ ಹಿಂದಿಗೆ, ಬಾಲಿವುಡ್ಗೆ? ಇಲ್ಲ, ನಥಿಂಗ್ ಲೈಕ್ ದಟ್. ನಥಿಂಗ್ ಲೈಕ್ ದಟ್. ಕಾಂಟ್ಯಾಕ್ಟ್ಸ್ ಇದ್ರೆ ಅಂದ್ರೆ ಇಫ್ ಅಟ್ ಆಲ್ ಯಾವ್ದಾದ್ರು ಬೇರೆ ಸ್ಟಾರ್ ಕಿಡ್ ಬಂದು ದೆನ್ ಇಫ್ ಯು ಅಂದ್ರೆ ಜೆಲ್ ವೆಲ್ ಮೇ ಬಿ ಚಾನ್ಸ್ ಸಿಗ್ಬೋದು. ಮೇ ಬಿ ಲೈಕ್ ನಿಮ್ಮ ಕ್ಲಾಸಲ್ಲಿ ಯಾರಾದ್ರು ಕ್ಲಾಸ್ಮೇಟ್ಸ್ ಯಾರಾದ್ರು ನಿಮ್ಗೆ ಒಳ್ಳೆ ಸೋಷಿಯಲೈಸ್ ಮಾಡ್ಬೋದು ಅಂದ್ರೆ. ಲೈಕ್ ಶಾರುಖ್ ಖಾನ್, ಸುಹಾನಾ ಖಾನ್ ಅಥವಾ ಆ ಥರವರೆಲ್ಲ ಬಂದ್ರೆ ಅಲ್ಲ ಇದಂಗೆ ಆಗದೆ ನ್ಯೂಯಾರ್ಕ್ ಫಿಲ್ಮ್ ಇದಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ. ಸೊ ದಟ್ಸ್ ಹೌ ಅಲ್ಲಿ ಹಂಗಂಗ ನೈಸ್. ಅಂದ್ರೆ ಇವರು ಸ್ಟಾರ್ ಕಿಡ್ಸ್ ಹೋಗಿರ್ತಾರೆ. somebody who's well ಅಲ್ಲಿ ಸ್ಟಾರ್ ಕಿಡ್ಸ್ ಬಂದಿರ್ತಾರೆ. ನಿಮ್ ಸ್ಟಾರ್ ಚೆನ್ನಾಗಿರ್ಬೇಕು, ಅಷ್ಟೇ, ನೀವು ಅದೇ ಬ್ಯಾಚಲ್ಲಿ ನೀವು ಇರಬೇಕು, ನಿಮ್ ಸ್ಟಾರ್ ಚೆನ್ನಾಗಿರ್ಬೇಕು. ಕರೆಕ್ಟ್. ನಿಜ. ಅಲ್ಲ ಬಟ್ ಈಗ ವಿ ಟಾಕಿಂಗ್ ಅಬೌಟ್ ಪಾಲಿಶ್ ಆಗೋದು, ಪಾಲಿಶ್ ಮಾಡೋದು ಅಂತ. ಅಂಡ್ ಐ ಥಿಂಕ್ ನೀವು ಯಾವುದು ಫಿಲ್ಮ್ ಸ್ಕೂಲ್ಗೆ ಹೋಗಿಲ್ಲ. ಅಲ್ಲ ನಾನು ಅಲ್ಲ ಹೇಳಿ, ಅಲ್ಲ ಏನಕ್ಕೆ ಅಂತ ಕೇಳ್ತೀನಿ ಅಂದರೆ, ಈಗ ವೆನ್ ಎವರ್ ಯು ವಾಚ್ ಯುವರ್ ಓಲ್ಡ್ ಫಿಲ್ಮ್ಸ್ ಆರ್ ಸೀರಿಯಲ್ಸ್ ಯಾವ್ದಾದ್ರು ಒಂದು ಕ್ಲಿಪ್ಪಿಂಗ್ ಇತ್ತು ಅಂದಾಗ, ಹೇ ಗುರು ಇದ್ರಲ್ಲಿ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದು ಅಂತ ನಿಮ್ಮನ್ನು ನೀವೇ ಇದು ಮಾಡ್ಕೊಂಡಿರ್ತಿದ್ಯಾ? ಏನೋ ನೋಡಿ ಸೀರಿಯಲ್ಸ್ ಅಂತೂ ನೋಡಿರಲ್ಲ ನಾನು ಅಲ್ಲ, ಸೀರಿಯಲ್ ಕ್ಲಿಪ್ಸ್ಗಳು ಯಾವುದೋ ಒಂದು ಹಳೇದು ಸೇವ್ ಮಾಡ್ಕೊಂಡು ಇಲ್ಲ ಅಂದ್ರೆ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಯಾವತ್ತೂ ಹಂಗೆ ಅನ್ಸಿಲ್ಲ. ಅಂದ್ರೆ ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ಓಕೆ ಇದರಲ್ಲಿ ಹಿಂಗಾಗಿದೆ ಈ ಥರ, ಬಟ್ ಐ ನೆವರ್ ಫೆಲ್ಟ್ ಬೆಟರ್ ಮಾಡ್ಬೋದಾಗಿತ್ತು ಅಂತ ಏನು ಅನ್ಸಿಲ್ಲ. ಐ ಹ್ಯಾವ್ ಕಮ್ ಔಟ್ ವೆರಿ ಸ್ಯಾಟಿಸ್ಫೈಡ್ ಓಕೆ ಆಫ್ಟರ್ ಡೂಯಿಂಗ್ ಎವ್ರಿ ರೋಲ್ ದಟ್ ಐ ಹ್ಯಾವ್ ಪ್ಲೇಡ್ ಸೋ ಫಾರ್. ಓಕೆ. ಮತ್ತೆ ಅಂದ್ರೆ ಇನ್ನೂ ಬಿಗಿನಿಂಗ್ ಅಲ್ಲೇ ಇದೀವಿ ನನ್ನ ಪ್ರಕಾರ. ಅಲ್ಲ, ನಾನು ಒಂದು ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು 3 ತಿಂಗಳು ಟ್ರೈನ್ ಆಗಿದ್ದೆ. ಹೌದಾ? ಹೆಸರಿಗೆ ಮುಂಬೈಲೇನಾ? ಮುಂಬೈಯಲ್ಲಿ. ಹೌದಾ?
ಈ ಬಾಲಾಜಿ ಟೆಲಿಫಿಲ್ಮ್ಸ್ ಅವ್ರದ್ದೇ ಒಂದು ಇನ್ಸ್ಟಿಟ್ಯೂಟ್ ಇತ್ತು. ಬಟ್ ನಾನು ಬಂದ್ಮೇಲೆ ನಾನೆಲ್ಲ ಆಕ್ಟಿಂಗ್ ನಾನು ಒಬ್ಬನೇ ಕಲ್ತ್ಕೊಂಡ್ ಬಂದಿದ್ದೆ ಅಂದ್ರೆ ಆಕ್ಟಿಂಗ್ ಕೋರ್ಸ್ ತೆಗೆದುಬಿಟ್ರು. ಬಟ್ ಅದೇ ಓನ್ಲಿ ಥಿಂಗ್ ದಟ್ ವಿಲ್ acting institute or any institute will do to US, it will fill in a lot of confidence saying, oh, ಯಾರೋ ರ್ಯಾಂಡಮ್ ಆಗಿ ಬರ್ತಾ ಇರೋನ್ಕಿಂತ ನಾನೊಂದು ಏನೋ ಕಲ್ತ್ಕೊಂಡು ಹೋಗ್ತಾ ಕಾನ್ಫಿಡೆನ್ಸ್ ಇರುತ್ತೆ ಸೇಯಿಂಗ್ ಓಕೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇಲ್ಲ ಆ್ಯಂಡ್ ಅದನ್ನ ತಂದಿಲ್ಲ ಅಪ್ಲೈ ಮಾಡಬೇಕು ಅಂತೆಲ್ಲ ಅಂದ್ರೆ ಏಯ್ ಕರೆಕ್ಟಾಗಿ ನಿಂತ್ಕೊಳ್ಳೋ, ಅದೇನು ಆ ಥರ ಉಸಿರಾಡ್ತಾ ಇದೆಯಾ, ನೀನು ಅಮ್ಮ ಶತ್ತೋದ. ನಾನು ಫಸ್ಟ್ ಸೀರಿಯಲ್ ಬ್ರೋ, ಅವರು ತಮಿಳಿಯನ್ ಅನ್ಸುತ್ತೆ ಡೈರೆಕ್ಟರ್. ನಮ್ಮಮ್ಮ ನನ್ನ ಕಾಲ್ ಮೇಲೆ ಇರ್ತಾರೆ, ಸಡನ್ ಆಗಿ ರಿಯಾಕ್ಟ್ ಮಾಡ್ಬೇಕು ನಾನು ನಮ್ಮಮ್ಮ ಸತ್ತೋದ್ರು ಅಂತ. ಅಮ್ಮ ಸತ್ತೋಗಿ 2-3 ಅವರ್ ಆಗಿರುತ್ತೆ, ಅವ್ರು ಕಾಲ್ ಮೇಲೆ ಇದ್ದಾರೆ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ನಾನು ಇದು ಕಲ್ತ್ಕೊಂಡ್ ಬಂದಿಲ್ಲ. ಬಾಂಬೆಯಲ್ಲಿ ತುಂಬ ಹೊತ್ತು ನಿಮ್ಮಮ್ಮ ಸತ್ತೋಗಿದ್ದಾರೆ, ಯೋಚನೆ ಮಾಡು, 2 hours ಬಿಟ್ಟು ಬಾ ಅಂತ ಹೊರಗಡೆ ಕಳಿಸಿರ್ತಾರೆ. ಆಕಾಶ ನೋಡೋದು, ನಮ್ಮಮ್ಮ ಸತ್ತೋದ್ರೆ ಹೆಂಗಾಗ್ಬೋದು, ನಾನು ಯಾವ ಥರ ಅದನ್ನೆಲ್ಲ ಮಾಡ್ಕೊಂಬಂದು ನಾವು ಇಲ್ಲಿ ಸೀನ್ ಕೊಟ್ಟಿರ್ತೀವಿ. ಅದು ಯಾವ್ದು ಇವ್ರು ಹೇಳಿರ್ತಾರೆ ಯಾವುದೋ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟಲ್ಲಿ, ಇಲ್ಲಿ ಕ್ಯಾಮರಾ ರೋಲ್, ರೋಲಿಂಗ್ ಸರ್, ಆಕ್ಷನ್, பாருங்க சார், அம்மா அம்மா இருக்காங்க, அம்மா ಸತ್ತಿತಾಂಗ அம்மா இருக்காங்க சார், ಅಮ್ಮ ಸತ್ತೋದಾ. ಆ ಮನುಷ್ಯ ಅಮ್ಮ ಸತ್ತೋದ ಅನ್ಬೇಕಾದ್ರೆ ನನಗೆಲ್ಲ ನಗು ಬರುತ್ತೆ. ನಮ್ಮಮ್ಮ ಸತ್ತೋದ್ರೆ ನನಗೆ ಫೀಲ್ ಆಗುತ್ತೆ, ನಮ್ಮಮ್ಮ ಸತ್ತೋಗ್ಬಿಟ್ರೆ ಅಂದ್ರೆ ಅದು ಯು ಎಕ್ಸಾಕ್ಟ್ಲಿ ನೀಡ್ ಟು ನೋ ಹೌ ಟು ಅಪ್ಲೈ ಇಟ್ ವೇರ್. ಕಲ್ತ್ಕೊಂಡ್ ಬಂದ್ಮೇಲೆ ಹಂಗಾಗಲ್ಲ. ಸಿನಿಮಾದಲ್ಲಿ ಆ ಅವಕಾಶ ಇದೆ, ವೇರ್ ಆಸ್ ಹಿ ರೈಟ್ಲಿ ಸೆಡ್, ಅವರು ಆ ಪಾತ್ರಕ್ಕೆ ಬೇಕಾಗಿರೋ ಥರ ನಾನು ತಗೊಂಡೆ, ಇದು ಹೆಂಗಾಗತ್ತೆ ಅಂತ ತಗೊಂಡು ಅದಾದ್ಮೇಲೆ ಐ ಯಾವುದೋ ಒಂದು ಮೆಮೊರಿ ತೊಗೊಂಬರ್ಬೇಕು. ಇವ್ನು ಏನಕ್ಕೆ ಈ ಥರ ಅದ, ಯಾವುದೋ ಒಂದು ಇನ್ಸಿಡೆಂಟ್ ಟ್ರಿಗರ್ ಮಾಡಿರ್ಬೋದು, ವಾಟ್ ಆರ್ ದ ಹಿಸ್ ಟ್ರಿಗರ್ ಪಾಯಿಂಟ್ಸ್, ಅದನ್ನೆಲ್ಲ ಹೋಮ್ವರ್ಕ್ ಮಾಡಿ ಐ ಹ್ಯಾಡ್ ಸೆಟ್ ದಟ್ ಅವ್ರು ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ನ ಅಂತ. ಎಕ್ಸಾಕ್ಟ್ಲಿ. ಆದರೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಅಷ್ಟೇ ಫ್ಲೂಯಿಡ್ ಆಗಿರ್ಬೇಕು ನಿಮ್ಮ ಜೊತೆಗೆ. ನೀವು ಈ ಥರ ಯೂಸ್ ಮಾಡ್ತೀರಂದ್ರೆ ಮೆಥಡ್, ಇಫ್ ಯು ಗೋಯಿಂಗ್ ನೀವು ಎಲ್ಲೋ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಿದ್ದೀರಾ ಅಂದರೆ ಸೈಡ್ಗೆ ಹೋಗೋ ಅಂತಾರೆ. ಸೊ ಹೊಸ ಡೈರೆಕ್ಟರ್ ಪ್ರೊಡ್ಯೂಸರ್ ಆದರೆ ಸ್ವಲ್ಪ ಫ್ರೀ ಆಗಿರು, ನಾವು ಹೊಸಬ್ರೆ ಇಬ್ಬರು ಒಟ್ಟಿಗೆ ಬೆಳೆಯೋಣ ಅಂತ ಹೇಳ್ತಾರೆ. ಬೆಳೆದಿರೋದ್ರೆ ಸ್ವಲ್ಪ ಟೈಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಿಪೆಂಡ್ಸ್ ಆನ್ ಹೂ ಯು ಆರ್ ವರ್ಕಿಂಗ್ ವಿತ್, ಹೂ ಇಸ್ ದ ಡೈರೆಕ್ಟರ್, ಆ್ಯಂಡ್ ದೇ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಟೇಕ್ಸ್ ಟು ಪರ್ಫಾರ್ಮ್. ಈ ಥರದ್ದು ಒಂದು ಸೀನ್ ಅವ್ನು ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅವನೇನು ಮಾಡಬೇಕು. ಈಗ ತುಂಬ ಸಲ ಕೇಳಿರ್ತೀವಿ, ಅನ್ ಆ್ಯಕ್ಟರ್ ಐಸೋಲೇಟೆಡ್ ಹಿಮ್ಸೆಲ್ಫ್, ಬೆಳಕೆ ನೋಡಿರಲಿಲ್ಲ 1 ತಿಂಗಳು, ಪೇಪರ್ ಎಲ್ಲ ಮುಚ್ಚಿಬಿಟ್ಟು ಕಿಟಕಿಗೆಲ್ಲ ಒಳಗಡೆ ಬದುಕ್ಬಿಟ್ಟಿದ್ದ ಅಂತೆಲ್ಲ ಕೇಳಿದ್ದೀವಿ. ಅದೇ. ಆಮೇಲೆ ಇವ್ರು ಈಗ ನಮ್ಮ ರಣದೀಪ್ ಕೂಡ ಇದ್ದಾರೆ, ಅವ್ರು ಹೆಂಗೋ ನೀರು ಕುಡಿಲಿಲ್ಲ, ಹೆಂಗೋ ಇದ್ರು, ಹಂಗಾದ್ರು ಸಣ್ಣ ಸರ್ಬ್ಜಿತ್ಗೆಲ್ಲ. ಸೊ ವೆನ್ ಯು ಸಿ, ಸೊ ದಟ್ ಡೈರೆಕ್ಟರ್ಸ್ ಶುಡ್ ಆಲ್ಸೋ ಗಿವ್ ಹಿಮ್ ದಟ್ ಟೈಮ್. ರೈಟ್ ಸರ್, ಹೇಳಿ ಸರ್. ಸರ್ ಒಂದು ಫಿಲ್ಮ್ ಮಾಡ್ತಿದ್ದೀವಿ ಸರ್. ಹಾಂ ಸರ್, ಇದು ಕ್ಯಾರೆಕ್ಟ್ರು ಎಲ್ಲ. ಆಮೇಲೆ ನಮ್ಮ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕಾಲ್ ಬರುತ್ತೆ. ಆಯಿತು ಸರ್, ಕತೆ ಕೇಳ್ತೀನಿ ಸರ್. ಅದು ಸರ್ ಕತೆ ಕೇಳ್ಬಿಡಿ ಸರ್, ಅದು ಪೇಮೆಂಟ್ ಒಂದು ಸಲ ಫಸ್ಟ್ ಹೇಳ್ಬಿಡಿ ನನಗೆ, ಎಷ್ಟು ಏನು ಕತೆ ಅಂತ. ಹಾಂ ಆಯ್ತು ಸರ್, ಇಷ್ಟು ಒಂದು X ನಂಬರ್. ಓ ಹೌದಾ ಸರ್, ಸರಿ ಆಯಿತು, ನಾನು ಪ್ರೊಡಕ್ಷನ್ ಹತ್ರ ಮಾತಾಡ್ಬಿಟ್ಟು ಮಾಡ್ತೀನಿ. ಸರ್ ಶೂಟಿಂಗ್ ನಾಡಿದ್ದು ಸರ್. ಅವ್ರ ಕತೆ ಹೇಳೋದು ಯಾವಾಗ, ನನ್ನ ಪಾತ್ರನ ಪರಕಾಯ ಪ್ರವೇಶ ಮಾಡೋದು ಯಾವಾಗ, ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ಯಾವಾಗ, ಅವ್ನ ಟ್ರಿಗರ್ ಪಾಯಿಂಟ್ಸ್ ಅನ್ನು ತಗೊಳ್ಳೋದು ಯಾವಾಗ, ಆ ಟ್ರಿಗರ್ ಪಾಯಿಂಟ್ಸ್ ಅನ್ನು ತಗೊಂಬಂದು ಶೂಟ್ ಮಾಡೋದು ಯಾವಾಗ. ಸೊ ಇಟ್ ಕಾಂಟ್ ಹ್ಯಾಪನ್ ದಟ್ ವೇ. ರೈಟ್. ಸೊ ನಾವು ಅಂದ್ರೆ ವಿ ಜಸ್ಟ್ ನೀಡ್ ಟು ನೋ ಹೌ ಟು ಬ್ಯಾಲೆನ್ಸ್ ಇಟ್. ಇವಾಗ ಅಂದ್ರೆ ದಟ್ಸ್ ಹೌ ಇಟ್ ವರ್ಕ್ಸ್. ಅಲ್ಲ, ಬಟ್ ನೀವು ಏನೋ ನೀವಿಬ್ರು ವರ್ಕ್ಡ್ ಇನ್ ಸ್ಮಾಲ್ ಸ್ಕ್ರೀನ್ಸ್, ಓಕೆನಾ? ಬಟ್ ಸ್ಮಾಲ್ ಸ್ಕ್ರೀನ್ಸ್ ಅಲ್ಲಿ ತುಂಬಾ ಅಂದ್ರೆ ಎಲ್ಲರೂ ಹೇಳಿರೋದು ಏನೋ ಚೆನ್ನಾಗಿ ಟ್ರೀಟ್ ಮಾಡಲ್ಲ, ಹೆಂಗ್ ಬೇಕೋ ಹಂಗೆ ಇದು ನಡ್ಸ್ಕೋತಾರೆ. ನಾಟ್ ಎವ್ರಿಬಡಿ, ಬಟ್ ಕೆಲವೊಂದು ಪ್ರೊಡಕ್ಷನ್ ಆಗಲಿ, ಕೆಲವೊಂದು ಡೈರೆಕ್ಟ್ ಆಗಲಿ, ಅಂದ್ರೆ ದೇ ಡೋಂಟ್, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅವ್ರು ಟ್ರೀಟ್ ಮಾಡಕ್ ಆಗಲ್ಲ ಅಂತಲ್ಲ, ದೇ ಕಾಂಟ್ ಟ್ರೀಟ್ ಯು. ನಿಮ್ಗೆ ಹೆಂಗ್ ಬೇಕು ಹಂಗೆ ಟ್ರೀಟ್ ಮಾಡೋಕು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಒಬ್ಬ ಆಕ್ಟರ್ ಬಂದ್ರೆ ಹಿಂಗಿರತ್ತೆ ಹಂಗಿರತ್ತೆ ಅಂತ. ಸ್ಮಾಲ್ ಸ್ಕ್ರೀನ್ ಇಸ್ ಮೋಸ್ಟ್ಲಿ ಲೈಕ್ ಅ ಜಾಬ್. 9 to 5 ಇಟ್ಸ್ ಅ ವೆರಿ ಸೆಕ್ಯೂರ್ ಜಾಬ್. ನಮಗೆ ಮಾರ್ನಿಂಗ್ 9 to 6 ಆ ಥರ ಒಂದು ಜಾಬ್. ಅಂದ್ರೆ ಅದ್ರಲ್ಲಿ ಅದು ಜಾಬ್ 1-2 ದಿವಸ ಆದರೂ ಒಂದೇ ದಿವಸ ಇರುತ್ತೆ ಪೇಮೆಂಟ್, ಆ ಥರ ಆದರೂ ಆಗುತ್ತೆ ಕಂಟಿನ್ಯೂ ಆಗ್ಬಿಟ್ರೆ ಹಂಗಿರುತ್ತೆ. ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಇಲ್ಲಿ ದ ಮಾರ್ಕೆಟ್ ಇಸ್ ನಾಟ್ ದ್ಯಾಟ್ ವೈಡ್.
ಈಗ ನಿಮಗೆ ತಮಿಳ್ ತೆಲುಗು ಅಂತ ನೋಡಿದ್ರೆ ಅವ್ರ ಸ್ಮಾಲ್ ಸ್ಕ್ರೀನ್ ಮಾರ್ಕೆಟ್ ಇಸ್ ಆಲ್ಸೋ ಹ್ಯೂಜ್. ಕನ್ನಡದಿಂದ ಎಷ್ಟೋ ಜನ ಅಲ್ಲೋಗಿ ಅಲ್ಲಿ ಹೋಗ್ತಾರೆ. ಏನಕ್ಕೆ ಅಂದರೆ ಅವ್ರಿಗೆ ಪೇಮೆಂಟ್ ಜಾಸ್ತಿ ಕೊಡ್ತಾರೆ ಅಲ್ಲಿ, ಯಾಕಂದ್ರೆ ಅವ್ರ ಮಾರ್ಕೆಟ್ ಜಾಸ್ತಿ ದೊಡ್ಡದಿದೆ ಆ್ಯಂಡ್ ಅವ್ರು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನಿಮಗೆ ಕೆಲವು ದಿವಸ ಒಂದು ದಿವಸಕ್ಕೆ ಅರ್ಧ ದಿವಸ ಶೂಟಿಂಗ್ ಇರುತ್ತೆ, 1 hour ಶೂಟಿಂಗ್ ಇರುತ್ತೆ, ಒಂದೇ ಶಾರ್ಟ್ ಇರುತ್ತೆ, ಬಟ್ ಸ್ಟಿಲ್ ದೇ ವಿಲ್ ಪೇ ಯು ಫಾರ್ ಎಂಟೈರ್ ಡೇ. ಆ ಥರನೂ ಇರುತ್ತೆ. ಬಟ್ ತಮಿಳ್ ತೆಲುಗು ನೀವು ಹೋಗಿ ಮಾಡಿದವ್ರ ಹತ್ರ ಕೇಳಿ, ಅವ್ರಿಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗಿರುತ್ತೆ ಯಾವತ್ತಾದ್ರೂ ಒಂದು ದಿವಸ, ಬಿಕಾಸ್ ಆಫ್ ಹೆವಿ ಲೋಡ್. ನೀವು ಬೆಳಿಗ್ಗೆ 7 ಗಂಟೆ ಕ್ಯಾಮರಾ ಸ್ಟಾರ್ಟ್ ಆಯಿತು ಅಂದರೆ ನೀವು ಅಲ್ಲೋ ಇಲ್ಲೋ ಕೆಳಗಡೆ ಕೂತಿರೋದು ಬಿಟ್ರೆ ಬೇರೆ ಕುತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮನ್ನು ಅಷ್ಟು ಯುಟಿಲೈಸ್ ಮಾಡ್ತಾರೆ ಅವರು. ದೇ ವರ್ಕ್ ವಿತ್ ಯು ಫಾರ್ 15 days. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಹೈದರಾಬಾದಿಗೆ ಫಸ್ಟ್ ವೀಕು 3rd week ಅಂತ ಆ ಥರ ಇರುತ್ತೆ ಅವ್ರಿಗೆ. ಆ ಫಸ್ಟ್ ವೀಕ್ 3rd weekಲ್ಲಿ ಫೋನ್ ಮಾಡಿದ್ರೆ ಫೋನ್ ತೆಗಿಯಕ್ಕೆ ಪುರ್ಸೊತ್ತಿರಲ್ಲ ಅವ್ರ ಹಂಗೆ ಕೆಲಸನೂ ಮಾಡಿಸ್ಕೋತಾರೆ. ಆಯ್ತಾ, ದೇ ಪೇ ಗುಡ್, ಕೆಲಸನೂ ಹಂಗೆ ಮಾಡಿ. ಬಟ್ ಎಕ್ಸ್ಪೋಜರ್ ಚೆನ್ನಾಗಿದೆ, ಮಾರ್ಕೆಟ್ ದೊಡ್ಡದಾಗಿದೆ, ಜನ ಜಾಸ್ತಿ ಇದ್ದಾರೆ. ಇಲ್ಲಿ ನಮ್ಗೆ ಸ್ವಲ್ಪ ತುಂಬ ಫ್ರೀ ಆಗಿರ್ತೀವಿ. ಅಟ್ ದ ಸೇಮ್ ಟೈಮ್ ಫಾರ್ ಮೀ ಇಟ್ ವಾಸ್ ಆಲ್ವೇಸ್ ಅಬೌಟ್ ಫಿಲ್ಮ್ಸ್. ಐ ವಾಂಟೆಡ್ ಟು ಗೆಟ್ ಇನ್ ಟು ಫಿಲ್ಮ್ಸ್. ನಂಗೆ ಇದೊಂದು ದಾರಿ ಆಗಿತ್ತು, ಅಂದರೆ ಟೆಲಿವಿಷನ್ ಥ್ರೂ ಬರೋದಕ್ಕೆ ಇಟ್ ವಾಸ್ ನನಗೊಂದು ದಾರಿ ಆಗಿತ್ತು. ಇಟ್ ವಾಸ್ ಅ ಮೀಡಿಯಮ್ ಆ್ಯಂಡ್ ಅದೇ ಮೊನೋಟೋನಸ್ ಅನ್ಸ್ಬಿಡುತ್ತೆ ಆಫ್ಟರ್ ಅ ಪಾಯಿಂಟ್. ಅದೇ ಆಂಗಲ್ಸ್ ಅದು ಗೊತ್ತಾಗ್ಬಿಡುತ್ತಲ್ಲ. ಅಂದ್ರೆ ಹೆಂಗ್ ಹೇಳಿ, ಹೆಂಗ್ ಪ್ರಿಪೇರ್ ಮಾಡ್ಲಿ? 2 ಹೆಂಡತಿ ಇರ್ತಾಳೆ ಇವನಿಗೆ, ಅವನು ಅದನ್ನು ಮೇಂಟೈನ್ ಮಾಡ್ತಿರ್ತಾನೆ, ಇದನ್ನು ಮೇಂಟೈನ್ ಮಾಡ್ತಿರ್ತಾನೆ. ಇದಕ್ಕೆ ಯಾವ ಟ್ರಿಗರ್ ಪಾಯಿಂಟ್? ಅಂದ್ರೆ ಇವನ್ಗೆ 2 ಹೆಂಡತಿ ಇಟ್ಕೋಬೇಕು ಅಂತ ಇದ್ರೆ ಇವನ್ಗೆ ಏನ್ ಟ್ರಿಗರ್ ಮಾಡಿರ್ಬೋದು? ಏನು ಮಾಡಿರ್ಬೋದು? ಏನು ಮಾಡಿರ್ಬೋದು, ಅದೇ ಮಾಡಿರ್ಬೋದು. ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್. ಅಂಡ್ ಅಲ್ಲಿ ನಿಮಗೆ ಟೈಮ್ ಇಲ್ಲ ಸರ್, ತಗೊಂಬಿಡಿ ಸರ್ ಅಂದ್ರೆ ರೀಟೆಕ್ಸ್ ಇಲ್ಲ, ವಾಟ್ ದೇ ವಿಲ್ ಗಿವ್ ಡೆಫಿನೆಟ್ಲಿ ಟೆಕ್ನಿಕಲಿ ಬೇಕಾದ್ರೆ. ಸರ್ ನಂಗೆ ಇನ್ನೂ ಬೆಟರ್ ಸರ್ ನೆಕ್ಸ್ಟ್ ಸೀನಲ್ಲಿ ಮಾಡಿ ಬನ್ನಿ ಸಾಕು, ಚೆನ್ನಾಗಿ ಮಾಡಿದ್ದೀರಾ ಬನ್ನಿ. ಬಟ್ ನೀವು ಫಿಲ್ಮ್ ಶೂಟಿಂಗ್ ಬಂದಾಗ ಸ್ಪಾಂಟಿನಿಟಿ ಬರಲ್ವಾ ನಿಮಗೆ? ಅಂದ್ರೆ ಸೀರಿಯಲ್ ಅಲ್ಲಿ ಮಾಡ್ಕೊಂಡ್ ಬಂದಿರೋದ್ರಿಂದ ದಟ್ ಅಗೇನ್ ನೀವು ಯಾವಾಗಲೂ ಇಲ್ಲಿ ಬರಬೇಕು ಅಂತ ಯೋಚನೆ ಮಾಡ್ಕೊಂಡೇ ಬಂದಿರೋದ್ರಿಂದ ಅಂದರೆ ದಟ್ ಹೆಲ್ಪ್ಸ್. ಅಂದರೆ ಟೆಲಿವಿಷನ್ ಅವ್ರಿಗೆ ಅದು ನೀವು ಹೇಳಿದ್ರಲ್ಲ ಇವಾಗ. ಸೊ ಲಾಟ್ ಆಫ್ ಪೀಪಲ್ಸೇ ನೀವು ಆರಾಮಾಗಿರ್ತೀರಾ ಶಾರ್ಟ್ ಅಂದ ತಕ್ಷಣ. ಐ ಥಿಂಕ್ ದ ಬೆಸ್ಟ್ ಥಿಂಗ್ ಅಬೌಟ್ ಟೆಲಿವಿಷನ್ನಿಂದ ಸಿನಿಮಾಗೆ ಬರೋದು ಇಸ್ ದ ಸ್ವಿಚ್ ಓವರ್ ದಟ್ ಯು ಕ್ಯಾನ್ ಹ್ಯಾವ್. ನೀವು ಸತ್ತಿದ್ದೀರ ಇಷ್ಟು ವರ್ಷ, ನನ್ಗೆ ಈ ಥರ ಒಂದು ಅವಕಾಶ ಸಿಗಬೇಕು ಅಂತ ಸಿನಿಮಾಗಳಲ್ಲಿ, ಆ್ಯಂಡ್ ಬಟ್ ದ ಪ್ರಾಸೆಸ್ ಆಫ್ ಯು ಸ್ವಿಚಿಂಗ್ ಟು ದಟ್ ಕ್ಯಾರೆಕ್ಟರ್ ಇಸ್ ಮೋರ್ ಈಸಿಯರ್ ವೆನ್ ಯು ಕಮ್ ಫ್ರಮ್ ಟೆಲಿವಿಷನ್. I've experienced that like on set, like he's spontaneous. ನೋ ಆಲ್ಸೋ ನನ್ನ ಪರ್ಸ್ನಲಿ ಹೇಳ್ತಾ ಇರೋದು, ನಾ ಆರ್ಜೆಂಗ್ ಮಾಡಿರೋ ಕಾರಣ ಎಲ್ಲೋ ಒಂದು ಕಡೆ ಮಾತಾಡೋಕೆ ಸ್ವಲ್ಪ ಈಸಿ ಆಗುತ್ತೆ. ಸಡನ್ ಆಗಿ ಬಂದು ನಾವು ಪಾಡ್ಕಾಸ್ಟ್ ಮಾಡ್ಬೇಕಂದ್ರೆ ನಮಗೂ ಬರ್ತಾರೆ. ಕರೆಕ್ಟ್ ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಕಮ್ ಟು ಯು ಪ್ರವೀರ್. ಸಿನಿಮಾದಲ್ಲಿ ಟೀಸರ್ ಇವಾಗಲೇ ರಿಲೀಸ್ ಆಗಿದೆ ಆ್ಯಂಡ್ ಹೋಪ್ಫುಲಿ ಇನ್ ದ ಕಮಿಂಗ್ ಡೇಸ್ ಎಪಿಸೋಡ್ ಬರೋಷ್ಟೊತ್ತಿಗೆ ಟ್ರೇಲರು ಬಂದಿರುತ್ತೆ. ಯು ಆರ್ ಅ ರೊಮ್ಯಾಂಟಿಕ್ ಪರ್ಸನ್ ಆಲ್ಸೋ, ಆ್ಯಂಡ್ ಅದು ನಿಮ್ಮನ್ನು ಗ್ರೌಂಡೆಡ್ ಆಗಿಟ್ಟಿರುತ್ತೆ. ಬಟ್ ನನಗೆ ಪ್ರೆಸೆಂಟ್ ಡೇಲಿ ಅಬ್ಸರ್ವ್ ಮಾಡ್ತಿರೋದೇನು ಅಂದರೆ, ತುಂಬ ಜನ ಆ್ಯಸ್ ಆಡಿಯನ್ಸಸ್ ರಿಲೇಷನ್ಶಿಪ್ಸ್ನ ಸೀರಿಯಸ್ಸಾಗಿ ತೊಗೋತಾ ಇಲ್ಲ. ಲೆಟ್ಸ್ ಬಿ ಆನೆಸ್ಟ್. ಮೊದಲಿನ ಥರ ಏನು ರಾಮ್ ಕಾಮ್ಸು ರೊಮ್ಯಾಂಟಿಕ್ ಸೈಡ್ಸ್ ಏನು ನಾವು ಗ್ಲೋರಿಫೈ ಮಾಡ್ತಾಯಿದ್ವು, ಅದನ್ನು ಇವಾಗ ಆಡಿಯನ್ಸಸ್ಸು ಗುರು ಆಯಿತು ಬಿಡು ಅಂತಲೇ ಹೇಳ್ತಾರೆ. ಸೊ ಡು ಯು ಥಿಂಕ್ ಸಿನಿಮಾದಲ್ಲಿ ತುಂಬ ರೊಮ್ಯಾಂಟಿಕ್ ಆಗೋದು ಒಂದೊಂದು ಸಲ ಆಡಿಯನ್ಸಿಗೆ ಅಷ್ಟು ಕನೆಕ್ಟ್ ಆಗಲ್ಲ ಅಂತ ಅನ್ಸುತ್ತಾ? ಡು ಯು ಥಿಂಕ್ ದಟ್ ಈಸ್ ಅನ್ ಆ್ಯಂಗಲ್ ದಟ್ ಯು ಹವ್ ಥಾಟ್ ಆಫ್? ತುಂಬ ಕಾಂಪ್ಲೆಕ್ಸ್ ಆಗೋಯ್ತಾ ಕೇಳಿದ್ ನಾನು? ಅಂದ್ರೆ ಕರೆಕ್ಟ್. ಅಂದ್ರೆ ಜನ ಇವಾಗ ಅಂದ್ರೆ ಇವಾಗ ತುಂಬ ಆಡಿಯನ್ಸ್ ಇವಾಗ ಅಷ್ಟೊಂದು ರೊಮ್ಯಾಂಟಿಸೈಸ್ ಶಾಲೋ ರಿಲೇಷನ್ಶಿಪ್ಸ್ ಆಗಿರೋ ಕಾರಣ ಒಂದೊಂದ್ಸಲ ನಾವು ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಇದೆ ಸಿನಿಮಾದಲ್ಲಿ, ರೈಟ್? ಆ್ಯಂಡ್ ವೆನ್ ವಿ ಟ್ರೈ ಟು ಬ್ಯೂಟಿಫೈ ಇಟ್ ಆ್ಯಂಡ್ ಶೋ ಇಟ್ ಇನ್ ಸಚ್ ಅ ಮ್ಯಾನರ್, ಒಂದೊಂದ್ಸಲ ಆಡಿಯನ್ಸು ಗುರು ಎಲ್ಲೋ ಒಂದು ಕಡೆ ಕನೆಕ್ಟ್ ಮೈಂಡ್ ಸೆಟ್ ಇರಬಹುದಾ ಆಡಿಯನ್ಸ್ಗೆ? ಡು ಯು ಥಿಂಕ್ ಈ ಒಂದು ಆ್ಯಂಗಲ್ ಯೋಚನೆ ಮಾಡಿದ್ದೀರಾ? ಐ ಮೀನ್ ಈ ಆ್ಯಂಗಲ್ ನಾನು ಯೋಚನೆ ಮಾಡಿಲ್ಲ. ನೀವು ಪ್ರಶ್ನೆ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ವೀರ್ಜಾರ ಬಗ್ಗೆ ಆಯ್ತಾ? ಬಟ್ ಆಕ್ಚುಲಿ ಅದು ಮ್ಯಾಟ್ರ್ ಇವಾಗಿರೋದು ಸಯ್ಯಾರ ಬಗ್ಗೆ. ಅದು ಅವನು ಅವಳು ನೋಡಿ ಇಷ್ಟಪಟ್ಟು, ಅವಳಿಗೂ ಇವನು ಇಷ್ಟ ಆಗಿ, ಇವನು ಇಂಡಿಯಾ ದಾಟಿ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವಳು ಜೈಲ್ಗೆ ಹೋಗ್ಬಿಟ್ಟು ಅವಳಿಗೂ ಗೊತ್ತಿಲ್ಲದೆ ಆ ಥರ ಆಗಿದೆ ಪ್ರೀತಿಗೋಸ್ಕರ. ನೋಡೇ ಇಲ್ಲ ಸಿನಿಮಾನ ನೋಡ್ಬಿಡಿ. ಬಟ್ ವಿಚಾರ ಏನು ಅಂದ್ರೆ ಮ್ಯಾಟ್ರ್ ಆಗಿಲ್ಲ ಎಲ್ಲೂ ಅವರದ್ದು. ಇವಾಗ ಹಂಗಿಲ್ಲ. ಫಸ್ಟ್ ಮ್ಯಾಟ್ರ್ ಇಸ್ ಪ್ಯಾರ್ಕೋ ಕ್ಯಾ ನಾಮುದು ಅಂತ, ಆಮೇಲೆ ಇದಕ್ಕೆ ಏನಂತ ಹೆಸರು ಕೊಡೋಣ ಅಂತ. ಕರೆಕ್ಟ್. ಅಲ್ಲ ಅದು ಶಿಪ್ ಎಲ್ಲ ಆಮೇಲೆ ಫಸ್ಟ್ ಸೈಲ್ ಆಗ್ಬಿಟ್ಟಿರುತ್ತೆ. ಸೊ ಅದೇ ದಡ ದಾಟ್ಬಿಟ್ಟಿರುತ್ತೆ. So that is where it is relatable ಇವಾಗ. But don't you think like guys, like most of the guys are like old school sort of? Guys are old school. I agree. But ಎಲ್ಲೋ ಒಂದು ಕಡೆ ಇವಾಗ ಜೆನ್ಜಿ ಮತ್ತು ಮಿಲೇನಿಯಲ್ಸ್ ಮಧ್ಯೆ ಆಟ ಆಡ್ತಿರೋ ಕಾರಣ
ಯಾರ ಮಿಲೇನಿಯಲ್ ಜೆನ್ಸಿನ ನೀವು? ಐ ಆಮ್ ಅ ಮಿಲೇನಿಯಲ್. ಸೊ ಮಿಲೇನಿಯಲ್ಸ್ ಜೆನ್ಸೀಸ್ ಜೊತೆ ಮಿಕ್ಸ್ ಆಗಿ ನಮ್ಮ ಮೈಂಡ್ ಸೆಟ್ ಸ್ವಲ್ಪ ಆ ಥರ ಆಗ್ತದೆ ಅಂತ ಅನ್ಸುತ್ತೆ ನಿಮಗೆ? ಶೈನ್ ಆಲ್ಸೋ ವುಡ್ ಬಿ ಏಬಲ್ ಟು ಆನ್ಸರ್ ಬಿಕಾಸ್ ನಾನ್ ನಾನು vintage. ಪರಿಚಯ ಇರ್ತಾರೆ. ವಿಂಟೇಜ್ ಅವರು ಕೋರ್ಟಿಗೆ ಹೋಗ್ತಿ ಕಾಲದವರು. ಅವ್ರ ವಿಂಟೇಜ್ ಪೀಸು ಮಾಡಿಫೈ ಆಗಿರೋದು ಇವಾಗ. ಐ ಮೀನ್ ಲೈಕ್ ನಾನು ಐ ಮೀನ್ ಓಲ್ಡ್ ಸ್ಕೂಲ್ ಬೈ ಹಾರ್ಟ್ ಲೈಕ್. ಆಲ್ ಆಫ್ ಅಸ್ ಆರ್, ಬಟ್ ಅದೇ ವಿಲನ್ಸ್ ಆರ್ ನಾಟ್ ಬಾರ್ನ್ ದೇ ಆರ್ ಮೇಡ್ ಅಂತಾರಲ್ಲ ಅದೇ. ಇಲ್ಲ ಬಟ್ ಈಗ ಅಂದ್ರೆ ವೆನ್ ವಾಸ್ ದ ಲಾಸ್ಟ್ ಲವ್ ಸ್ಟೋರಿ ಹಿಟ್ ಆಗಿದ್ದು ಕನ್ನಡದಲ್ಲಿ? ಡ್ಯೂ ರಿಮೆಂಬರ್? ಕನ್ನಡದಲ್ಲಿ ಕೇಳ್ತಿದ್ದೀರಾ? ಹಾ, ಕನ್ನಡ. ನನ್ನ ಲೈಫ್ ಲವ್ ಸ್ಟೋರಿ ಕೇಳ್ತಿದ್ದೀರಾ? ಇಲ್ಲ ಅದಕ್ಕೂ ಬರೋಣ. ಶೈನ್ ಎಷ್ಟು ಲವ್ ಮಾಕ್ಟೇಲ ಲಾಸ್ಟ್ ನನಗೂ ಇಲ್ಲ ಇರಿ, ಈವನ್ ಲವ್ ಮಾಕ್ಟೈಲ್ ಕೋವಿಡ್ಗಿಂತ ಮುಂಚೆ ಅದು ಅವಾಗ. ಅಲ್ಲ ಬಟ್ ಅದೇ ಲವ್ ಮಾಕ್ಟೇಲ್ 2 ಕೋವಿಡ್ ಆದ್ಮೇಲೆ ಬಂದಿತ್ತು. ಇಲ್ಲ ಬಟ್ ದೆನ್ ಅದರಲ್ಲಿ ಅಂತ ಸಿ ಹೆವಿ ಇಟ್ ಲವ್ ವಾಸ್ ಸ್ಟಿಲ್ ಆ ಒಂದು ದ ಮಿಸ್ಸಿಂಗ್ ಆಫ್ ನಿಧಿಮಾ ಕರೆಕ್ಟ್. ವಾಸ್ ಸ್ಟಿಲ್ ದೇರ್ ಇನ್ ಲವ್ ಮಾಕ್ಟೈಲ್. ಬಟ್ ನನಗೆ ಯಾವುದು ಲಾಸ್ಟ್ ರಾಮ್ ಕಾಮ್ ಯಾವುದು ಕನ್ನಡ ರಾಮ್ ಕಾಮೇ ಬರ್ತಿಲ್ಲ. ಸೆಪ್ಟೆಂಬರ್ 12th ನೋಡಿ ನಿದ್ರಾದೇವಿ ನೆಕ್ಸ್ಟ್. So ನಿದ್ರಾದೇವಿ as far as I've seen is not an all out rom-com. It is someone with issues ಅಲ್ವಾ? ಸೊ ಏನ್ ಜಾನ್ರನ ಕೊಡಕ್ಕೆ ಇಷ್ಟ? ವಾಟ್ ಇಸ್ ದ ಜಾನ್ರ? ಐ ಮೀನ್ ಲೈಕ್ ಇನ್ಸಾಮ್ನಿಯಾ ಇಸ್ ಲೈಕ್ ಜಸ್ಟ್ ಲೈಕ್ ಅ ಸ್ಪ್ರಿಂಕಲ್ ಆಫ್ ದ ಸ್ಟೋರಿ. ಅಂದ್ರೆ ಮೇನ್ ಕೋರ್ ಬಂದು ಇಟ್ಸ್ ಲೈಕ್ ಪ್ರಾಪರ್ ಲೈಕ್ ಅಂದ್ರೆ ಒಂದು ರೊಮ್ಯಾಂಟಿಕ್ ಲವ್ ಡ್ರಾಮಾ. ರೈಟ್. There's like a solid like romantic story that holds like the core of the film. ಓಕೆ, ಇದೊಂದು ಯಾವತ್ತು ಕ್ಯೂರಿಯಸ್ ಇತ್ತು ಶೈನು ಆನ್ಸರ್ ಮಾಡೋದು, ಬಿಕಾಸ್ ತುಂಬ ಈ ಪ್ರೊಸೆಸ್ಸಲ್ಲಿ ಹೋಗಿರ್ತಾರೆ. ಇಫ್ ಯು ಹ್ಯಾವ್ ಟು ಗೆಟ್ ರೊಮ್ಯಾಂಟಿಕ್ ಆನ್ ಸ್ಕ್ರೀನ್, ಒಂದು ಸ್ವಲ್ಪ ಆಫ್ ಸ್ಕ್ರೀನು ಕೂಡ ಯು ಹ್ಯಾವ್ ಟು ಟ್ರಾವೆಲ್ ವಿತ್ ಈಚ್ ಅದರ್ ಅಂತ ಹೇಳ್ತಾರೆ, ಹೌದಾ ಅದು? ಐ ಮೀನ್ ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಅಂದರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು. ಮೋರ್ ದೆನ್ ಎವ್ರಿಥಿಂಗ್ ಲೈಕ್ ತುಂಬ ಚೆನ್ನಾಗಿ ಜೆಲ್ ಆಗಬೇಕು. ಸೊ ಹೇಗೆ ಜೆಲ್ ಆಗೋದು ಅದು? ರಿಹರ್ಸಲ್ಸು. ಓಕೆ, ನಿಮ್ದು ಹೇಗೆ ಜಲ್ ಆಗತ್ತೆ ಅಂದ್ರೆ ಆಕ್ಟಿಂಗ್ ಮಾಡಲು ನೋ, ಬಟ್ ಜನರಲ್ ಒಂದು ಪ್ರಾಸೆಸ್ ಇದೆ. ಬಿಕಾಸ್ ರಾಕಿಂಗ್ ಸ್ಟಾರ್ ಹೆಸರು ಒಂದು ಯಾವುದೋ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಸೀರಿಯಲ್ ಮಾಡ್ಬೇಕಾದ್ರೆ ನಮ್ಮ ತಾಯಿ ಜೊತೆ ಮಾಡ್ತಾ ಇದ್ದೆ ಆ್ಯಕ್ಟಿಂಗು. ಅವಾಗ ನಂಗೆ ಸ್ವಲ್ಪ ಗೊತ್ತಾ, ಏನೋ ನಿಂಗೆ ರೊಮ್ಯಾನ್ಸೇ ಮಾಡಕ್ಕೆ ಬರಲ್ಲ, ಸ್ವಲ್ಪ ಕಲಿ ಅಂತ ಅವ್ರು ಪುಷ್ ಮಾಡ್ತಾ ಇದ್ರು ಅಂತ. ಹಾಂ, ಸೀರಿಯಲ್ಸಲ್ಲಿ ಶ್ರುತಿ ನಾಯ್ಡು ಜೊತೆ ಒಂದು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಹಿ ಕುಡಂಟ್ ರೊಮ್ಯಾನ್ಸ್ ಆನ್ ದ ಸ್ಕ್ರೀನ್. ಸೊ ಮನೇಲಿ ಬಂದು ಅಮ್ಮನ ಜೊತೆ ಡ್ಯಾನ್ಸ್ ಮಾಡೋದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಎಲ್ಲರಿಗೂ ಒಂದು ಪ್ರಾಸೆಸ್ ಇರುತ್ತೆ ಟು ಗೆಟ್ ಕಂಫರ್ಟಬಲ್ ಆನ್ ಸ್ಕ್ರೀನ್ ಆಲ್ಸೋ. ಸೊ ಅದು ಹೇಗೆ ನಿಮ್ಮ ಪ್ರಾಸೆಸ್ ವರ್ಕ್ ಆಗುತ್ತೆ ಅಂತ ಕೇಳಿ. ಇವಾಗ ನೀವು ಸೀರಿಯಲ್ಸ್ ಎಲ್ಲ ಕನ್ಸಿಡರ್ ಮಾಡಿದ್ರೆ, ಸೀರಿಯಲ್ಸ್ ಇಲ್ಲ ಆರ್ ಎಲ್ಸ್ ಲೈಕ್ ಸಮ್ ವೆರಿ ಬ್ಯಾಡ್ ಕಮರ್ಷಿಯಲ್ ಫಿಲ್ಮ್ ಕನ್ಸಿಡರ್ ಮಾಡಿದ್ರೆ, ಇಟ್ ಗೆಟ್ ವೆರಿ ಡಿಫಿಕಲ್ಟ್ ಟು ಲೈಕ್ ಲೈಕ್ ರೊಮ್ಯಾನ್ಸ್ ಯುವರ್ ಲೈಕ್ ಯೋರ್ ಕೋ ಆಕ್ಟರ್. ಬಟ್ ಇಫ್ ಅ ಸ್ಕ್ರಿಪ್ಟ್ ಇಸ್ ರಿಟನ್ ರಿಯಲಿ ವೆಲ್ ಆ್ಯಂಡ್ ಇಟ್ ಟಚಸ್ ಯು ಲೈಕ್ ಲೈಕ್ ನೀವು ಓದಿದಾಗ ನಿಮ್ಗೆ ಏನೋ ಒಂದು ಫೀಲ್ ಆಗುತ್ತೆ. ರೈಟ್. ಸೊ ಇಫ್ ಅ ಸ್ಕ್ರಿಪ್ಟ್ ಇಸ್ ರಿಯಲಿ ವೆಲ್ ರಿಟನ್, ನಿಮಗೆ ಐ ಮೀನ್ ಪರ್ಫಾರ್ಮೆನ್ಸ್ ಬಂದಾಗ ಇಫ್ ಯು ಗಾಟ್ ಗುಡ್ ರಿಹರ್ಸಲ್ಸ್, ಐ ಫೀಲ್ ಲೈಕ್ ಯುಲ್ ಬಿ ಐ ಮೀನ್ ಗುಡ್ when it comes to shoot. ಶೈ, ನೀವು ರಿಹರ್ಸಲ್ಸಾ? ಇಲ್ಲ ಅಂದ್ರೆ ಅವ್ರು ಸ್ವಿಚ್ ಹೇಳಿದ್ರಲ್ಲ ಹಿಂಗ್ ಸ್ವಿಚ್ ಇಲ್ಲ ಅಂದ್ರೆ Spontaneity. ಈಗ ಏನಂದ್ರೆ ನಮ್ದು ನಿದ್ರಾದೇವಿ ಕುಣಿತಾ ಇರತ್ತೆ ಒಳಗಡೆ, ಅವಕಾಶ ಸಿಕ್ಕಿದ್ರೆ ಸಾಕು ಹೊರಗಡೆ ಹಾರ್ ಬರ್ತೀನಿ ಅನ್ನೋದು. ಓಕೆ, ಜೋಕ್ಸ್ ಅಪಾರ್ಟ್. ಬಟ್ ಅಂದ್ರೆ ರೊಮ್ಯಾನ್ಸ್ ವೈಸ್ ಅಂದ್ರೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ನಾಟ್ ಗಾಟನ್ ಟೂ ಮಚ್ ರೊಮ್ಯಾಂಟಿಕ್ ಅವಕಾಶ ಟು ಡೂ ರೊಮ್ಯಾಂಟಿಕ್ ಫಿಲ್ಮ್ಸ್. ಬಟ್ ವಾಟ್ ಎವರ್ ಎಲ್ಲೆಲ್ಲ ಸಿಕ್ಕಿದೆ, ಐವ್ ಯೂಶ್ವಲಿ ಬೀನ್ ವೆರಿ ಈಗ ನೀವೀಗ ಸಿಕ್ಕಿದ್ರಿ, ಈಗ ನಿಮ್ಗೆ ಸಿಕ್ಕಿ ನಾವು ಒಂದು 10-15 ನಿಮಿಷ ರೊಮ್ಯಾನ್ಸ್ ಶುರು ಮಾಡ್ಬಿಡ್ತೀವಿ. ಅಂದ್ರೆ ಅಲ್ಲ, ಬ್ರೊಮ್ಯಾನ್ಸ್ ಬ್ರೊಮ್ಯಾನ್ಸ್ ಹೆಂಗೆ ಆಯ್ತು? ಬಿಕಾಸ್ ವಿ ಸ್ಪೋಕ್, 2 ತುಂಟು ಜೋಕ್ಗಳನ್ನ ಮಾತಾಡಿದ್ವಿ ಆಫ್ ರೆಕಾರ್ಡ್. ಆಫ್ ರೆಕಾರ್ಡ್. ಹಂಗಂತ ಎಲ್ಲರ ಹತ್ರ ಹೆಣ್ಮಕ್ಳ ಹತ್ರ ಹೋಗಿ ತುಂಟು ಜೋಕ್ ಅಂತ ಮಾತಾಡಿದ್ರೆ ಯಾವ ನನ್ನ ಮಗ ಹಿಂಗ್ ಶುರು ಮಾಡ್ತಾರೆ. ಬಟ್ ಐ ಯೂಶ್ವಲಿ ಇಮಿಡಿಯೇಟ್ಲಿ ಗೆಟ್ ಕನೆಕ್ಟೆಡ್ ಟು ಪೀಪಲ್. ಈಗ ಇವ್ರನ್ನ ಮೀಟ್ ಮಾಡಿದಾಗ ಆಗಿರ್ಬೋದು, ರಿಷಿಕಾ ಅವ್ರನ್ನ ಮೀಟ್ ಮಾಡಿದಾಗ ಆಗಿರ್ಬೋದು, ಅಂದರೆ 1-2 ಕಾನ್ವರ್ಸೇಷನಲ್ಲೇ ಐ ಮೇಕ್ ದೆಮ್ ಕಂಫರ್ಟೇಬಲ್ ಇನಫ್ ಟು ಒಂದು ಆರಾಮಾಗಿ ಒಂದು ಟ್ರಾನ್ಸಾಕ್ಷನ್ ಇರುತ್ತೆ. ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಅಥವಾ ನಾವು ರೆಗ್ಯುಲರ್ ಯಾವುದೋ ಒಂದು ಟಾಪಿಕ್ ಮಾತಾಡೋದಕ್ಕಾಗಿರ್ಬೋದು, ಎಲ್ಲೂ ಇದು ಇವ್ರ ಹತ್ರ ಮಾತಾಡಲ ಬೇಡ ಅನ್ನೋ ಆ ಥರ ಅನ್ನಿಸ್ಬಾರ್ದು. ಸೊ ಆ ಒಂದು ಕಂಫರ್ಟ್ ಝೋನಿಗೆ ಬಂದುಬಿಡ್ತೀವಿ. ಐ ಫೀಲ್ ದಟ್ ಕಂಫರ್ಟ್ ಝೋನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ಲೇ ಎನಿಥಿಂಗ್. ನಿಮ್ಗೆ ರೊಮ್ಯಾನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಶತ್ರುಗಳೇ ಆಗಿರಲಿ ಬೇಕಾದ್ರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ವಿ ಆರ್ ಕೈಂಡ್ ಆಫ್ ಟಿಲ್ ದ ಎಂಡ್ ಆಫ್ ದ ಫಿಲ್ಮ್ ಅಲ್ಲ, ವಿ ಕೈಂಡ್ ಆಫ್ ಹೇಟ್ ಈಚ್ ಅದರ್. ಓಕೆ, ಬಟ್ ನಾನು ಅವ್ರು ನೋಟಿಸ್ ಮಾಡಿದಾರೋ ಇಲ್ವೋ, ಎಲ್ಲೂ ಕೂಡ ಐ ನೆವರ್ ಬೀನ್ ಫ್ರೆಂಡ್ಲಿ ವಿತ್ ಹಿಮ್ ಟಿಲ್ ದ ಅಂದರೆ 3/4 ಆಫ್ ದ ಶೂಟ್.
ಸೊ 3/4 ಆಫ್ ದ ಶೂಟ್ ಆದ್ಮೇಲೆ there is some transition that happens in the characters that ಯಾಕಂದ್ರೆ ಅಂದ್ರೆ ಹಂಗ್ ನಾಟ್ ಕಾನ್ಶಿಯಸ್ಲಿ ಅಲ್ಲ ಸಬ್ಕಾನ್ಶಿಯಸ್ಲಿ ಅಂದ್ರೆ ನಾನು ಇವ್ರು ಮೀಟ್ ಮಾಡ್ತಿದ್ದು ಶೂಟಿಂಗ್ ಸೆಟ್ ಅಲ್ಲೇ ಅಂಡ್ ಐ ನೋ ದಟ್ ಐ ಆಮ್ ಪ್ಲೇಯಿಂಗ್ ದಟ್ ಸೀನ್ ಟುಡೇ ವೇರ್ ಇವ್ರನ್ನ ನಾನೇನಾದ್ರು ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಅಲ್ಲಿ ಏನೋ ಇರುತ್ತೆ ವೇರ್ ಹಿ ಡಸಂಟ್ ಲೈಕ್ ಮೀ ಆರ್ ಐ ಡೋಂಟ್ ಲೈಕ್ ಹಿಮ್ ಸೊ ದಟ್ ರೈವಲ್ರಿ ಬಟ್ ಟುವರ್ಡ್ಸ್ ದ ಎಂಡ್ ಆಫ್ ದ ಫಿಲ್ಮ್ ದೇರ್ ಆರ್ ಒಂದು ಟ್ರಾನ್ಸಿಷನ್ ಇದೆ ಸೊ ಆ ಟ್ರಾನ್ಸಿಷನ್ ಟೈಮಲ್ಲಿ ದೇರ್ ಆರ್ ಕಪಲ್ ಆಫ್ ಚೇಂಜಸ್ ಸೊ ಐ ಥಿಂಕ್ ಅದಾದ್ಮೇಲೆ ನಾವು ಇಷ್ಟು ಒಂದು ಸ್ವಲ್ಪ ಖುಷಿಯಾಗಿ ಲವ್ಲೋಕಿಯಿಂದ ಮಾತಾಡ್ತಾ ಇರೋದೇ ಇವಾಗ ಸೊ ಇಟ್ಸ್ ಜಸ್ಟ್ ನಾಟ್ ವಿತ್ ರೊಮ್ಯಾನ್ಸ್ ಇಟ್ಸ್ ವಿತ್ ಎವ್ರಿಥಿಂಗ್ ದಟ್ ಯು ಪ್ಲೇ ಆನ್ ಸ್ಕ್ರೀನ್. ಸೊ ಜೆಂಟಲ್ಮೆನ್ ಒಂದು ಇಂಟೆಲಿಜೆಂಟ್ ಕ್ವಶನ್ನ ತುಂಬ ಇಂಟೆಲಿಜೆಂಟ್ ಆಗಿ ಆನ್ಸರ್ ಮಾಡಿದ್ರಿ. ಅದನ್ನು ಅಪ್ಲೋಡ್ ಮಾಡಲೇಬೇಕು. ಕಮ್ ಟು ಪ್ರವೀರ್ ಇದ್ರ ಬಗ್ಗೆ. ಸೊ 9 o'clock ಮಲಗ್ತೀರಾ ಅಂತ ಹೇಳಿದ್ರಿ, ಬಟ್ ಸಿನಿಮಾನ ನೀವು ಜಾಸ್ತಿ ನೈಟ್ ಟೈಮಲ್ಲೇ ಶೂಟ್ ಮಾಡಿದ್ವಿ ಫ್ಯಾನ್ ನಾಟ್ ರಾಂಗ್. ಯಾ ಲೈಕ್ ಮೋಸ್ಟ್ ಆಫ್ ಇಟ್. ರೈಟ್. ಅದು ಸ್ಲೀಪ್ ಸೈಕಲ್ ಅಫೆಕ್ಟ್ ಆದಾಗ ಆ್ಯಕ್ಟಿಂಗಲ್ಲೂ ಎಲ್ಲೋ ರಿಫ್ಲೆಕ್ಟ್ ಆಗುತ್ತೆ. ಅದು ನಿಮ್ಮ ಇಡೀ ಶೆಡ್ಯೂಲ್ನ ರೀಶೆಡ್ಯೂಲ್ ಮಾಡ್ಕೋತಾ ಇದ್ದೀರಾ, ಲೈಕ್ ಸ್ಲೀಪ್ ಸೈಕಲ್ ಆ ಪ್ರೊಸೆಸ್ ಹೆಂಗೆ ಇದು ಮಾಡಿದ್ರಿ ನೀವು? ಐ ಮೀನ್ ಸ್ಲೀಪ್ ಸೈಕಲ್ ಆ ಥರ ಅಫೆಕ್ಟ್ ಆಗ್ತಿರ್ಲಿಲ್ಲ. ಲೈಕ್ Okay. ವೆನ್ ವಿ ಲೈಕ್ ನೈಟ್ ಶೂಟ್ ಅಂದರೆ ನಮಗೆ ಫುಲ್ ನೈಟ್ ಇರ್ತಿರ್ಲಿಲ್ಲ, ಒಂದು 2 o'clock ಇರ್ತಿತ್ತು. ಸೊ ಇಟ್ ವಾಸ್ ಮ್ಯಾನೇಜಬಲ್. ರೈಟ್. ಓಕೆ. ನೀವೆಲ್ಲ ಸ್ಕೋರ್ ಮಾಡೋದು ಅಂದರೆ ಕ್ರಿಕೆಟ್ ಅಂತ ಹೇಳಿದ್ರಲ್ಲ, ಎಲ್ಲಿ ಏನು ಕತೆ ಆ ಪಾರ್ಟ್ ಆಫ್ ದ ಸ್ಟೋರಿ ಏನು ಸಿನಿಮಾಲಿ? ಯಾ. ಅಂದರೆ ಐ ಆಮ್ ಅ ಕ್ರಿಕೆಟರ್ ಇನ್ ದ ಫಿಲ್ಮ್. ಲೈಕ್ ದೇರ್ಸ್ ಲೈಕ್ ಸಾರ್ಟ್ ಆಫ್ ಲೈಕ್ ಅ ರೈವಲ್ರಿ, ಲೈಕ್ ಶೈನ್ ಅವರು ಹೇಳ್ದಂಗೆ ಲೈಕ್ ದೇರ್ಸ್ ಸಮ್ ಸಾರ್ಟ್ ಆಫ್ ಅ ರೈವಲ್ರಿ ದಟ್ ಯು ವಿಲ್ ಸಿ ಆನ್ September 12th. ಓಕೆ. Like which is very well like like written. ಓಕೆ. Yeah. ನೈಸ್. ಬಟ್ ಶೈನ್ ಇವಾಗ 2 ದೋಣಿ ಮೇಲೆ ಕಾಲಿಡ್ತಾ ಇದ್ದಾರೆ ಆ್ಯಸ್ ಐ ಕ್ಯಾನ್ ಸಿ. ಕೆಲವೊಂದು ಸಿನಿಮಾಸ್ ಜಸ್ಟ್ ಮ್ಯಾರಿಡು ಬಂತು, ಯಾರ ಲೀಡ್ ದೇರ್, ಹೀರೋ ದೇರ್, ವಿಲನ್ ದೇರ್. ಕಾಂತಾರದಲ್ಲೂ ಕೂಡ ಒಂದು ನೆಗೆಟಿವ್ ಶೇಡಲ್ಲಿ ಬಂದ್ರಿ. ಸೊ ಆ ಜಗಲ್ ಮಾಡೋದು ಹೇಗೆ ಅನಿಸ್ತದೆ? ಯಾವ್ದು ಜಾಸ್ತಿ ಇಷ್ಟಪಡ್ತೀರಾ? ಪರ್ಸ್ನಲಿ ಹೇಳ್ತೀನಿ, ನನಗೆ ಐ ಲೈಕ್ ದ ಡಾರ್ಕ್ ಸೈಡ್ ಮೂರ್. ವಿಲನ್ ಆಗಿದ್ರೆ ಒಂಥರ ಅದೊಂದು ಕಿಕ್ಕೇ ಬೇರೆ ಇದೆ. ಸೊ ನೀವು ಪರ್ಸ್ನಲಿ ಯಾವ್ದು ಇಷ್ಟಪಡ್ತೀರಾ? ನಾನು ಪರ್ಸ್ನಲಿ ಆ್ಯಕ್ಟಿಂಗ್ ಇಷ್ಟಪಡ್ತೀನಿ. ನೋ ಬಟ್ No, that's what I would want. ಡಿಫರೆನ್ಷಿಯಲಿ ಬಿಕಾಸ್ ಆಸ್ ಅ ವಿಲನ್ ಐ ಥಿಂಕ್ ಯು ವಿಲ್ ಗೆಟ್ ಟು ಎಕ್ಸ್ಪ್ಲೋರ್ ಮೋರ್ ಶೇಡ್ಸ್ ಅಂತ ಅನ್ಸುತ್ತೆ. ಯಾ ಅಂದರೆ ಸಿ ದಿಸ್ ವಾಸ್ ನಿದ್ರಾದೇವಿ ವಾಸ್ ರೈಟ್ ಆಫ್ಟರ್ ಜಸ್ಟ್ ಮ್ಯಾರಿಡ್. ಓಕೆ. ನಾನು ಸಿನಿಮಾ ಒಪ್ಕೊಂಡಿದ್ದು ಕೂಡ ಆ್ಯಂಡ್ ಶೂಟಿಂಗ್ ವಾಸ್ ಆಲ್ಸೋ ರೈಟ್ ಆಫ್ಟರ್ ಜಸ್ಟ್ ಮ್ಯಾರಿಡ್. ಬಟ್ ಈಗ ರಿಲೀಸ್ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಅಂದರೆ ದಿಸ್ ಇಸ್ August 22nd, September 12th ಇಸ್ ನಿದ್ರಾದೇವಿ. ರೈಟ್. ಬಟ್ ಫಾರ್ ಮೀ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅಂದರೆ ಅದಕ್ಕೆ ಹತ್ತಿರ ಸುತ್ತಮುತ್ತ ಒಂದು 500 ಕಿಲೋಮೀಟರ್ ರೇಡಿಯಸಲ್ಲಿರೋದು ವಿಚಾರಗಳು ನನಗೆ ಬೇಡ. ನೆಕ್ಸ್ಟ್ ಅದನ್ನು ಬ್ರೇಕ್ ಮಾಡಿ ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್. ಓಕೆ. ಆ್ಯಂಡ್ ಫಾರ್ ಮೀ ನಿದ್ರಾದೇವಿ ವಾಸ್ ಅಜಗಜಾಂತರ. ಅಂದರೆ ಇಲ್ಲಿ ಮೈನ್ ಅಂದರೆ ಪಾಸಿಟಿವ್ ಲೀಡ್ ಮಾಡಿ ಇಲ್ಲಿ ನೆಗೆಟಿವ್ ಲೀಡ್ ಮಾಡೋದು ವಾಸ್ 2 different ಶೇಡ್ಸ್ ಆ್ಯಂಡ್ ದಟ್ ವಾಸ್ ಒನ್ ಬ್ಯೂಟಿಫುಲ್ ಆಪರ್ಚುನಿಟಿ ನನಗೆ. ಆ್ಯಂಡ್ ಐ ಲೈಕ್ ಪ್ಲೇಯಿಂಗ್ ದಟ್. ಯಾ ಅಂದರೆ ನಿಮ್ಮ ನೆಗೆಟಿವ್ ಅಲ್ಲ, ಯು ಕ್ಯಾನ್ ಗೋ ಅ ಲಿಟ್ಲ್ ಓವರ್ ದ ಬೋರ್ಡ್. ಆ ಈವನ್ ಓವರ್ ದ ಬೋರ್ಡಲ್ಲೂ ಒಂದು ಸಟಲ್ಟಿ ಬೇಕಾಗತ್ತೆ. ಬಟ್ ಯು ಗೆಟ್ ದಟ್ ಒಂದು ಫ್ರೀಡಮ್ ಟು ಅಡ್ರಿನಲಿನ್ ಹೈ. ಮೈ ಗಾಡ್ ಅಂತ. I feel like even the treatment of Nidra Devi is not like sort of like a heroine ಅಂತ ಅಲ್ಲ. It's like characters. ಸೊ ನನಗೆ that way I've always I'm a director's actor. ಓಕೆ. ಆ್ಯಂಡ್ ನಾನು ಅದೇ ಇವತ್ತು ಯಾರೋ ನನಗೆ ಹೇಳ್ತಿದ್ರು, ಇವತ್ತು ಈಗ ನಮ್ಮ ಜಸ್ಟ್ ಮ್ಯಾರಿಡ್ ರಿಲೀಸ್ ಆದಾಗಲೂ ಕೂಡ ಲಾಟ್ ಆಫ್ ಪೀಪಲ್ ಆಸ್ಟ್ ಮಿ ಲೈಕ್ ಫಸ್ಟ್ ಟೈಮ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ಸಿನಿಮಾದಲ್ಲಿ, ಹೌ ಡು ಯು ಫೀಲ್, ಹೆಂಗೆ ಅನಿಸ್ತಾ ಇದೆ ಪ್ಲೇಯಿಂಗ್ ದ ಐ ಸೆಡ್ ಒಂದು ಮೊಟ್ಟೆ ಕತೆ ಆಗಿರ್ಬೋದು, ಸರ್ಕಾರಿಯಲ್ಲಿ ಮಾಡಿರುವಂತಹ 30 seconds ಪಾತ್ರ ಆಗಿರ್ಬೋದು, ಅಥವಾ ಕಾಂತಾರದಲ್ಲಿ ಮಾಡಿದ್ದಾಗಿರ್ಬೋದು, ಎವ್ರಿ ಕ್ಯಾರೆಕ್ಟರ್ ದಟ್ ಐ ಹ್ಯಾವ್ ಬೀನ್ ಆಫರ್ಡ್ ಇಸ್ ಅನ್ ಆಪರ್ಚುನಿಟಿ. ಒಂದು ಮೊಟ್ಟೆಯಲ್ಲಿದ್ದೀರಾ? ಹಾಂ, ಯಾವ ಕ್ಯಾರೆಕ್ಟರ್ ಹೇಳಿ? ನಾನು ಇಂಗ್ಲೀಷ್ ಟೀಚರ್ ಅದರಲ್ಲಿ. ಓ ರೈಟ್ 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 ರೈಟ್. ಓಕೆ. ಸೊ ಎವ್ರಿ ಕ್ಯಾರೆಕ್ಟರ್ ಇಸ್ ಅನ್ ಆಪರ್ಚುನಿಟಿ. ನಾನು ಇಲ್ಲಿ ಹೀರೋ ಆಗಿ ಎಷ್ಟು ಎಫರ್ಟ್ ಹಾಕ್ತೀನೋ ನಾನು ಅಲ್ಲೂ ಅಷ್ಟು ಹಾಕಲೇಬೇಕು. ಆ್ಯಂಡ್ ದಟ್ಸ್ ಮೈ ಜಾಬ್ ಅಲ್ವಾ? ಜಾಸ್ತಿನೇ ಆಗಬೇಕು. ಎಕ್ಸಾಕ್ಟ್ಲಿ. ಸೊ ಅಂದರೆ ಐ ನೆವರ್ ಹ್ಯಾವ್ ಡಿಫ್ರೆನ್ಶಿಯೇಟೆಡ್ ಬಿಟ್ವೀನ್ ಹೀರೋ ವಿಲನ್ ಕ್ಯಾರೆಕ್ಟರ್ಸ್. ನನಗೆ ದೋಸ್ ವೇರ್ ಲೈಕ್ ನಾನು ನನ್ನ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಟು ಸಿ ಆಮ್ ಐ ವರ್ಸಟೈಲ್ ಇನಫ್ ಆಸ್ ಅನ್ ಆ್ಯಕ್ಟರ್, ಆಮ್ ಐ ವರ್ಸಟೈಲ್ ಇನಫ್ ಅಂತ ನೋಡೋದಕ್ಕೆ ಕ್ಯಾರೆಕ್ಟರ್ಸ್ ವಿಲ್ ಗಿವ್ ಯು ಅ ಲಾಟ್ ಆಫ್ ಎಕ್ಸ್ಪೋಜರ್. ಆ ಥರ ಅಂದರೆ ನೋಡ್ಬೋದು, ಓ ಇದು ವರ್ಕ್ ಆಗ್ತಾಯಿದೆ, ಇದು ವರ್ಕ್ ನೈಸ್, ಇಟ್ಸ್ ವರ್ಕಿಂಗ್ ಗುಡ್. ಓಕೆ. ಆಮೇಲೆ ಈಗ ಏನಾಗಿದೆ ಅಂದರೆ ಫ್ಯಾನ್ಸು ಅವ್ರ ಆಡಿಯನ್ಸ್ ಕೂಡ ಇವ್ನು ಹೀರೋ ಆಗಿ ನೋಡಬೇಕು, ವಿಲನ್ ಆಗಿ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಇಲ್ಲ. ಮುಂಚೆ ಒಂದು ಕಾಲದಲ್ಲಿತ್ತು, ಅಂದರೆ ಅಣ್ಣವ್ರಿಗೆ ಏನಾದ್ರು ಸ್ಕ್ರೀನ್ ಮೇಲೆ ಹೊಡೆದ್ರು ಅಂದರೆ ಎಕ್ಸಾಕ್ಟ್ಲಿ ಜಗಳ ಮಾಡೋರಂತ, ಏನು ಕೊಡಿದ್ರು ಅಂತ. ಬಟ್ ಈಗ ನಾಗಾರ್ಜುನ ಆಗಿರಲಿ, ಹಿ ಪ್ಲೇಡ್ ವಿಲನ್ ಇನ್ ಕೂಲಿ,
ಬಿಕಾಸ್ ಅವ್ರಿಗೂ ಅದನ್ನ ಮಾಡ್ಬೇಕಂದ್ರೆ ಗುರು ಎಷ್ಟು ದಿನ ಅಂತ ಹೌದು. ಅದೇ ಮಾಡೋಣ ಮಾಡಿದ್ದೆ And ಮಾಡಿದ್ದೆ. ಈಗ ಇದು ನೀವು ಹೇಳ ಆಸ್ ಯು ರೈಟ್ಲಿ ಸೆಡ್, ಈಗ ಅದಿತ್ತಲ್ಲ ಅಂದ್ರೆ ಯುವರ್ ಆಕ್ಟರ್ ವರ್ಷಿಪಿಂಗ್ ಏನೋ ಹೇಳ್ತಾರಲ್ಲ, ಹಾ ಅದು ಕಮ್ಮಿ ಆಗ್ಬಿಟ್ಟಿದೆ. ಹೀರೋ ವರ್ಷಿಪಿಂಗ್ ಅದು ಕಮ್ಮಿ ಆಗಿದೆ ಇವಾಗ. ಅಂಡ್ ಯು ಟೆಲ್ ಇವತ್ತಿನ ದಿವಸದಲ್ಲಿ ಅಂದ್ರೆ ಎವ್ರಿಬಡಿ ನೋಸ್ ದಿಸ್, ನೋಬಡಿ ಈಸ್ ಗೋಯಿಂಗ್ ಟು ಕಮ್ ಟು ದ ಥಿಯೇಟರ್. ನಿಮ್ಮ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ, ನೀವು ಸ್ಟಾರ್ ಆಗಿದ್ರು ಸ್ಟಾರ್ ಆಗದೆ ಇದ್ರು ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ, ನಿಮ್ಮ ಸಿನಿಮಾದಲ್ಲಿ ಕತೆ ಇಲ್ಲ ಅಂತ ಹೇಳಿದ್ರೆ ಯಾರು ಬರಲ್ಲ. ಸೂ ಫ್ರಮ್ ಸೂ ಇಸ್ ಅ ರೈಟ್ ಎಕ್ಸಾಂಪಲ್. ಯಾರು ಗೊತ್ತಿತ್ತು? Exactly. ರಾಜ್ ಬಿ ಶೆಟ್ಟಿ ಅವ್ರ ಫಿಲ್ಮ್ ಅಲ್ಲಿ ಇದಾರೆ ಅಂತಾನೆ ಗೊತ್ತಿರ್ಲಿಲ್ಲ. ಅಂದ್ರೆ ಅಷ್ಟು ನಾನೇನೋ ಸುಮ್ನೆ ಒಂದ್ ಪಾಠಕ್ಕೆ ಬಂದು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಹಿ ಪ್ಲೇಡ್ ಅ ಬಿಗರ್ ರೋಲ್. ಸ್ಟೋರಿ ಆಗ್ಬಿಟ್ಟಿದೆ, ಬೈದ್ಬಿಟ್ಟಿದೆ. ಅಲ್ಲ ಯಾಕೆ ರಿವೀಲ್ ಮಾಡಿದೆ ಗುರು ಅಂತ. ಅಲ್ಲ ಬಟ್ ಹೇಳಿದ್ದು ಅಂದ್ರೆ ರಾಜ್ ಬಿ ಶೆಟ್ಟಿ ಅಷ್ಟೊಂದು ಇದಾರೆ ಅಂತ ಗೊತ್ತಿಲ್ಲ ಅಂದ್ರು ಪೀಪಲ್ ವೆಂಟ್ ದ ಸೆಕೆಂಡ್ ಡೇ. ಅಂದ್ರೆ ಪ್ರೀಮಿಯರ್ ಶೋ ಆಯ್ತು, ಒಳ್ಳೆ ರಿವ್ಯೂಸ್ ಬಂತು, ನೆಕ್ಸ್ಟ್ ಡೇ ಇಂದ ಆಲ್ರೆಡಿ ಆರೆಂಜ್. ಸೊ ಅಷ್ಟೇ. I feel like also like right collaborations are very important. Like ನೀವು ಕ್ಯಾರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತೀರಿ ಅಂದ್ರೆ ಒಳ್ಳೆ ಡೈರೆಕ್ಟರ್ ಇರಬೇಕು ಮತ್ತು ಒಂದು ಒಳ್ಳೆ ಸ್ಟೋರಿ ಇರಬೇಕು. ಇಫ್ ದೇರ್ಸ್ ಅ ಗುಡ್ ಸ್ಟೋರಿ ಅಂಡ್ ಇಫ್ ದೇರ್ ಲೈಕ್ ಗುಡ್ ಫಿಲ್ಮ್ ಲೈಕ್ ಮೇಕರ್ಸ್ ಅರೌಂಡ್, ಯು ವಿಲ್ ಡೆಫಿನೆಟ್ಲಿ ಲೈಕ್ ಗೋ ಫಾರ್ ದ ಕ್ಯಾರೆಕ್ಟರ್ ಇಸ್ ವಾಟ್ ಐ ಫೀಲ್. ಅಂಡ್ ಇಟ್ಸ್ ಇವತ್ತು ಅದೇ ಹೀರೋ, ಕಥೆನೇ ಹೀರೋ. ಎಸ್ ಇವಾಗ ಅಂದರೆ ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಇನ್ ಕಪಲ್ ಆಫ್ ಪ್ರೀವಿಯಸ್ ಇಂಟರ್ವ್ಯೂಸ್. ಲೈಕ್ ಈಗ ಥಿಂಗ್ಸ್ ಆರ್ ಪಿಕ್ಕಿಂಗ್ ಅಪ್ ಅಂತ ಅನ್ನಿಸ್ತು. ಫ್ರಮ್ ಸೊ ಥಿಂಗ್ಸ್ ಆರ್ ಪಿಕ್ಕಿಂಗ್ ಅಪ್ ಅಂತ ಅನಿಸ್ತು. ಒಂದು ಎಲಿವೇಶನ್ ಹಿಂಗಾಗ್ತಾ ಇದೆ, ಇಲ್ಲ ಸಿನಿಮಾಗಳಾಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ ಅನ್ನೋರಿಗೆ ಇಟ್ಸ್ ಅ ಹ್ಯೂಜ್ ರೇ ಆಫ್ ಹೋಪ್ ವಾಸ್ ಸೂ ಫ್ರಮ್ ಸೊ. ಆ್ಯಂಡ್ ಅದೇ KGF ಆಗಿದ್ದೊಂದು ಫೇಸ್ ಇತ್ತು ಗೊತ್ತಾ, ಕರೆಕ್ಟ್. ವೆರ್ ಎವ್ರಿ ಆಡಿಯನ್ಸ್ ವಾಂಟೆಡ್ ಅ ಫಿಲ್ಮ್ ಲೈಕ್ KGF. ಎಸ್. ದೇ ವಾಂಟೆಡ್ ಆ ಡಾರ್ಕ್ನೆಸ್ ಬೇಕಿತ್ತು. ಆ್ಯಂಡ್ ಫಿಲ್ಮ್ ಮೇಕರ್ಸು ಕೂಡ ಕಬ್ಜಾ ತರ ಎಲ್ಲರೂ ಲಾರ್ಜರ್ ದೆನ್ ಲೈಫ್ ಡಾರ್ಕ್ ಮಾಡೋದು. ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಅದೇ ಲೆವೆಲ್ ಅಲ್ಲಿ ಆಡಿಯನ್ಸ್ಗೂ ಕೂಡ. ಇದು ಐ ಡೋಂಟ್ ಥಿಂಕ್ ಸೊ. ಏನಕ್ಕಂದ್ರೆ ಆಸ್ ಆಡಿಯನ್ಸ್ ಅಲ್ಲ, ಅವ್ರಿಗೆ ಬೇರೆ ಬೇಕು ಅಂತ ಅನ್ಸುತ್ತೆ. ಮೇಕರ್ಸ್ ಡೂ ಅದು, ಇದು ಓಡ್ತಿದ್ರೆ ಇದು ಮಾಡ್ತಾರೆ ಅಂತ. ಸೊ ದಟ್ಸ್ ಪ್ರಾಬ್ಲಮ್. ಈಗ ನಾನು ಇವತ್ತು KGF, ಇಫ್ ಐ ವಾಚ್ KGF, ನಾಳೆ ನನಗೆ ಇಷ್ಟ ಆಯ್ತು ಅಂತ ಇನ್ನೊಂದ್ಸರಿ ಹೋಗ್ಬೋದು, ಮೂರನೇ ಸರಿ ಬೇರೆ ಸಿನಿಮಾ ನೋಡ್ಬೇಕು, ಚೇಂಜ್ ಬೇಕು ಅಂತ. ಇಫ್ ಅಟ್ ಆಲ್ ಈಗ ಇಟ್ಸ್ ಅಂದ್ರೆ ಕನ್ನಡ ಇಂಡಸ್ಟ್ರಿಲ್ ಪ್ರಾಬ್ಲಮ್ ಅದು. ಜೋಗಿ ಬಂತು, ಎಲ್ಲ ಜೋಗಿ ತರ ಮಾಡಿದ್ರು. ಮುಂಗಾರು ಬಂತು, ಎಲ್ಲ ಮುಂಗಾರು ತರ ಮಾಡಿದ್ರು. ಅಂಡ್ KGF ಬಂತು, ಎಲ್ಲ KGF ತರ ಮಾಡಿದ್ರು. ಐ ಹೋಪ್ ಸೂ ಫ್ರಮ್ ಸೋನ ರಿಪೀಟ್ ಮಾಡಲೇ ಇರಲಿ. ಪಾರ್ಟಿ ಬಂದಿದ್ದ ಟೈಮಲ್ಲೂ ಅಷ್ಟೇ ಕಾಲೇಜ್ ಸ್ಟೋರಿ ಅಂತ ಶುರು ಮಾಡಿದ್ರು. ಆಯ್ತಾ, ಮುಂಗಾರು ಮಳೆ ಟೈಮಲ್ಲಿ ಎಷ್ಟಾಗಿಲ್ಲ, ಎಷ್ಟು ಸಿಂಪಲ್ ಆಗಿ ಒಂದು ಸ್ಟೋರಿ ಬಂದಾಗ. ಆಮೇಲೆ ಮುಂಗಾರು ಮಳೆ ಆದ್ಮೇಲೆ ನಿಮ್ಗೆ ಎಷ್ಟು ಪೋಸ್ಟರ್ ಮತ್ತೆ ಮುಂಗಾರು ಮಳೆ ರಿಲೀಸ್ ಆಯ್ತಾ ಅನ್ಸುತ್ತೆ. ಪೋಸ್ಟರ್ಗಳು ಅದೇ ತರ ಇರೋದು. ಅಲ್ಲಿ ಫಿಲ್ಮ್ ಹೆಸರು ಇರ್ತಲ್ಲ ಮತ್ತೆ ಮುಂಗಾರು ಅಂತ. ಅಂದ್ರೆ ಸೊ ದಟ್ಸ್ ವಾಟ್ ಕರ್ಸ್ ಫಾರ್ ಅಸ್. ಆಲ್ ದೋಸ್ ಫಿಲ್ಮ್ ಮೇಕರ್ಸ್ ಯಾರೆಲ್ಲ ಇದ್ರು ಹೂ ವಾಂಟೆಡ್ ಟು ಫಾಲೋ KGF, ಹೂ ವಾಂಟೆಡ್ ಟು ಫಾಲೋ ಈ ಕಾಂತಾರ ಬಂದ್ಮೇಲೆ ಎಷ್ಟು ದೈವದ ಮೇಲೆ ಅವ್ರು ಗುಳಿಗಾಯ್ತು, ಇವ್ರು ಯಾರೋ ಪಂಜುರ್ಲಿ ಅಂತ ಮಾಡಿದ್ರು, ಇನ್ನೊಂದು ಯಾವುದೋ ದೈವ ಅಂತ ಮಾಡಿದ್ರು. ಸೊ ಅಂಥದ್ದೆಲ್ಲ ಸುಮಾರಾಯಿತು. ಅಂಡ್ ಅದನ್ನೆಲ್ಲ ಬ್ರೇಕ್ ಮಾಡಿ ನಿಮ್ದು ಯಾರು ತಡೀರಿ ನಾನು ಏನೋ ಒಂದು ಮಾಡಿ ತೋರಿಸ್ತೀನಿ ಅಂತ ಮಾಡಿದ್ದು ಸೂ ಫ್ರಮ್ ಸೊ. ಕರೆಕ್ಟ್. ಬಟ್ ವೆರಿ ಹ್ಯಾಪಿ ಬಿಕಾಸ್ ಐ ಥಿಂಕ್ ಅದನ್ನ ಬ್ರೇಕ್ ವಾಸ್ ಮಾಡಬೇಕು. ಹ್ಯಾಪಿ, ಎಸ್ ದ ಪ್ರೊಡ್ಯೂಸರ್ ಆಲ್ಸೋ ವಾಸ್ ಹ್ಯಾಪಿ. ಒಟ್ನಲ್ಲಿ ಆಲ್ ರೌಂಡ್ ಡೆವಲಪ್ಮೆಂಟ್ ಆಯ್ತು ಫಾರ್ ದ ಎಂಟೈರ್ ಇಂಡಸ್ಟ್ರಿ. ಅಲ್ಲ, ನಮ್ಮ ಪೊಟೆನ್ಷಿಯಲ್ ಗೊತ್ತಾಯ್ತು ಅಂದ್ರೆ ಇಡೀ ಸಿನಿಮಾ ಇಂಡಸ್ಟ್ರಿನೇ ಬಿದ್ದೋಯ್ತು. ನಾಳೆ ದಿನ ಎದ್ದಳಲ್ಲ, ಆ ರೇಂಜ್ ಹೊಟ್ಟೋಗಿದೆ. ಯಾವ್ದಾದ್ರು ದೊಡ್ಡ ಫಿಲ್ಮೇ ಬರಬೇಕು ಅನ್ನೋ ಟೈಮಲ್ಲಿ ಚಿಕ್ಕ ಸಿನಿಮಾ ಬಂದು ತೋರ್ಸು ಅಟ್ಲೀಸ್ಟ್ 100 crores ಒಂದು ನಂಬರ್ ನೋಡಿ 3 digit ನಂಬರ್ ನೋಡ್ಬೋದು ಅಂತ ತೋರಿಸಿದ್ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನನಗೆ. ಅಂಡ್ ವಿ ನೀಡ್ ಟು ಗಿವ್ ಇಟ್ ಅಪ್ ಫಾರ್ ಹೋಲ್ ಟೀಮ್. ಚಿತ್ರಾದೇವಿನೂ ಆಗಿ ಒಂದು 10% ನಮಗೆ ಕೊಡ್ಲಿ ಅಂತ. ಪ್ರವೀಣ್, ಐ ಕಮ್ ಟು ಯು. ಅವ್ರಿಗೊಂದು 10 ಇರಲಿ, ನನಗೊಂದು 3 ಇರಲಿ. ಏನಂದರೆ ಸ್ಟಾರ್ ಕಾಸ್ಟು ಪ್ರಿಡಿ ಸ್ಟ್ರಾಂಗ್, ರೈಟ್? ಸುಧಾರಾಣಿ ಮ್ಯಾಮ್ ಇದ್ದಾರೆ, ಶೈನ್ ಇದ್ದಾರೆ. ಆ್ಯಂಡ್ ಪ್ರತಿ ಸಲ ಏನಾಗುತ್ತೆ, ಯಾರಾದರೂ ಒಂದು ಕ್ಯಾರೆಕ್ಟರ್ ಬಂದರೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಬಂದೇ ಬಿಡುತ್ತೆ. ಸೀರಿಯಲ್ಲೇ ನಾನು ಮಾಡ್ತಿರ್ಬೇಕಾದ್ರೆ ಒಬ್ಬರು 15 years ಸೀನಿಯರ್ ಒಬ್ಬರು ಬಂದರು. ನನಗೆ ಇವ್ರ ಜೊತೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು, ಈವನ್ ನಂದು ಸೀನು ಅಂತ ಹೇಳೋದಿದ್ರೂ ಅದೊಂದು ಬರುತ್ತೆ ಆಂಗ್ಸೈಟಿ. ಸೊ ಆ ಥರ ವಾಸ್ ದರ್ ಎನಿ ಇನ್ಸ್ಟೆನ್ಸ್ ಇನ್ ಯೋರ್ ಕರಿಯರ್ ಈ ಸಿನಿಮಾದಲ್ಲಿ ವೆರಿ ಫೆಲ್ಟ್ ಗುರು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಭಯ ಆಗ್ತದೆ, ಇಂಟಿಮಿಡಿಯೇಟ್ ಆಗ್ತದೆ ಅಂತ ಯಾವಾಗ ಅನ್ಸುತ್ತಾ? I mean, definitely, like starting Shine or Bandaglu, like when we shot the first scene, like he had come down from Mangalore, I guess. Okay. So our first shot kodbekadre hengirtare iವರು, like we hadn't like interacted much before the shot. Okay. So first one hospital scene ಮಾಡಬೇಕಾದ್ರೆ I had to play an emotional scene. Right. So when he was like right in front of me, I was like, oh ಗುರು ಏನಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಬಾರ್ದು, ನೀಟಾಗಿ ಮಾಡಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದೆ.
ಸೊ ಬಟ್ ಶೈನ್ ವಾಸ್ ಆಲ್ಸೋ ವೆರಿ ಕೋಆಪರೇಟಿವ್ ಆ್ಯಂಡ್ ಈ ವಾಸ್ ವೆರಿ ಫ್ರೆಂಡ್ಲಿ ಲೈಕ್ ಅಂದರೆ ಅಲ್ಲ ಶೈನ್ ಎಲ್ಲರಿಗೂ ಹಂಗೆ ಮಾಡ್ತಾರೆ. ಒಂದ್ಸಲ ನಮ್ದು ಶೈನ್ ಜೊತೆ ಡ್ಯಾನ್ಸ್ ಮಾಡ್ಬೇಕಾಯ್ತು, ಅವ್ರು ಡ್ಯಾನ್ಸ್ ಮಾಡೋದು ನಂಗೆ ಭಯ ಆಗೋಯ್ತು. ಅಂದರೆ ಅವರು ಅಂದರೆ ಜೋಕ್ಸ್ ಅಪಾರ್ಟ್ ಬಟ್ ಲೈಕ್ ಅಂದರೆ ಅವ್ರು ಹೇಳಿದ್ರಲ್ಲ ಒಂದು ಸಬ್ಕಾನ್ಷಿಯಸ್ಲಿ ಲೈಕ್ ಹಿ ಟ್ರೈಸ್ ಬ್ರಿಂಗಿಂಗ್ ಇನ್ ಸಮಥಿಂಗ್ ಲೈಕ್ ದಟ್ ಸ್ಪಾರ್ಕ್. Like I felt that like during like you know like our first shot, like he makes you comfortable, but he's not making you comfortable. Like he makes you comfortable very like ಒಟ್ಟಲ್ಲಿ subconsciously. ಇಂಟಿಮಿಡೇಟಿಂಗ್ ಅಂತ ಹೇಳ್ತಾ ಇದ್ದೀರಾ? Huh? ದಟ್ ಇಸ್ ವಾಟ್ ಯು ಮೆಂಟ್. ಇಲ್ಲ ಮೇಕ್ಸ್ ಯು ಕಂಫರ್ಟಬಲ್ ಅಂಡ್ ನಾಟ್ Yeah, like the right one. ಆ್ಯಂಡ್ ಡ್ಯಾನ್ಸ್ ಅಂತ ಮಾತಾಡೇ ಬಿಟ್ಟಿದ್ದೀವಿ. ಅಮೇಝಿಂಗ್ ಡ್ಯಾನ್ಸರ್ ಯುವರ್ ಬ್ರದರ್. ಆ್ಯಂಡ್ ಪ್ರತಿ ಸಲ ನಮಗನ್ಸೋದು ಆ್ಯಸ್ ಅನ್ ಆ್ಯಕ್ಟರ್ ಡ್ಯಾನ್ಸ್ ತುಂಬ ಇಂಟೆಗ್ರಲ್ ಅಂತ. ಎಷ್ಟೇ ಅವಾಯ್ಡ್ ಮಾಡಿದ್ರು ಗುರು ಡ್ಯಾನ್ಸ್ ಒಂದು ಗೊತ್ತಿದ್ರೆ ಇನ್ನೂ ಸ್ವಲ್ಪ ಎಲಿವೇಟ್ ಆಗುತ್ತೆ ಅಂತ. ಸೊ ಡ್ಯಾನ್ಸ್ ಹೆಂಗೆ ಹೆಲ್ಪ್ ಮಾಡ್ತೀನಿ ಎಂಟೈರ್ ಸಿನಿಮಾ ಅಂದರೆ ಐ ವಾಂಟ್ ವಾಸ್ ಶೈನ್ ಆಲ್ಸೋ ದ ಸೇಮ್ ಕ್ವೆಶನ್. ಎಷ್ಟು ಇಂಪಾರ್ಟೆಂಟ್ ಡ್ಯಾನ್ಸು ಫಾರ್ ಅನ್ ಆ್ಯಕ್ಟರ್ ಇನ್ ದ ಪ್ರೆಸೆಂಟ್ ಡೇ? See, first ನನಗೆ ಈ ಸಾಂಗ್ ಪಿಚ್ ಮಾಡಿದಾಗ ನಕುಲ್ ಅವರು like I felt like I had to like you know like it was like a commercial song. I wanted to like you know prove my abilities here. ಸೊ ತಾರಕ್ ಮಾಸ್ಟರ್ ಜೊತೆ ಕೂತಾಗ ಲೈಕ್ ಐಮ್ ಅ ಲಿಟಲ್ ಸ್ಟಿಫ್ ಲೈಕ್ ವೆನ್ ಇಟ್ ಕಮ್ಸ್ ಟು ಡ್ಯಾನ್ಸ್. ಲೈಕ್ ನಿಜವಾಗಿ ಹೇಳ್ಬೇಕಂದ್ರೆ ಲೈಕ್ ಜಿಮ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ಲೈಕ್ ಬಾಡಿ ತುಂಬ ಸ್ಟಿಫ್ ಆಗಿಬಿಡುತ್ತೆ, ಎಷ್ಟು ಮೂವ್ಮೆಂಟ್ ಮಾಡಿದ್ರು ಹೋಗಲ್ಲ ಕೈ ಕಾಲೆಲ್ಲ. ಸೊ ತಾರಕ್ ಮಾಸ್ಟರ್ ಜೊತೆ ಕೂತಾಗ ಲೈಕ್ ಹಿ ವಾಸ್ ವೆರಿ ಲೈಕ್ ಯು ನೋ ಲೈಕ್ ನೈಸ್ ಆ್ಯಂಡ್ ಹಿ ಹೆಲ್ಪ್ ಮೀ ಥ್ರೂ. ಆ್ಯಂಡ್ ಲೈಕ್ ನನಗೆ ಆ್ಯಕ್ಚುಲಿ 2 ಶೋಲ್ಡ್ರು ಲಿಗಮೆಂಟರ್ ಇದೆ. ಸೊ ನಾನು ರಿಹರ್ಸಲ್ಸ್ ಮಾಡಬೇಕಾದ್ರೂ ಐ ಯೂಸ್ ಟು ಟೈ, ಅಂದರೆ ಈ ಶೋಲ್ಡರ್ ಇದು ಬರುತ್ತಲ್ಲ ಪ್ಯಾಡ್ಸು, ಲೈಕ್ ಐ ಯೂಸ್ ಟು ನಂಗೆ 2 ಕಟ್ಬಿಟ್ಟು ನಾನು ರಿಹರ್ಸ್ ಮಾಡ್ತಿದ್ದೆ. ತುಂಬ ಭಾರ. ಏನಾಯ್ತು? ಲೈಕ್ ಐ ಯೂಸ್ ಟು ಪ್ಲೇ ಕ್ರಿಕೆಟ್ ರಿಯಲ್ ಲೈಫಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಲೈಕ್ ಐ ಯೂಸ್ ಟು ನಾಟ್ ವಾರ್ಮ್ ಅಪ್ ಪ್ರಾಪರ್ಲಿ ಲೈಕ್ ವೈಲ್ ಪ್ಲೇಯಿಂಗ್ ಕ್ರಿಕೆಟ್. ಹಿಯರ್ನ ಎಕ್ಸಾಕ್ಟ್ಲಿ ಹಿಯರ್ ಅಲ್ಲ? ಯಾ ಎಕ್ಸಾಕ್ಟ್ಲಿ, ಲೈಕ್ ಜಾಸ್ತಿ ಎಕ್ಸ್ಟೆಂಡ್ ಮಾಡಿದ್ರೆ ಲೈಕ್ ಇಟ್ ಗೆಟ್ಸ್ ಡಿಸ್ಲೊಕೇಟೆಡ್ ಆ್ಯಂಡ್ ಇಟ್ಸ್ ವೆರಿ ವೆರಿ ಪೇನ್ಫುಲ್. ಸೊ ರಿಹರ್ಸ್ ಮಾಡಬೇಕಾದ್ರೆ ವಿ ಹ್ಯಾಡ್ ಆಲ್ ದೋಸ್ ಚಾಲೆಂಜಸ್, ಬಟ್ ಲೈಕ್ ಯು ನೋ ಲೈಕ್ ವೆನ್ ಯು ಸಿ ದ ಫೈನಲ್ ಔಟ್ಪುಟ್ ಇಟ್ಸ್ ಲೈಕ್ ನೋ ಬಟ್ ಡ್ಯಾನ್ಸ್ ಇಸ್ ಅಮೇಸಿಂಗ್. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಅದು ತುಂಬ ಹೆಲ್ಪ್ ಆಗುತ್ತೆ ಅಂತೀರಾ ಫಾರ್ ಅನ್ ಆ್ಯಕ್ಟರ್? ಐ ಮೀನ್ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್. ಲೈಕ್ ಯು ನೋ ಲೈಕ್ ಇವಾಗ ನೀವು ಸ್ತ್ರೀ ತಗೊಂಡ್ರು ಲೈಕ್ there are like some commercial aspects, like I mean Stree is a commercial film, but when you see the songs and all, like the way Rajkumar Rao like moves when you see it on the big screen, when you see a good story, and when that is also adding on, it definitely like entertains you. Correct. And it's adding like you know like an overall aspect to the story. ಶೈನ್ POV ಕೇಳಬೇಕು ಇದ್ರ ಬಗ್ಗೆ ಡ್ಯಾನ್ಸ್. ಇಲ್ಲ ಅಂದರೆ ಇಲ್ಲ ಐ ಇಟ್ ಈಸ್ ನೆಸಸರಿ. ಅಂದರೆ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಫಿಲ್ಮ್ ದಟ್ ಯು ಆರ್ ಡೂಯಿಂಗ್. ಈಗ ಆ ಸ್ಕ್ರಿಪ್ಟಲ್ಲಿ ಅದಕ್ಕೆ ಸ್ಪೇಸ್ ಇದೆ ಅಂತ ಹೇಳಿದ್ರೆ ಅದು ಬರೋದ್ರಲ್ಲಿ ಅರ್ಥ ಇದೆ. ಕರೆಕ್ಟ್. ಬಟ್ ಆ ಸ್ಕ್ರಿಪ್ಟಲ್ಲಿ ಅದಕ್ಕೆ ಸ್ಪೇಸೇ ಇಲ್ಲ ಅಂತ ಹೇಳಿದ್ರೆ ಬಟ್ ಸ್ಟಿಲ್ ಯು ಬ್ರಿಂಗ್ ದಟ್ ಇನ್ ದ ಫಿಲ್ಮ್, ದೆನ್ ದಟ್ ಡಸಂಟ್ ಮೇಕ್ ಸೆನ್ಸ್. ಬಟ್ ಒನ್ಸ್ ಯು ಎಲಿವೇಟ್ ಟು ಅ ಕಮರ್ಷಿಯಲ್ ಆಕ್ಟರ್ ಲೆವೆಲ್, ಫಾರ್ ಎಕ್ಸಾಂಪಲ್ ನಾನು ವಿಜಯ್ ದೇವರಕೊಂಡದೇ ತಗೋತೀನಿ. ಅರ್ಜುನ್ ರೆಡ್ಡಿಗಿಂತ ಮುಂಚೆ ಆ ಲೆವೆಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಮಾಡಿರಲಿಲ್ಲ. ಬಟ್ ಗೀತಾ ಗೋವಿಂದ ಅಂತ ಬಂದಾಗ ಸ್ವಲ್ಪ ಈ ಸ್ಟಾರ್ಟ್ ಡ್ಯಾನ್ಸಿಂಗ್, ಆ್ಯಂಡ್ ಅದಾದಮೇಲೆ ಲೈಗರಲ್ಲೂ ಡ್ಯಾನ್ಸ್ ಮಾಡಿದ್ದಾರೆ. ಸ್ವಲ್ಪ ಡ್ಯಾನ್ಸ್ ಜಾಸ್ತಿ ಆಗ್ತಾನೆ ಹೋಯ್ತು. ಸೇಮ್ ಥಿಂಗ್ ವಿತ್ ಕಾರ್ತಿಕ್ ಆರ್ಯನ್ ಆಲ್ಸೋ. ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಬರೀ ಮೋನೋಲಾಗ್ ಹೇಳ್ತಾ ಹೋದ್ರು, ಸ್ಲೋಲಿ ವಿಕೇಮ್ ಎ ಡ್ಯಾನ್ಸರ್. ಇವನ್ ವಿಕಿ ಕೌಶಲ್ ಟು ಬಿ ಅವರ್ನೆಸ್ಟ್ ಎಲ್ಲರನ್ನೂ ತೊಗೊಂಡ್ರೆ ಇದೇ ಟ್ರಾಜೆಕ್ಟರಿ ಇದೆ. ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್, ಸೇ 28-29 ಆದಮೇಲೆ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಇಲ್ಲ ಅಂದ್ರೂ ವಿತ್ ಪ್ರಾಕ್ಟೀಸ್ ಡ್ಯಾನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಥವಾ ಇನ್ನೂ ಕಷ್ಟ ಆಗುತ್ತೆ ಅನ್ಸುತ್ತೆ? ಇಲ್ಲ, ವಿತ್ ಪ್ರಾಕ್ಟೀಸ್ ಡ್ಯಾನ್ಸ್ ಮಾಡೋದು ಈಸಿನೇ ಆಗುತ್ತೆ. ಆ್ಯಂಡ್ ಆಲ್ಸೋ ಈಗ ಇವ್ರು ತಾರಕ್ ಮಾಸ್ಟರ್ ಅಂತ ಹೇಳಿದ್ರಲ್ಲ, ನಾವು ಎಷ್ಟು ಶೋಸ್ ಎಲ್ಲ ಇವಾಗ ನೀವು ಕಲರ್ಸ್ ಎಲ್ಲ ಇರಬೇಕಾದ್ರೆ ಎಷ್ಟು ಶೋಸ್ ಎಲ್ಲ ಮಾಡಿರ್ತೀವಿ. ಆ್ಯಂಡ್ ಒಂದು 2-3 ದಿವಸದ ರಿಹರ್ಸಲ್ ಇರುತ್ತೆ, 4 ದಿವಸದ ರಿಹರ್ಸಲ್ ಇರುತ್ತೆ. ದಿಸ್ ಇಸ್ ಸಿಂಗಲ್ ಶಾಟ್ ದಟ್ ವಿ ಆರ್ ಗಿವಿಂಗ್. ಸೊ ಇಷ್ಟು ಒಂದು 20 ಸೆಕೆಂಡ್ ಶಾಟಾ, 15 to 20 ಸೆಕೆಂಡ್ ಶಾಟ್ ದಟ್ ಯು ಶೂಟ್ ಆ್ಯಂಡ್ ದೆನ್ ಅಗೇನ್ ಯು ವಾರ್ಮ್ ಅಪ್, ರಿಹರ್ಸ್ ಆ್ಯಂಡ್ ಅಗೇನ್ ದೆನ್ ಯು ಟೇಕ್ ದ ನೆಕ್ಸ್ಟ್ ಶಾಟ್. ಕರೆಕ್ಟ್. ನಮಗೆ 3 days he teaches the entire song. You have to perform the entire song with some 500,000 audience alva. Correct. That is the beauty of television. Very coming from television, that it doesn't, nothing becomes difficult because you're trained in elladnu ತಯಾರು ಮಾಡಿ ನಿಮ್ಮನ್ನ ಇಲ್ಲಿ ಕಳಿಸಿದೆ. that is different. ಬಟ್ ನಾನು ಹೇಳೋದು, ನೀವು ಕೊಟ್ಟಂಥ ಎಕ್ಸಾಂಪಲ್ಸ್ಗಳು ತಗೊಂಡಾಗ ಗೂಗ್ಲಿಯಲ್ಲಿ ಯಶ್ ಅವ್ರು ಡ್ಯಾನ್ಸ್ ಮಾಡಿದ್ದಾರೆ ಆ್ಯಂಡ್ ಎವ್ರಿಬಡಿ ಆರ್ ಹ್ಯೂಜ್ ಫ್ಯಾನ್ಸ್ ಆಫ್ ಯಶ್. ಆಯ್ತಾ? KGF is also a commercial film. ಮಾಡಿಲ್ಲ ಅದರಲ್ಲಿ ಡ್ಯಾನ್ಸೇ ಇಲ್ಲ. ಮಾಡಿದಾರಲ್ಲ ಫಸ್ಟ್ ಪಾರ್ಟಲ್ಲಿ. ಇದು ಅಂದ್ರೆ ಬಟ್ ಸ್ಟಿಲ್ ನೀವು ಜೋಕಿಯಲ್ಲೂ ಕೂಡ ನೋಡಿದ್ರೆ ಯಶ್ ಅವರ ಆಸ್ ಅ ಡ್ಯಾನ್ಸರ್, ಅಂದ್ರೆ ಅವ್ರು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ, ಹಿಸ್ ಮೂವ್ಮೆಂಟ್ಸ್ ಎಲ್ಲ ನೀವು ಗೂಗ್ಲಿಯಲ್ಲೆಲ್ಲ ಆ ಒಂದು ಮೂವ್ಸ್ ಎಲ್ಲ ನೋಡಿದ್ರೆ ಏನ್ ಸಖತ್ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಫಿದಾ. ಮಾಸ್ಟರ್ ಪೀಸಲ್ಲೂ ಅಷ್ಟೇ, ಆಮೇಲೆ ರಾಮಾಚಾರಿಯಲ್ಲೂ ಮಾಡಿದ್ದಾರೆ. ಬಟ್ ನಿಮ್ KGF ಎಲ್ಲ ಡ್ಯಾನ್ಸೇ ಇಲ್ಲ. ಸೊ ಇಟ್ಸ್ ನಾಟ್ ದಟ್ ಪೀಪಲ್ ಡಿಂಟ್ ವಾಚ್ ಬಿಕಾಸ್ people don't want that character to dance. He is somebody who makes people dance. Correct. So depends what character kind of, ಮೇಲೆ depend. ಅದೇ ಹೇಳ್ತಾ ಇರೋದು. ಸೊ ಕ್ಯಾರೆಕ್ಟ್ರು ಸ್ಕ್ರಿಪ್ಟು ಡಿಮಾಂಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ
5% ಅವಕಾಶ ಇದೆ ಅಂತ ಹೇಳಿದ್ರು ಯು ಕ್ಯಾನ್ ಆ್ಯಡ್ ಅ ಡ್ಯಾನ್ಸ್ ದೇರ್. ಬಟ್ ಒಂದು 0.1% ಜಾಗ ಇಲ್ಲ ಅಂತ ಹೇಳಿದ್ರೆ ಯು ಶುಡಂಟ್. ದಟ್ ಈಸ್ ಇಟ್ ವೆನ್ ಇಟ್ ಸ್ಪಾಯ್ಲ್ಸ್. ವೆನ್ ಯು ಸೆಡ್ ಸ್ತ್ರೀ ಅಲ್ಲ, ಸ್ತ್ರೀ ಆಕ್ಚುಲಿ ಚೆನ್ನಾಗಿ, ಯಾಕಂದ್ರೆ ಅವರೆಲ್ಲ Exactly. Yes. ಡ್ಯಾನ್ಸ್ ಮಾಡಕ್ಕೆ ಇರ್ಬೇಕು, ಒಂಥರ ಬಾಯ್ಸ್ ಎಲ್ಲ ಸೇರ್ಕೊಂಡು ಮಾಡಕ್ಕೆ. And KGF ಅಲ್ಲಿ ಬೇಡ, ಸುಮ್ನೆ ಬರ್ತಾರೆ, ಶೀ ಟೀಸಸ್ ಹಿಮ್ ಟು ಡ್ಯಾನ್ಸ್ ಅಂಡ್ ದೆನ್ ಆಗುತ್ತೆ. ಸೊ even dance anthem from Sue from So. ಹೌದು, ಎಲ್ಲರೂ ಎಲ್ಲ ಕುಡ್ದಿರ್ತಾರೆ, ಕುಡ್ದಿರ್ತಾರೆ, ಅದು ಹಂಗೆ ಇದೆ, ಹಂಗೆ ಡ್ಯಾನ್ಸು ಹಂಗೆ ಹಂಗೆ ಇದೆ ಡ್ಯಾನ್ಸ್. ಇವಾಗ ನಿದ್ರಾದೇವಿ ತಗೊಂಡ್ರೆ ನಿಮ್ಗೆ ವಿ ಹ್ಯಾಡ್ ಅನ್ ಆಪರ್ಚುನಿಟಿ. ಇಟ್ಸ್ ಅ ಪ್ರೊಮೋಷನಲ್ yeah, it ಕಾಂಟೆಂಟ್. was shot for like ಐ ಡೋಂಟ್ ನೋ if that will come it'll come in the film. credits. Okay, fine. ಇಲ್ಲ credits opening ಅಲ್ಲೇ ಬರುತ್ತೆ. ಬರ್ಬೋದು. ಸೊ ಆ ಸ್ಪೇಸ್ ಇದೆ ಅಲ್ಲಿ, ಗಾಟ್ ಇಟ್. ಬಿಕಾಸ್ ಅಂಡ್ ಸಾಂಗ್ ಇಸ್ ಆಲ್ಸೋ ಅಬೌಟ್ ದಟ್. ರೈಟ್. ಸುಮ್ಮನೆ ಪ್ರವೀಣ್ ಡ್ಯಾನ್ಸ್ ತೋರಿಸ್ಬೇಕು ನಿಮ್ಗೆ ಸಿನಿಮಾ ಕರ್ಸ್ಬಿಟ್ಟು ಅಂತ ಮಾಡಿರೋ ಸಾಂಗ್ ಆಗ್ಬಾರ್ದು. ಬರ್ತಾರಲ್ಲ, ಐ ಮೀನ್ ಅಲ್ಲಲ್ಲ, ಹಂಗೆ ಅದಕ್ಕೋಸ್ಕರನೇ ಅಂತ ಮಾಡಿರುವಂತ ಸಾಂಗ್ ಡ್ಯಾನ್ಸ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಮೇಕ್ ಸೆನ್ಸ್. ಸೊ ಯು ಟೋಲ್ಡ್ ಏನೋ ಸ್ಮಾಲ್ ಸ್ಕ್ರೀನಲ್ಲಿ ಮಾಡೋದಕ್ಕೆ 1000 ಜನದ ಮುಂದೆ ಒಟ್ಟಿಗೆ ಮಾಡ್ತೀವಿ, ಸೊ ಇದೇ ಹೊರಟೋಗುತ್ತೆ ಅಂತ. ಸ್ಮಾಲ್ ಸ್ಕ್ರೀನ್ ಅಂತ ಟಾಪಿಕ್ ಬಂದಾಗ ಬಿಗ್ ಬಾಸ್ ಒಂದು ಟಾಪಿಕ್ ಬರುತ್ತೆ. ಸಿನ್ಸ್ ಹೊಸ ಇದು ಬರ್ತಾ ಇದೆ, ಹೆಂಗೆ ಪಿಕ್ ಮಾಡ್ತಾರೆ ಏನು ಕಂಟೆಸ್ಟೆಂಟ್ಸ್ನ? ಬಿಕಾಸ್ ಎಲ್ಲರಿಗೂ ಅಂದರೆ ತಲೆಕೆಟ್ಟೋಗಿದೆ. ಒಬ್ಬ ಅಂತೂ ಬಿಗ್ ಬಾಸ್ ಆಚೆ ಕಡೆ ಇದು ಮಾಡೋದಂತೆ ಏನೋ ಅಲ್ಲೇ ಕೂತ್ಬಿಟ್ಟಿದ್ದಾನೆ, ಬಿಗ್ ಬಾಸ್ ನಾನು ತಗೊಳ್ಳಿ ಒಳಗಡೆ. ಹೋದ ವರ್ಷನೂ ಮಾಡಿದ್ದ ಅವನು. ಇವಾಗಲೇ ಒಂದು 15 ಜನ ಪ್ರಾಬಬಲ್ಸ್ ಬರೇ ಬಂದ್ಬಿಟ್ಟಿದೆ, ಇವ್ರೆ. ಸೊ ವಾಟ್ ಇಸ್ ದ ರಿಯಲ್ ಕ್ಯಾಪ್? ಬಿಕಾಸ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಕು, ಯೂತ್ ಅವ್ರ ಪ್ರೀಶಿಯಸ್ ಟೈಮ್ ವೇಸ್ಟ್ ಮಾಡ್ಕೋಬೇಕು. ಹೆಂಗ್ ಚೂಸ್ ಮಾಡ್ತಾರೆ ಬಿಗ್ ಬಾಸ್ ಏನೋ ಕಂಟೆಸ್ಟೆಂಟ್ಸ್ನ? ಇಫ್ ಯು ಜಸ್ಟ್ ಟೇಕ್ ವಿತ್ ಸಿ, ಇಲ್ಲಿ ತುಂಬಾ ಸೆನ್ಸಿಬಲ್ ಆಗಿ ಚೂಸ್ ಮಾಡುವಂಥದ್ದು ಕನ್ನಡದಲ್ಲಿ ಎಲ್ಲ. ಅಂದ್ರೆ ನನ್ನ ಪ್ರಕಾರ ರೀಜನಲ್ ಮುಂಚೆನೆ ಮಾಡ್ತಾ ಇದ್ವಲ್ಲ ಹಂಗೆ. ಸೊ ರೀಜನಲ್ ಬಿಗ್ ಬಾಸ್ ಅಂತ ಬಂದಾಗ ಬೀಟ್ ಮರಾಠಿ, ಕನ್ನಡ, ತಮಿಳ್ ಕನ್ನಡ, ಮಲಯಾಳಂ, ತೆಲುಗು, ವಾಟ್ ಎವರ್, ವೆರಿ ಸೆನ್ಸಿಬಲ್ ಆಗಿ ಯೋಚನೆ ಮಾಡಿ ತಗೊಳ್ತಾರೆ. ನಿಮ್ಗೆ ಆ್ಯಕ್ಚುಲಿ ನೀವು ನೋಡ್ತಾ ಹೋಗಿ ಎವ್ರಿ ಸೀಸನ್ ಈಸ್ ಗೆಟಿಂಗ್ ಬೆಟರ್ ವಿತ್ ಸೆಲೆಕ್ಷನ್ ಆಫ್ ಆರ್ಟಿಸ್ಟ್. ಲುಕ್ ವೈಸ್ ಆಗಿರ್ಬೋದು, ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು, ಎಲ್ಲ ವೈಸ್ ಅವರು ದೇ ಆರ್ ಲೈಕ್, ಈ ಗೇಟ್ ಹೊರಗಡೆ ಹೋಗಿ ಕೂತ್ರೆ ಅಲ್ಲೇ ಇರಬೇಕು. ಗೇಟ್ ಹೊರಗಡೆ ಹೋದ ವರ್ಷ ಪೂರ್ತಿ ಕೂತಿದ್ದ, ಶೋ ಮುಗಿದ್ಮೇಲೆ ಹೊರಗಡೆ ಇರಬೇಕು. ಈ ವರ್ಷನೂ ಅದೇ ಮಾಡ್ತಿದ್ದಾನೆ. ಸೊ ಇಟ್ಸ್ ಅಂದ್ರೆ ನಿನ್ನ ಟ್ಯಾಲೆಂಟೇ ಹಂಗಾರೆ ಹೊರಗಡೆ ಕಾಯೋದು ಅಲ್ಲ. ಒಂದ್ ಸ್ವಲ್ಪ ಜನ ಅದು ನಿನ್ ಟ್ಯಾಲೆಂಟ್ ಹೆಂಗಿರ್ಬೇಕು ಅಂದ್ರೆ, ನೀವು ಬರ್ತಾ ಇದ್ರೆ ಗೇಟ್ ಓಪನ್ ಮಾಡಿ ಕಾಯ್ತಾ ಇರಬೇಕು. ಆ ಥರ ಬೆಳೀರಿ ಫಸ್ಟ್. ಸೊ ಗೇಟ್ ಹೊರಗಡೆ ಕಾಯೋ ಒಂಥರ ಆಗ್ಬೇಡಿ. ಸಲ್ಮಾನ್ ಖಾನ್ ಹೇಳ್ತಾರಲ್ಲ, ಕಾಮ್ ಐಸೆ ಕರೋಕಿ ಕಾಮ್ ಕರ್ತೆ ಕರ್ತೆ ನಾಮ್ ಬನ್ ಜಾಯ್, ನಾಮ್ ಐಸೆ ಕರೋಕಿ ನಾಮ್ ಸುನ್ತೆ ಹಿ ಕಾಮ್ ಬನ್ ಜಾಯ್ ಅಷ್ಟೇ. ಬಟ್ ಇವಾಗ ಎಷ್ಟೋ ಜನ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಒಳಗೋಗ್ಬೋದು, ಬಿಕಾಸ್ ಇಟ್ಸ್ ಅ ಬಿಗ್ ಮಾರ್ಕೆಟ್, ಇಲ್ಲ ಅಂತ ಹೇಳಲ್ಲ. ಶೈನ್ ಶೆಟ್ಟಿ ಬಿಫೋರ್ ಬಿಗ್ ಬಾಸ್ ಅಂಡ್ ಆಫ್ಟರ್ ಬಿಗ್ ಬಾಸ್ ಆರ್ 2 ಡಿಫರೆಂಟ್ ಪೀಪಲ್, ಟು ಬಿ ವೆರಿ ಆನೆಸ್ಟ್. ಅದಕ್ಕೆ ಎಷ್ಟೋ ಜನ ಡೆಸ್ಪರೇಟ್ ಆಗಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋಣ, ಅವ್ರನ್ನ ಬಯೋಣ, ಪಾದಯಾತ್ರೆ ಮಾಡೋಣ, ಹಿಂಗೆ ತುಂಬಾ ವಿಷಯಗಳು ಮಾಡ್ತಾ ಇರ್ತಾರೆ. ಅಲ್ಲ, ಇವ್ರು ಹೊರಗಡೆ ಫಿಸಿಕಲ್ ಮಾಡಿ ಅಲ್ಲಿ ಒಳಗಡೆ ಫಿಸಿಕಲ್ ಟಾಸ್ಕ್ಗಳೇ ಕಮ್ಮಿ ಆಗಿ ಹೋಗಿದಾವೆ. ಸುಸ್ತಾಗ್ಬಿಡ್ತಾರೆ, ಒಳ್ಳೊಳ್ಳೆ ಸೋಫಾ ಬೆಡ್ ಇರೋದು ಮಲ್ಗಳ ಸಾಕು. ಇಲ್ಲ, ನೀವು ಅಬ್ಸರ್ವ್ ಮಾಡ್ತೇವೆ ವಾಟ್ ಈ ಸೈಡ್ ಆಚೆ ಕಡೆ ತುಂಬಾ ಫುಲ್ ನಾನ್ ಕಿಲಾಡಿ ಅನ್ನೋ ತರ ಎಲ್ಲ ಮಾಡ್ತಾರೆ, ಒಳಗಡೆ ಹೋಗಿ ಸಪ್ಪೆ ಆಗ್ಬಿಡ್ತಾರೆ. ಏಯ್ ಶಿಷ್ಯ ಇಲ್ಲಿ ಅದನ್ನ ಇಡ್ತೀವಿ ಅಂತ. ಬಟ್ ಇಲ್ಲ, ನಾನು ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಅಂದ್ರೆ ಈ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಇನ್ಫ್ಲುಯೆನ್ಸರ್ಸ್ ಇರ್ತಾರೆ, ತುಂಬಾ ಮಜಾ ಕೊಟ್ಟಿರ್ತಾರೆ ಅವ್ರು ನಮ್ಗೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅವ್ರದ್ದು ಯಾವ್ದೋ ವಿಡಿಯೋ ಮಾಡ್ಕೊಂಡು ಎಲ್ಲ ಅವ್ರು ಒಳಗಡೆ ಹೋದ್ರೆ ಹುಷಾರಿಲ್ಲ ಇವನ್ಗೆ ಅನ್ಸ್ಬಿಡುತ್ತೆ. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಲಾನ್ಡ್ ಕಾಂಟೆಂಟ್ ಇರುತ್ತೆ, ಎಕ್ಸಾಕ್ಟ್ಲಿ ನ್ಯಾಚುರಲ್ ಇರಲ್ಲ. ಸೊ ಇನ್ಸ್ಟೆಂಟ್ ಆಗಿ ಇರಲ್ಲ ಅವ್ರು. ಕರೆಕ್ಟ್. ಸೊ ಅದು ಇದು ನಾನು ಹಿಂಗೆ ಹೇಳ್ತೀನಿ ಮಚ್ಚ, ನೀನು ಹಿಂಗೆ ಹೇಳು, ಹಿಂಗೆ ಹೇಳು. ಇಟ್ಸ್ ನಾಟ್ ಅ ಪಾಡ್ಕಾಸ್ಟ್, ಇಟ್ಸ್ ಅ ಪ್ಲಾನ್. ಇಟ್ ಈಸ್ ಅ ಪಾಡ್ಕಾಸ್ಟ್. ಬಿಗ್ ಬಾಸ್ ಅಲ್ಲ, ಬಿಗ್ ಬಾಸ್ ಇಸ್ ಅ ಪಾಡ್ಕಾಸ್ಟ್. ಬಿಗ್ ಬಾಸ್ ಇಸ್ ಅ ಪಾಡ್ಕಾಸ್ಟ್. ಸೊ ವಿ ಆರ್ ಇದೆಲ್ಲ ಇನ್ಸ್ಟೆಂಟ್ ಆಗಿ ನಾವು ಮಾತಾಡ್ತಾ ಇದೀವಿ. ನೀವು ಈಗ ಯಾವುದೋ ಪ್ರಶ್ನೆ ಬರ್ಕೊಂಡು, ನಾನು ಸರ್ ಇದೇ ಪ್ರಶ್ನೆ ಕೇಳ್ತೀನಿ, ನೀವು ಪ್ರಶ್ನೆ ಬರ್ಕೊಂಡು ಬಂದಿರ್ಬೋದು, ಬಟ್ ನಾವು ಉತ್ತರ ಕೊಡೋದು ಬರ್ಕೊಂಡು ಬಂದಿರಕ್ಕಾಗಲ್ವೇ? ಕರೆಕ್ಟ್. ಅಲ್ಲ, ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದು ನಿಮ್ ಅದನ್ನು ಈಗ ಇವ್ರು ಹಿಂಗೆ ಹೇಳ್ಬಿಟ್ರು, ನಾನು ಇದಕ್ಕೆ ಏನ್ ಹೇಳಲಿ ಅಂತ ಕಾದ್ರೆ ಯುವರ್ ಶೋ ಇಸ್ ಡನ್. And with that mentality you can never even think of starting a podcast. Very true. ಅಲ್ವಾ? ಸೊ ಬಿಗ್ ಬಾಸ್ contestants ಈ ತರ ಇರಬೇಕು. ಪಾಡ್ಕಾಸ್ಟ್ who can instantly create something, who instantly come up with something, who can instantly give counters. Yes, counter is a matter. ಅಷ್ಟೇ. ಅಂದ್ರೆ ಈಗ ನಿಮ್ ಡೈಲಾಗ್ಸ್ ಬರ್ದು ಕೊಡೋರು ಯಾರು ಇರಲ್ಲ. ಸೊ ಪ್ಲೀಸ್ ಡೋಂಟ್ ಟ್ರೈ ಟು, ಅಂದ್ರೆ ನೀವು ಹೇಳ್ತಿರಲ್ಲ ಕಾಂಟ್ರವರ್ಸಿ ಅಂತ, ನಿಮ್ಮ ಕಾಂಟ್ರವರ್ಸಿ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಕರೆಕ್ಟ್.
ನಾಳೆ ಕಾಂಟ್ರವರ್ಸಿ ಯಾವ ಲೆವೆಲ್ಗೆ ಹೋಗ್ಬೋದು ಅಂದರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲ ಇನ್ನೊಂದು ಮನೆ ಒಳಗಡೆ ಹೋಗ್ಬೇಕಾಗತ್ತೆ. ಸೊ ಆ ರಿಸ್ಕ್ಗಳು ತಗೋಬೇಡಿ. ಎಲ್ಲರೂ ಪ್ರತಿದಿನ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಕೊಡೋಕ್ಕೂ ಆಗೋದಿಲ್ಲ. Exactly. ನೋಡ್ಕೊಂಡು ಕೊಡಿ. ನೆಕ್ಸ್ಟ್ ಇನ್ನೊಂದು ಅಂದ್ರೆ ನಾವು ಹಾಸ್ಟೆಲ್ ಬೆಳೆದಿದ್ದು, ಓಕೆನಾ? ಹಾಸ್ಟೆಲಲ್ಲಿ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಬಿಗ್ ಬಾಸ್ ತರನೇ, ಬಟ್ ಡಿಫ್ರೆಂಟ್ ಟೈಪ್ ಆಫ್ ಬಿಗ್ ಬಾಸ್. ನಾನು ಮಾಡಿದ್ದೀನಿ ಅಷ್ಟೇ, ನಾನು ಹಾಸ್ಟೆಲಲ್ಲೇ. ಓಕೆ, ಸೊ ಮೆಂಟಲಿ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಇರೋದು ಹಾಸ್ಟೆಲ್ಗೆ? ಬಿಕಾಸ್ ಹಾಸ್ಟೆಲ್ ನಮ್ಗೆ ಗೊತ್ತು ಅಂದ್ರೆ ರೇಗಿಸ್ತಾ ಇರ್ತಾರೆ, ಯಾರೋ ಒಂದು ಇದು ಹಿಂಸೆ ಕೊಡ್ತಾ ಇರ್ತಾರೆ, ನಾವ್ ಯಾರನ್ನೋ ರೇಗಿಸ್ತಿರ್ತೀವಿ, ಅದೊಂಥರ ಬೇರೆ ಮೆಂಟಲ್ ಪ್ರೆಷರ್ ಹಾಸ್ಟೆಲ್ ಇದ್ದಾಗ. ಬಿಗ್ ಬಾಸ್ ಹೌಸ್ ಅಲ್ಲಿ ಹೆಂಗೆ ಇದಾಗುತ್ತೆ ಮೆಂಟಲ್? ಬಿಗ್ ಬಾಸ್ ಹೌಸ್ಗೂ ಹಾಸ್ಟೆಲ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಹಾಸ್ಟೆಲಲ್ಲಿ ನೀವು ಹೆಂಗ್ ಬೇಕಾದ್ರೂ ಕೆರ್ಕೋಬಹುದು, ಹೆಂಗ್ ಬೇಕಾದ್ರೂ ಮಾತಾಡ್ಕೋಬಹುದು, ಹೆಂಗ್ ಬೇಕಾದ್ರೂ ಎಲ್ಲ ಕಡೆ ಕ್ಯಾಮ್ರಾ ಇರಲ್ಲ, ಏನು ಇರಲ್ಲ. ಇಲ್ಲಿ 18 ಜನರ ಜೊತೆ 67 ಜನ ಎಕ್ಸ್ಟ್ರಾ ಇರ್ತಾರೆ. ಕ್ಯಾಮ್ರಾಗಳು 67 ಕ್ಯಾಮ್ರಾಸ್ ಅಂಡ್ ಎವ್ರಿ ಕ್ಯಾಮ್ರಾ ಹಿಂದೆ ಒಬ್ರು ಆಪರೇಟರ್ ಇರ್ತಾರೆ. ಎಸ್, ಅಂಡ್ 67 ಕ್ಯಾಮ್ರಾಸ್ ಆರ್ ನಾಟ್ ಜಸ್ಟ್ ದಟ್ ಮೂವಿಂಗ್ ಕ್ಯಾಮ್ರಾಸ್. ಯು ಸಿ ಗ್ಲಾಸಸ್ ಆಫ್ ಬಿಗ್ ಬಾಸ್ ದಟ್ ಆರ್ ಟ್ರಾನ್ಸ್ಪರೆಂಟ್ ಗ್ಲಾಸಸ್. ಆ ಕಡೆಯಿಂದ ಆ ಕಡೆಯಿಂದ ತೆಗಿಬೇಕಂದ್ರೂ ಗುರು ಯಾರು ನೋಡ್ತಾರಂತ. ಕರೆಕ್ಟ್. ಸೊ ಆ ಕಡೆಯಿಂದನೂ ಅವರು ಆ ಕಡೆಯಿಂದ ಟ್ರಾಲಿ ಇರ್ತದೆ. ಸೊ ಆ ಕಡೆಯಿಂದ ಕ್ಯಾಮ್ರಲ್ಲಿ ನೀವು ಕ್ಯಾಪ್ಚರ್ ಮಾಡ್ತಾ ಇದಾರೆ ಅವರು. ಓಕೆ, ಯಾ. ಸೊ ಇಟ್ಸ್ ಅದು ಗೇಮ್ ಮೆಂಟಲ್ ಪ್ರೆಷರ್. ಅಂದ್ರೆ ಈಗ ನೀವೇನೋ ಮಾತಾಡಿರ್ತೀರಾ, ನಮ್ಗೇನೋ ಕಟ್ ಆಗುತ್ತೆ ಅಂದ್ರೆ, ಈಗ ಜಗಳ ಆಡಿದ್ರೆ ಸೆಕೆಂಡ್ ಪಾರ್ಟ್ ಆಫ್ ದ ಜಗಳ ತೋರಿಸಿರ್ಬೋದು, ಫಸ್ಟ್ ಪಾರ್ಟ್ ಆಫ್ ದ ಜಗಳ ಅಂದ್ರೆ ಟ್ರಿಗರಿಂಗ್ ಪಾಯಿಂಟ್ ಇದಿರ್ಬೋದು. ಸೊ ನಿಮ್ಮಲ್ಲಿ ನಿಮ್ಗೆ ಗೊತ್ತಿಲ್ಲ ಏನು ಆಚೆ ಕಡೆ ಟೆಲಿಕಾಸ್ಟ್ ಆಗ್ತಿದೆ, ಏನು ಗೊತ್ತಿಲ್ಲ. ಯು ಥಿಂಕ್ ಇಲ್ಲ ಗುರು ಬೆಳಗ್ಗೆ ಜಗಳ ಆಡಿದಕ್ಕೆ ನಾನು ಹಿಂಗೆ ಆಡಿದ್ದೀನಿ, ಸೊ ಜನ ನನ್ಗೆ ಗೊತ್ತು ಏನು ಮಾಡಿರ್ತಾರೆ ಅಂತ. ನಾಳೆ ದಿನ ನೋಡಿದ್ರೆ ಗುರು ಶೈನೇ ಜಗಳ ಸ್ಟಾರ್ಟ್ ಮಾಡಿ ಅಂತ ಬರ್ಬೋದು ಅಲ್ವಾ? ಅದನ್ನ ಯಾರು ಮಾಡ್ತಾರೆ? ಮ್ಯಾನಿಪುಲೇಟ್ ಅಂದ್ರೆ ನಿಮ್ಗೆ ಆ ಪೋರ್ಷನ್ ಈ ಪೋರ್ಷನ್ ಮಾಡೋರು, ಸೊ ದಟ್ ಎಡಿಟರ್ಸ್ ವಾಟ್ ಎವರ್. ಎಕ್ಸಾಕ್ಟ್ಲಿ. ಸೊ ಯು ಗಿವ್ ದ ರೈಟ್ ಕಾಂಟೆಂಟ್. ಅದೇ ಹೇಳ್ತಾನಲ್ಲ, ನೀವು ಜೀವನದಲ್ಲಾಗ್ಲಿ, ಬಿಗ್ ಬಾಸ್ ಅಲ್ಲಾಗ್ಲಿ, ಯಾವುದೇ ಶೋ ಅಲ್ಲಾಗ್ಲಿ, ಎಲ್ಲೋ ಮಾತಾಡ್ಬೇಕಾದ್ರೆ ಆಗ್ಲಿ, ಸೊ ಯಾವಾಗ್ಲೂ ದಟ್ ಒಂದು ಕಾನ್ಶಿಯಸ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರಬೇಕು. ಅದೇ ಹೇಳ್ತಾರಲ್ಲ, ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರು ಹೋಯ್ತು ಅಂತ. ಸೊ ಈವನ್ ವೆನ್ ಯು ಸ್ಪೀಕ್ ಸಮಥಿಂಗ್, ಯು ಅಡ್ರೆಸ್ ಸಮಥಿಂಗ್ ಟು ಸಂಬಡಿ, ಆರ್ ಬಿಗ್ ಬಾಸ್ ಶೋ ಅಲ್ಲೇ ಆಗಿರ್ಬೋದು, ನೀವು ಏನೇ ಮಾತಾಡೋದಾಗಿರ್ಬೋದು, ದಟ್ ಇಸ್ ಬಿಗ್ ಬಾಸ್. ನಿಮ್ಮ ಪೇಷನ್ಸ್ ಲೆವೆಲ್ನ ಟೆಸ್ಟ್ ಮಾಡುತ್ತೆ. ನೀವು ಎಷ್ಟು ಆ ಥ್ರೆಶೋಲ್ಡ್, ನಿಮ್ಮ ಕೆಪಾಸಿಟಿ ಏನಿದೆ ಅದನ್ನ ಟೆಸ್ಟ್ ಮಾಡುತ್ತೆ. ಸೊ ಡೋಂಟ್ ಗಿವ್ ಅಪ್. ಕರೆಕ್ಟ್. ನೀವು ಅಲ್ಲಿ ಹೋಗಿ ಎಲ್ಲದನ್ನು ಇಲ್ಲ ನಂಗೆ ಆಗ್ತಾನೆ ಇಲ್ಲ ಅಂದ್ರೆ ಅದೇ ಅವ್ರು ಹೇಳ್ದಂಗೆ ಫಸ್ಟ್ ಕಟ್ ಮಾಡ್ತಾರೆ, ಲಾಸ್ಟ್ ಹಾಕ್ತಾರೆ, ಹೊರಗಡೆ ಕಳಿಸ್ತಾರೆ, ಮುಗೀತು. ಸೊ ಅಲ್ಲಿರೋರ್ಗೂ ನೀವು ಇರಬೇಕು ಅನ್ಸ್ಬೇಕು. I feel like that maturity is very important. ಎಕ್ಸಾಕ್ಟ್ಲಿ. ಮಾತೆ ಮುತ್ತು ಮಾತೆ ಮೃತ್ಯು ಮಾತಾಡೋದು ಕಲೀರಿ ಎಲ್ಲ ಆಗುತ್ತೆ. ದಟ್ ಕಾನ್ಶಿಯಸ್ ಸ್ಟೇಟ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ಬಿಗ್ ಬಾಸ್. ಕೆಲವು ಸತಿ ನೀವು ಕಂಟೆಂಟ್ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ, ಬಟ್ ಅಲ್ಲಿ ಎಡಿಟ್ ಅಲ್ಲಿ ಏನು ಕೊಡ್ತಾ ಇರಲ್ಲ. ಅಂದ್ರೆ ನಾನು ಹೇಳೋದು ಫೇರ್ ಎನಫ್. ಅದೇ ಅಂದ್ರೆ ಇನ್ನೊಂದೇನಂತ ಹೇಳಿದ್ರೆ 1.5 ಗಂಟೆ ಶೋ ಇರುತ್ತೆ, 1 ಗಂಟೆನೋ 1.5 ಗಂಟೆನೋ ಶೋ ಇರುತ್ತೆ ಬಿಗ್ ಬಾಸ್, 1.5 hours ಶೋ. ಸೊ 24 ಗಂಟೆ ಶೂಟಿಂಗ್ ಮಾಡಿದ್ದಾರೆ ಪ್ರೀವಿಯಸ್ ಡೇ. ಅದನ್ನ ಇವತ್ತು 1.5 ಗಂಟೆ ಕಟ್ ಮಾಡಿಬಿಟ್ಟು ಟಿವಿಯಲ್ಲಿ ಬಿಡ್ತಾ ಇದ್ದಾರೆ. ಎಪಿಸೋಡ್ ಅಂತ ಬಂದಾಗ ನಿಮಗೆ ಅದು ಇದರಲ್ಲಿ ಜಿಯೋ ಅಲ್ಲಿ ಲೈವ್ ಹೋಗ್ತಾ ಇರುತ್ತೆ. ಈಗ ಸ್ಟಾಪ್ ಮಾಡಿದಾರಾ? ಓಕೆ, 24 hours ಇತ್ತು, ಬಟ್ ಏನೋ ಅದರಿಂದ ಯೂಸ್ ಇಲ್ಲ, ಮಜಾ ಬರಲ್ಲ. ಎನಿವೇಸ್ ಯಾರು ನೋಡ್ತಾರೆ? ಎಕ್ಸಾಕ್ಟ್ಲಿ. ಆ್ಯಂಡ್ ಆ 1.5 ಗಂಟೆಯಲ್ಲಿ 18 ಜನರಲ್ಲಿ ನಿಮ್ಮನ್ನ ಜಾಸ್ತಿ ತೋರಿಸ್ಬೇಕು ಅಂದ್ರೆ ನೀವೇನ್ ಮಾಡಬೇಕು? ಜಾಸ್ತಿ ಬದುಕಬೇಕು ಮನೆ ಒಳಗಡೆ. ಕಂಟೆಂಟ್ ಕೊಡೋದಲ್ಲ, ನೀವು ಬದುಕಿದ್ರೆ ಸಾಕು, ಅದೇ ಕಂಟೆಂಟ್. ಬಿ ಅಲೈವ್. ಅಷ್ಟೇ. ಸೊ ಜಸ್ಟ್ ಬಿ ಅಲೈವ್. ಅಂದರೆ ನೀವು ಹೊರಗೆ ನಿದ್ರೆ ಮಾಡಬೇಕಾ? 4 ತಿಂಗಳಾದ್ಮೇಲೆ ಹೊರಗಡೆ ಬನ್ನಿ, ಚೆನ್ನಾಗಿ ನಿದ್ರೆ ಮಾಡಿ. ಇಲ್ಲ ಇಷ್ಟು ವರ್ಷ ನಿದ್ರೆನೇ ಮಾಡಿರೋದು, ಇವಾಗ ಅವಕಾಶ ಸಿಕ್ಕಿದೆ, ಬಳಸ್ಕೊಳ್ಳಿ. ಕರೆಕ್ಟ್. ಸೊ ನಿದ್ರೆ ಅಂದ ತಕ್ಷಣ ಇವಾಗ ಲೆಟ್ಸ್ ಕಮ್ ಬ್ಯಾಕ್ ಟು ನಾವು ನಿದ್ರೆ ಕೆಟ್ಟು ಕಾಂಟೆಂಟ್ ಕೊಟ್ಟಿದ್ದೀವಿ. ಕೊಡಬೇಕು ಅಂತ ಅಲ್ಲ, ನಮಗೊಂದು ಸ್ವೈಪ್ ಮಾಡಕ್ಕೆ ಏನು ಇಲ್ಲ. ಅಂದರೆ ಸ್ವೈಪ್ ಅಂದರೆ ಹಿಂಗೆ ಅಲ್ಲ. ಸಾರಿ, ಮೈ ಇಂಗ್ಲಿಷ್ ಇಟ್ಸ್ ಬ್ಯಾಡ್. ಸ್ಕ್ರೋಲ್ ಸ್ವೈಪ್ ಅಲ್ಲ, ಸ್ಕ್ರೋಲ್ ಅಲ್ಲ. ಅಲ್ಲೂ ಹೋಗಿ ಬಂದಿದ್ದೀರಾ ಅಂತ. ಗೌಂಟು ಪ್ರವೀರ್, ಐ ಡೋಂಟ್ ನೋ ಪ್ರವೀರ್, ನಿಮ್ಮನ್ನು ನೋಡಿದಾಗ ತುಂಬ ಸೀರಿಯಸ್ ಕ್ವಶನ್ಸೇ ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನಿಮ್ಮನ್ನು ನೋಡಿದ್ರೆ ಮೆಚೂರ್ಡ್ ಫೀಲಿಂಗ್ ಬರುತ್ತೆ ನನಗೆ ಅನಿಸುತ್ತೆ. ಬಟ್ ಕಮಿಂಗ್ ಬ್ಯಾಕ್, ಇವಾಗ ಆಡಿಯನ್ಸ್ ತುಂಬ ಇಂಟೆಲೆಕ್ಚುವಲ್ ಆಗಿಬಿಟ್ಟಿದ್ದಾರೆ. ಆವಾಗಲೇ ಮಾತಾಡ್ತಾ ಇದ್ವಿ, ಎಲ್ಲರಿಗೂ ಎಲ್ಲ ಗೊತ್ತು ಗುರು. ಈ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿಲ್ಲ, ಪ್ಲಾಟ್ ಪ್ರೆಡಿಕ್ಟಬಲ್ ಇತ್ತು, ಈ ಕ್ಯಾರೆಕ್ಟರ್ ಫುಲ್ ಬಿಲ್ಡ್ ಮಾಡಿ. ಟು ಬಿ ಆನೆಸ್ಟ್, ಕೂಲಿ ನಾನೇ ಹೆಂಗೆ ಮಾತಾಡ್ಕೊಂಡಿದ್ದೀವಿ. ನಾಗಾರ್ಜುನ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿಲ್ಲ, ಅಲ್ಲಿ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಇತ್ತು, ರಚಿತಾರಾಮ್ ಸರ್ಪ್ರೈಸ್ ಆಗಿತ್ತು, ಉಪೇಂದ್ರ ಅವ್ರದ್ದಿತ್ತು, ಬಟ್ ಎಲ್ಲೋ ಇದೆ ಶ್ರುತಿ ಹಾಸನ್ ಅದು ಮಗಳಂತ ಕನೆಕ್ಟ್ ಆಗಲ್ಲ. ಸೊ ಆಡಿಯನ್ಸ್ ಹಸ್ ಬಿಕಮ್ ಸೋ ಇಂಟೆಲಿಜೆಂಟ್, ಎಲ್ಲದನ್ನೂ ಹಿಂಗೆ ಡಿಸೈಫರ್ ಮಾಡಿ ಬಿಸಾಕ್ತಾ ಇರ್ತಾರೆ. ಈಗ ಇನ್ ದಿಸ್ ಡೇಟ್ ಆ್ಯಂಡ್ ಟೈಮ್ ಒಂದು ಸಿನಿಮಾ ಮಾಡೋದು ಆ್ಯಂಡ್
ಟು ಎಂಟರ್ ಆ್ಯಸ್ ಅನ್ ಆ್ಯಕ್ಟರ್ ಎಷ್ಟು ಕಷ್ಟ ಆಗುತ್ತೆ, ಮತ್ತು ಹೌ ಬಿಗ್ ಆಫ್ ಎ ಚಾಲೆಂಜ್ ಇಸ್ ಇಟ್ ಇಷ್ಟು ಇಂಟೆಲೆಕ್ಚುಯಲ್ ಆಡಿಯನ್ಸ್ನ ಕೇಟರ್ ಮಾಡೋದು? ಐ ಫೀಲ್ ಲೈಕ್ ನೀವು ಈ ಥರ ಯೋಚನೆ ಮಾಡಿದಾಗ ನಿಮ್ಮದು ಕ್ರಾಫ್ಟ್ ಕೆಡುತ್ತೆ. ಫೇರ್ ಎನಫ್. ಹೌದು. ಅಂದರೆ ನೀವು ಇಷ್ಟು ಜನ ಎಂಟರ್ಟೈನ್ ಮಾಡಬೇಕು, ನಾನು ಈ ಥರ ಇರಬೇಕು, ಈ ಥರ ಸ್ಟೋರೀಸ್ನೇ ಸೆಲೆಕ್ಟ್ ಮಾಡಬೇಕಂತ ನೀವು ಯೋಚನೆ ಮಾಡಿದ್ರೆ ಐ ಫೀಲ್ ಲೈಕ್ ಯುಲ್ ಸ್ಪಾಯ್ಲ್ ಯುವರ್ ಕ್ರಾಫ್ಟ್ ಆ್ಯಂಡ್ ದ ಸಾರ್ಟ್ ಆಫ್ ಲೈಕ್ ಲೈಕ್ ನೀವು ಏನು ಕೇಟರ್ ಮಾಡ್ತಿದ್ದೀರಾ ಅದು ಹಾಳಾಗುತ್ತೆ. ಸೊ ಲೈಕ್ ಯು ಶುಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಲೈಕ್ ನೀವು ಒಳ್ಳೆ ಸ್ಟೋರೀಸ್ ಸೆಲೆಕ್ಟ್ ಮಾಡಿದ್ರೆ ಲೈಕ್ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಬಟ್ ಇವೆಂಚುಲಿ. ಸಮ್ಟೈಮ್ಸ್ ಈ ಒಂದು ಮೈಂಡ್ಸೆಟ್ಟಿಂದ ಬಂದಾಗ ಸಬ್ಸ್ಟ್ಯಾಂಡರ್ಡ್ ಸ್ಕ್ರಿಪ್ಟ್ನ ಚೂಸ್ ಮಾಡಿ ಅದ್ರದ್ದು ಆಫ್ಟರ್ ಎಫೆಕ್ಟ್ನ ಫೇಸ್ ಮಾಡಬಹುದಾಗುತ್ತೆ ಅಂತ ಅನ್ಸುತ್ತೆ. ಐ ಮೀನ್ ಎಲ್ಲರೂ ಮಾಡಿರ್ತಾರೆ. ಐ ಮೀನ್ ಎವ್ರಿ ಆಕ್ಟರ್ ವಿಲ್ ಗೋ ಥ್ರೂ ದಿಸ್ ಫೇಸ್. ಲೈಕ್ ವೆರಿ ಸೆಲೆಕ್ಟ್ಸ್ ಲೈಕ್ ಬ್ಯಾಡ್ ಸ್ಕ್ರಿಪ್ಟ್, ಲೈಕ್ ನಿಮ್ಗೆ ಹೇಳಿರೋದು ಒಂದಾಗಿರುತ್ತೆ, ಆಗಿರೋದು ಒಂದಾಗಿರುತ್ತೆ. ನಗ್ತಾ ಇದ್ದಾರೆ. ಹೌದಲ್ವಾ ಅಂತ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳಿ. ಓಕೆ, ಅಂದರೆ ಜಸ್ಟ್ ಮ್ಯಾರಿಡು ಮಾಡಿದ್ರಿ ಶೈನ್, ಅಂದರೆ ವೆರಿ ಕ್ಲೀಶೆ ಕ್ವಶನ್ ಇದು, ಎಲ್ಲ ಇಂಟರ್ವ್ಯೂಸ್ಗೆ ಹೋದ್ರು ಕೇಳ್ತಾರೆ, ಸಚ್ ಗುಡ್ ಲುಕಿಂಗ್ ಮೆನ್ ನಿಮ್ಗೆ ಯಾವಾಗ ಮದುವೆ ಆಗುತ್ತೆ ಹಂಗೆ ಹಿಂಗೆ ಅಂತ. ಮದುವೆ ಬಗ್ಗೆ ಏನು ಮೈಂಡ್ ಸೆಟ್ ಇದೆ ಅಂತ? ಇಲ್ಲ, ನಾನು ಆ ಒಂದು ಪ್ರಶ್ನೆಗೆ ನಾನು ಈಗ ಆ್ಯಡ್ ಮಾಡ್ತೀನಿ. ಅಲ್ಲೂ ಒಂದು ಆನ್ಸರ್ ಮಾಡಿರಲಿಲ್ಲ. ಯು ಆಸ್ಟ್ ಹಿಮ್ ಈ ಥರ ಜನರಿಗೆ ಯಾವ್ದು ಇಷ್ಟ ಆಗುತ್ತೆ, ಇಂಟೆಲೆಕ್ಚುಯಲ್ ಆಡಿಯನ್ಸ್ಗೆ. ಆ್ಯಂಡ್ ಇವರು ಕೇಳಿದ್ರು ಹೊರಗಡೆ ಯಾವ ಥರ ಪೋರ್ಟ್ರೆ ಆಗ್ತಿರ್ಬೋದು. ಸೊ ನಾವು ಪ್ರತಿ ಸಲ ಅವ್ರಿಗೆ ಹೇಗೆ ಅನಿಸ್ಬೋದು, ಇವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋ ಜಂಜಾಟದಲ್ಲೇ ನಾವು ಏನು ಮಾಡಬೇಕು ಅನ್ನೋದೇ ಮರ್ತು ಬಿಡ್ತೀವಿ. ಸೊ ಜನ ಏನಂತಾರೆ ಅಂತ ಕೇಳಿಸ್ಕೊಳ್ಬೇಕಲ್ಲ. ಜಸ್ಟ್ ಫೋಕಸ್ ಆನ್ ಕ್ರಿಯೇಟಿಂಗ್ ಸಮಥಿಂಗ್ ವೆರಿ ನೈಸ್ ಅಷ್ಟೇ. ಅದು ನಿಮ್ಮ ಹತ್ರ ಮಾಡೋಕ್ಕಾಗೋದು ಅದನ್ನೇ. ನಾಳೆ ನೀವು ಅದನ್ನ ಮಾತ್ರ ಮಾಡೋದಕ್ಕೆ ಸಾಧ್ಯ. ನೀವು ಒಳ್ಳೆ ಸಿನಿಮಾ ಮಾತ್ರ ಮಾಡೋದಕ್ಕೆ ಸಾಧ್ಯ. ನೀವು ಚೆನ್ನಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬದುಕೋದಕ್ಕೆ ಮಾತ್ರ ಸಾಧ್ಯ. ಜನ ನೀವು ನನ್ನ ನೋಡಿ ಅಂತ ಮನೆಗೆ ಹೋಗಿ ಹೇಳೋಕ್ಕಾಗತ್ತಾ? ಅಥವಾ ಮನೆಗೆ ಹೋಗಿ ಬನ್ನಿ ಥಿಯೇಟ್ರಿಗೆ ಬನ್ನಿ ಎಲ್ಲರೂ ಅಲ್ಲಿ ಸಿನಿಮಾ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಯುವರ್ ಕಾಂಟೆಂಟ್ ಶುಡ್ ಬ್ರಿಂಗ್ ದಮ್. And end of the day, like Coolie, you watched Coolie because of a film like Managaram, and because of a film like Master, or I mean like Kaidi. I'm sorry, Kaidi. Yeah. So end of the day, if you create what you like, you'll be there in that space someday. ರೈಟ್. ನಾವು ಅದೇ ಅನ್ಕೊಂಡೆ ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ಜನ ಏನು ಅನ್ಕೋತಾರೆ ಹೇಳಕ್ಕಾಗಲ್ಲ. ಆಲ್ರೌಂಡರ್ ಇಬ್ರು ಇದಾರೆ. ನಿಮ್ದಿಬ್ರದ್ದು ಹೆಸರು ಇದ್ದಂಗಿತ್ತು ಈ ಸಲ ಬಿಗ್ ಬಾಸ್. ಹೌದಾ? 2 ಸರಿ ಹಾಕಿದ್ದಾರೆ. ಹೌದಾ? ಒಂದು ವಿತ್ ಗಡ್ಡ ವಿತೌಟ್ ಗಡ್ಡ ಎರಡು. ನಾನು ಬೇರೆ ತರ ಕಾಣಿಸ್ತೀನಿ, ಸೊ ಅದಕ್ಕೆ ಈ ನವರಂಗಿ ಆಟ ಇಲ್ಲ, ಬೇರೆ ತರ ಕಾಣಿಸ್ತೀನಿ. ಬೇರೆ ತರ. ನಿಜ, ನನ್ಗೆ ಎಷ್ಟು ಜನ ಈ ಫೋಟೋ ಕಳಿಸ್ಬಿಟ್ಟು ನೀವು ಇವ್ರ ತರ ಕಾಣಿಸ್ತೀರಾ, ನೀವು ಇವ್ರ ತರ. ಅದೇ ಒಂದೇ ಹುಡುಗಿ 2 ಸಲ ಐ ಮೆಟ್ ಸಂಬಡಿ ಲೈಕ್ ಯು ಅಂತ, ಜಸ್ಟ್ ಲೈಕ್ ಯು. ಇವ್ರು ನಿಮಗೆ ಮಾತ್ರ ಗೊತ್ತದು, ನಾನೇ ವಿತೌಟ್ ಗಡ್ಡ ಹೋಗ್ಬಿಡ್ರದ. ನೀವು ಅವಾಗ ಫಸ್ಟ್ ಹೆಸರು ನಿಮ್ಮ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಎರಡೆರಡು ಸಲ ಬೇರೆ ತರ ಯೂಸ್ ಮಾಡಿರ್ತೀವಿ. ಅದಕ್ಕೆ ಬಿಗ್ ಬಾಸ್ ಅಲ್ಲಿ 2 ಸರಿ. ನೀವು ನನ್ ಏನೋ ಕೇಳಿದ್ರಿ. ಸಿ ಅಂದ್ರೆ ಮದ್ವೆ ಎಲ್ಲ ಮಿಲೇನಿಯಲ್ಸ್ ಅಂತ ಅಲ್ಲೇ ಬರ್ತಾ ಇದಾರೆ. ಮಿಲೇನಿಯಲ್ಸ್ ಅಂದ್ರೆ ಒಂದು ಇರುತ್ತೆ ಪುಷ್. ಅಂಡ್ ನೀವು ಎಲ್ಲಾ ಕಡೆ ಹೋದ್ರೆ ಶೈನ್ ಯಾವಾಗ ಮದುವೆ ನಿಮಗೂ ಕೇಳಿರ್ಬೋದು ಬ್ರದರ್. ಐ ಹೋಪ್ ದೇವ್ ನಾಟ್ ಆಸ್ಟ್, ಬಿಕಾಸ್ ಇನ್ನ ಇವಾಗ ಸ್ಟಾರ್ಟೆಡ್ ಆಫ್. ಮದುವೆ ಆಗ್ಬಿಟ್ರೆ ಅದು ಸ್ವಲ್ಪ ರೆಸ್ಟ್ರಿಕ್ಷನ್ ಆಗುತ್ತೆ. ಬಟ್ ಮದುವೆ ಬಗ್ಗೆ ಓವರ್ ಆಲ್ ಇವಾಗ ನಮ್ಮ ಜನ್ರೇಷನ್ಗೆ ಗುರು ಬೇಕಾ ಬೇಡ ಅಂತ ಅನಿಸ್ತದೆ. ಆ್ಯಂಡ್ ಶೈನ್ಗಿಂತ ಈ ಕ್ವಶನ್ಗೆ ಯಾರೂ ಬೇರೆ ವರ್ದಿ ಇಲ್ಲ ಆನ್ಸರ್ ಮಾಡೋಕ್ಕೆ. ಜಸ್ಟ್ ಮ್ಯಾರಿಡ್ ಇದೀರಾ, ಜಸ್ಟ್ ಮ್ಯಾರಿಡ್ ಸಿನಿಮಾ ಮಾಡಿದ್ದೀನಿ ಅಂಡ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಸಿ ನೀವು ಬಿಗ್ ಬಾಸ್ ವಿನ್ನರು ಕೂಡ, ಆಂಟರ್ಪ್ರನರು ಕೂಡ, ಆಕ್ಟರು ಕೂಡ. ಸೊ ಹೇಳ್ತಾರೆ ಗೊತ್ತಾ, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ 1-2-3 ಕ್ರೈಟೀರಿಯಾ ಟಿಕ್ ಬಾಕ್ಸ್ ನೀವು. ಹೌದು, ಅಂದ್ರೆ ಗುಡ್ ಲುಕಿಂಗ್, ಸೇಫ್ಟಿ, ವೆಲ್ ಸ್ಪೋಕನ್, ಆಂಟರ್ಪ್ರಿನರ್, ಸ್ಕ್ರೋಲು ಚೆನ್ನಾಗಿ ಮಾಡ್ತೀರಾ, ಸ್ವೈಪು ಚೆನ್ನಾಗಿ ಮಾಡ್ತೀರಾ, ಎಲ್ಲ ಇದೆ ಅಂದ್ರೆ ಆಲ್ರೌಂಡರ್. ಅಲ್ಲಿ ಎಕ್ಸಾಕ್ಟ್ಲಿ. ಬಟ್ ವಾಟ್ ಈಸ್ ಯಾರ್? ನಾನು ಅದೇ ಆಕ್ಚುಲಿ ಈ ಶೋಗೆ ಕರಿತಾ ಇದ್ದಾರೆ ಅಂತ ಕೇಳಿದಾಗ ಹಿಂಗ್ ನನ್ನ ಕರಿತಾ ಇದ್ದಾರೆ. ಇಲ್ಲ, ಅವರು ಬರೀ ಆಲ್ರೌಂಡರ್ಗಳು ಮಾತ್ರ ಕರೆಯೋದು ಅಂತ. ಅಂದ್ರೆ ಎಷ್ಟಿರ್ಬೇಕು, ಎಷ್ಟು ಟ್ಯಾಲೆಂಟ್ ಇರಬೇಕು? 3 ವಿದ್ಯೆ ಇದ್ರೆ ಸಾಕು. ಈಗ ಜನ ಇದನ್ನೇ ನಂಬ್ಕೊಂಡ್ಬಿಡ್ತಾರೆ ಬ್ರೋ ಇವಾಗ. ಓ, ನಮ್ 3 ವಿದ್ಯೆ ಇಲ್ಲ, ನಾವು ಅಪ್ರೋಚ್ ಮಾಡೋದು ಬೇಡ. ನಿಮ್ಗೆ ಇನ್ನು ಇನ್ಸ್ಟಾಗ್ರಾಮ್ ಮೆಸೇಜ್ ಬರುತ್ತಾರೆ, ಇವರೇ ನನಗೆ 3 ವಿದ್ಯೆ ಇದೆ, ಮೊದಲನೇದು ಇದು, ನಮ್ಮನ್ನು ಕರೀರಿ ಅಂತ. ಇನ್ನೂ ಯಾಕೆ ಕರೆದಿಲ್ಲ? ಓಕೆ, ಜೋಕ್ಸ್ ಅಪಾರ್ಟ್. ಬಟ್ ಮದುವೆ ಅಂದ್ರೆ ದ ಪೀಪಲ್ ಹ್ಯಾವ್ ಬೀನ್ ಆಸ್ಕಿಂಗ್. ಅಂಡ್ ನನಗೊಂದು ಪ್ರಶ್ನೆ ಇದೆ ಇಲ್ಲಿ. ಕೇಳಿ. ಏನಾದ್ರು ಮದುವೆ ಆದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತಂತ ನಿಮ್ಗೆ ಏನಾದ್ರು ಭಯ ಇದೆಯಾ? ಇದೆಲ್ಲ ಇನ್ ಆಕ್ಟರ್ಸ್ ಅಲ್ಲಿ, ಆಕ್ಟ್ರೆಸಸ್ ಅಲ್ಲಿ ಜಾಸ್ತಿ. ಇದೊಂದು ಮೇನ್ ಸ್ಟ್ರೀಮ್ ಕ್ವೆಶ್ಚನ್. ಆಕ್ಟರ್ಗಳಲ್ಲಿ ಇಲ್ಲ, ನಿಜವಾಗ್ಲೂ ಇಲ್ಲ. ಯೂಶಲಿ ಏನಾಗಿದೆ ಅಂತ ಹೇಳಿದ್ರೆ, ಮದುವೆ ಆದ್ಮೇಲೆ ಉದ್ಧಾರ ಆಗಿರೋರು ಪಟ್ಟಿನೇ ಜಾಸ್ತಿ ಇದೆ. ಇಫ್ ಯು ಸಿ ಎನಿಬಡಿ
ಇವತ್ತು ಕನ್ನಡ ಚಿತ್ರರಂಗದಲ್ಲೇ ಆಗಿರ್ಬೋದು, ಮದುವೆ ಆದಮೇಲೆ ಅವ್ರ ಗ್ರಾಫ್ ಇಸ್ ಆಲ್ವೇಸ್ Spiked up. ಗಾನ್ ಹೈಯರ್, ಸ್ಪೈಕ್ಡ್ ಅಪ್. ಸೊ ದಟ್ಸ್ ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಪಾಸ್ಟ್. ಯಾವಾಗ ಸ್ಪೈಕ್ ಅಪ್ ಆಗುತ್ತೋ ಅವತ್ತು ಆಗೋಣ ಅನ್ಕೊಂಡು. ಬಟ್ ಸ್ಯಾಡ್ಲಿ ಇನ್ ದ ಪ್ರೆಸೆಂಟ್ ಡೇ ಏನಾಗಿದೆ, ನೀವು ಮದುವೆ ಆದ್ಮೇಲೆ ಸ್ಪೈಕ್ ಅಪ್ ಆಗೋದ್ಕಿಂತ ಸ್ಪೈಕ್ ಅಪ್ ಆದ್ಮೇಲೆ ನಿಮ್ಮನ್ನ ಮದುವೆ ಆಗ್ತಿರೋರು ಜಾಸ್ತಿ ಇರ್ತಾರೆ. ಟ್ರೂ, ಎಕ್ಸಾಕ್ಟ್ಲಿ. ಸೊ ಅದೇ ಅಂದರೆ ವೆರಿ ಕೆಟ್ಟ ಟೈಮಲ್ಲಿ ಇದೀವಿ ನಾವು ಇವಾಗ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಹಿಂಗೆ ನಂಬ್ಕೊಂಡು ಇವ್ರನ್ನ ತಗೊಳ್ಳೋದ, ಈಗ ನಾಳೆ ಹೆಂಗಾಗತ್ತೆ. ಸೊ ಆ ಥರ. ಆ್ಯಂಡ್ ಆಲ್ಸೋ ಆಫ್ಟರ್ 30, when you cross 30 ಅಲ್ಲ, there's no playing around. There is no right left, there is only up. only No, only up. ಹೌದಾ? ಶಾದಿ.com ಅಲ್ಲಿ ಹಿಂಗಂತೆ. ಭಾರತ್ ಮ್ಯಾಟ್ರಿಮೋನಿಯಲ್ಲಿ ಹಿಂಗ ಓಕೆ. ಸೊ ಅದೇ, ಬಟ್ ಅದೇ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಈ 30 ಆದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಜವಾಬ್ದಾರಿ, ಎಕ್ಸಾಕ್ಟ್ಲಿ, ಈಗ ಮಾಡಲೇಬೇಕು, ಇದನ್ನ ಹೊಡಿಲೇಬೇಕು ಅಲ್ಲ, ಅದು ಇರೋವಂಥ ಟೈಮು. ಆ್ಯಂಡ್ ಇಂಥ ಟೈಮಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಹಾರ್ಟ್ ಬ್ರೇಕು ಅದು ಇದು ಆದರೆ ಯು ವುಡ್ ಹ್ಯಾವ್ ಇನ್ವೆಸ್ಟೆಡ್ ಟೈಮ್ ಅಲ್ಲ. ದಿಸ್ ಇಸ್ ಕರೆಕ್ಟ್. ಹೌದು. ಬಿಫೋರ್ 30 ಯು ಇನ್ವೆಸ್ಟಿಂಗ್, ನೀವು ನಿಮ್ಮ ಸಮಯ ಒಬ್ಬರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇಟ್ ಡಸಂಟ್ ಲುಕ್ ಲೈಕ್ ಇನ್ವೆಸ್ಟ್ಮೆಂಟ್. ಇಟ್ಸ್ ಲೈಕ್ ಹೋಗಿ ಒಂದು ಕ್ರಿಕೆಟ್ ನೋಡ್ಕೊಂಡ್ಬಂದೆ, ಒಂದು ಸಿನಿಮಾ ನೋಡ್ಕೊಂಡ್ಬಂದೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ 12 ನೋಡ್ಕೊಂಡ್ಬಂದೆ, ಆಯ್ತು ಸಿನಿಮಾ ನೋಡಿದೆ, ಅಲ್ಲೋ ಪ್ರವೀರ್ ಏನೋ ಮಾಡಿದ್ರು ನೋಡ್ಕೊಂಡೆ ಬಂದೆ, ಶೈನ್ ಏನೋ ಮಾಡಿದ್ರು, ಸೊ ಅಷ್ಟೇ. ಇಟ್ಸ್ ಐ ಆಮ್ ನಾಟ್ ಬ್ರಿಂಗಿಂಗ್ ಎನಿಥಿಂಗ್ ಹೋಮ್. ಬಟ್ ಆಫ್ಟರ್ 30 ವಾಟ್ ಎವರ್ ಯು ವಾಚ್, ವಾಟ್ ಎವರ್ ಯು ಡೂ, ಯು ಬ್ರಿಂಗಿಂಗ್ ಥಿಂಗ್ಸ್ ಹೋಮ್. ವೆರಿ ಟ್ರೂ. ಜಸ್ಟ್ ಲೈಕ್ ದ್ಯಾಟ್ ರಿಲೇಷನ್ಶಿಪ್ ಕೂಡ ಹಾಗೆ. 30 30 ಅದು ನನಗೆ ಗೊತ್ತಿಲ್ಲ, ಆ ಮೆಚುರಿಟಿ ವಿತ್ ನಂಬರ್ಸ್ ಏಜ್ ಬರ್ದೇ ಇರ್ಬೋದು. ಫಾರ್ ಮೀ ಇಟ್ಸ್ ಆಫ್ಟರ್ 30, ಆಫ್ಟರ್ ಬಿಗ್ ಬಾಸ್ ಆ್ಯಂಡ್ ಕೋವಿಡ್ ವಾಟ್ ಎವರ್, ದಟ್ ಈಸ್ ವೆನ್ ಐ ಕ್ರಾಸ್ 30. ಸೊ ಅಲ್ಲಿಂದ ವಾಟ್ ಎವರ್ ಐ ಇನ್ವೆಸ್ಟೆಡ್ ಅಲ್ಲ, ಐ ಫೆಲ್ಟ್ ದಿಸ್ ಇಸ್ ಅನ್ ಅಂದರೆ ಟೈಮ್, ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಅದರಿಂದ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡದೇ ಇರ್ಬೋದು. ಇನ್ವೆಸ್ಟ್ ಏನಕ್ಕೆ ಮಾಡ್ತೀರಾ, ರಿಟರ್ನ್ಸ್ ಬರಲಿ ಅಂತ ತಾನೇ. ಕರೆಕ್ಟ್. ಅಂಡ್ ಅದು ಅಲ್ಲಿ ಇರುತ್ತೆ ಅಂತ. ಈಗ ಜಾಗ ಇದೆ, ಇಷ್ಟು ದೊಡ್ಡ ಜಾಗ ಇದೆ, ಚೂರ್ಚೂರೆ ತಗೊಂಡು ಒಂದು ದಿವಸ ಫುಲ್ ಆಗಿಬಿಟ್ಟಿರುತ್ತೆ, ಆಯ್ತಾ. ಆಮೇಲೆ ನೋಡಿದ್ರೆ ಖಾತಾದಲ್ಲಿ ಯಾವನು ದುಡ್ಡು ಕೊಟ್ಟಿದ್ದೀನಿ ಅವನ ಹೆಸರೇ ಇಲ್ಲ ಅಂತ. ಅಂದ್ರೆ ಕರಿಮಾಳಿ ಮಾಲೀಕ ನೀನಲ್ಲ ಅಂತ ಆ ದಿವಸ ಹೇಳಿದ್ರೆ 2 ವರ್ಷ ಪೋಣಿಸ್ಕೊಂಡು ಕೂತಿನಲ್ಲ ಚೆನ್ನಾಗಿ. ಅಲ್ಲ, ಏನಂದ್ರೆ 30 ಆಗೋವರೆಗೂ 1 second will be 1 second. ಎಕ್ಸಾಕ್ಟ್ಲಿ. 30 ಆದ್ಮೇಲೆ 1 second is equal 2 seconds. ಜಾಸ್ತಿ ಬೇಗ ಆಗ್ತಾ ಇರುತ್ತೆ. ಯಾಕಂದ್ರೆ 3 ಜನ ಬಂದಿರ್ತಾರ ಅವಾಗ ಕೇಳಕ್ಕೆ. ಅಲ್ಲಿ ತನಕ ಯಾರು ಕೇಳ್ತಿರಲ್ಲ ನಮ್ಮನ್ನ. ಆಮೇಲೆ ಇನ್ನೊಂದೇನಂದ್ರೆ ನಿಮ್ ಫ್ರೆಂಡ್ಸ್, ಅಂದ್ರೆ ಈಗ ಮೀಡಿಯಾ ಆರ್ ಅನ್ಕನ್ವೆನ್ಷನಲ್ ಫೀಲ್ಡ್ಸ್ ಯಾರು ಹೋಗ್ತಾರಲ್ಲ, ಅವರು ಅಷ್ಟು ಬೇಗ ಅಂದ್ರೆ ಕೆಲವೊಬ್ರಿಗೆ ಸಿಕ್ಬಿಡುತ್ತೆ, ಬೆಳೆದ್ಬಿಡ್ತಾರೆ, ಕೆಲವೊಬ್ರು ಸಿಕ್ಕಿರಲ್ಲ. ಸೊ ಬೇರೆ ಅಂದ್ರೆ ನಮ್ಮ ಫ್ರೆಂಡ್ಸ್ಗಳು ನಾರ್ಮಲ್ ಜಾಬ್ ಮಾಡ್ಕೊಂಡು ಅವರು ದೊಡ್ಡ ಪೊಸಿಷನ್ಗೆ ಹೋದಾಗ, ನಾನು ತಪ್ಪು ಮಾಡ್ಬಿಟ್ಟ, ನಾನು ಅವ್ರ ತಾನೇ ಹೋಗ್ಬೇಕಿತ್ತ, ಯಾಕಂದ್ರೆ ನಂದೇನು ಆಗ್ತಾ ಇಲ್ಲ ಇಲ್ಲಿ ಅಂತ. ಜರ್ನೀಸ್ ಅಲ್ಲ, ಆ ಇನ್ಸೆಕ್ಯೂರಿಟಿ ಜಾಸ್ತಿ ಆಗೋದು 30 ಆದ್ಮೇಲೆ. ನಾನು ಶೈನ್ ಅದೇ ಮಾತಾಡ್ತಾ ಇದ್ದೆ. ಅಂಡ್ ಆಲ್ಸೋ ಇಲ್ಲ ಜಸ್ಟ್ ಆಲ್ಮೋಸ್ಟ್ ನಾನು ಇವಾಗ ಒಂದು ಫೇಸ್ ಬರುತ್ತೆ ವೇರ್ ಯು ವುಡ್ ಫೀಲ್ ಯಾರೋ ಒಬ್ರು ಕಪ್ಪಲ್ಲು ಒಂದು 22, 23, 25 ಒಳಗಡೆ ಮದುವೆ ಆಗ್ಬಿಟ್ಟಿರ್ತಾರೆ. ಆ್ಯಂಡ್ ಅಲ್ಲಿಂದ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಒಂದೇ ಮದುವೆ ಆಗಿ ಜೊತೆಗೆ ಬೆಳ್ಕೊಂಡು ಹೋಗ್ಬೇಕು, ಇಲ್ಲ ಬೆಳೆದ್ಮೇಲೆ ಮದುವೆ ಆಗ್ಬೇಕು, ಇಸ್ ವಾಟ್ ಐ ಫೀಲ್. ವೆರಿ ಟ್ರೂ. ಇವಾಗ ಅಂದ್ರೆ ಐ ಹ್ಯಾವ್ ಫೆಲ್ಟ್ ಕಪಲ್ ಆಫ್ ಟೈಮ್ಸ್, ಲೇಟ್ ಮಾಡ್ಬಿಟ್ನಾ, 25ಕ್ಕೆಲ್ಲ ಆಗ್ಬಿಡ್ಬೇಕಾಗಿತ್ತು. ನಾನು ಯಾರು ಅಂತ ಗೊತ್ತಿಲ್ಲ, ಅವಳು ಯಾರು ಅಂತ ಗೊತ್ತಿಲ್ಲ, ಜೊತೆಗೆ ಇತ್ಕೊಂಡು ಏನೋ ಕಿತ್ತು ದಬ್ಬಾಗ್ತಾ ಇದ್ವಿ, ಮುಂದೆ ಹೋಗ್ತಾ ಬೆಳಿತಿದ್ವಿ ಜೊತೆಗೆ ಅನ್ನೋ ಥರ. ಇಲ್ಲಿ ನಾವು ಆ ಕಡೆ ಬೆಳೆದಂಗೂ ಅಲ್ಲ, ಈ ಕಡೆ ಇನ್ನು ಶುರು ಮಾಡ್ದಂಗೂ ಅಲ್ಲ. ತ್ರಿಶಂಕು ಇಲ್ಲ, ಆ ತ್ರಿಶಂಕು ಸ್ವರ್ಗ ಸಿಗ್ಲಿ ನಿಮಗೆ. ಲೆಟ್ಸ್ ಕಮ್ ಟು ದ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಇನ್ ದ ರೂಮ್. ಕಾಂಪಿಟೇಷನ್ ಆಗ್ಬಿಡುತ್ತೆ ಇವಾಗ. ಸೊ ಪ್ರವೀರ್, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎಲ್ಲ ಸಿನಿಮಾನು ಒಂಥರ ಬೇಬಿ ಥರನೇ. ಜಸ್ಟ್ ಲೈಕ್ ವಿ ಟೋಲ್ಡ್, ಇನ್ ರಿಲೇಷನ್ಶಿಪ್ಪಲ್ಲಿ ಹೆಂಗೆ ಟೈಮ್ ಇನ್ವೆಸ್ಟ್ ಮಾಡ್ತೀವೋ, ಸಿನಿಮಾ ಇಸ್ ಅ ಬಿಗ್ ಥಿಂಗ್. ನಾವು ಹ್ಯಾವ್ ಟು ಕಂಪೀಟ್ ವಿತ್ ಅ ಲಾಟ್ ಆಫ್ ಥಿಂಗ್ಸ್. ಇನ್ಸ್ಟಾಗ್ರಾಮ್ ಜೊತೆ ಕಂಪೀಟ್ ಮಾಡಬೇಕು, ಯೂಟ್ಯೂಬು, ಸ್ನ್ಯಾಪ್ಚಾಟು, 30 seconds 15 seconds ರೈಟ್ ಸ್ವೈಪ್ ಲೆಫ್ಟ್ ಸ್ವೈಪ್. ಸೊ ಆ್ಯಸ್ ಎನ್ ಆ್ಯಕ್ಟರ್, ಹೌ ಕ್ಲೋಸ್ ಇಸ್ ದಿಸ್ ಪ್ರಾಡಕ್ಟ್ ಟು ಯು? ಬಿಕಾಸ್ ಅಷ್ಟು ದಿನ ಟ್ರಾವೆಲ್ ಆಗಿರ್ತೀರ, ಕೊನೆಗೆ ಅದು ರಿಲೀಸ್ ಆಗ್ತದೆ. ಹೌ ಆರ್ ದ ನರ್ವ್ಸ್, ಮೈ ಬ್ರದರ್? It's very close to my heart, this project, especially Nidra Devi Next Door. When it came to me only, I was in like a very bad phase in my life. Like, tumba andre
ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಬೇಕು ಅಂತ ತುಂಬ ಒಂದು ಹುಡುಕಾಟದಲ್ಲಿದ್ದೆ. Right. ಸೊ ಅದೇ ಟೈಮಲ್ಲಿ ಸುರಾಗ್ ಒಂದು ಈ ಸ್ಟೋರಿ ಪಿಚ್ ಮಾಡಿದಾಗ I mean, I was like very much into it. So like right now we are like promoting the film. Like there are a lot of aspects into like promotions. Like you know, Instagram ಅಲ್ಲಿ saturation ಆಗ್ಬಿಟ್ಟಿದೆ, ಅದೆಲ್ಲ ಕೇಳಿ ಸಾಕಾಗೋಗ್ಬಿಟ್ಟಿದೆ. So like when a film like Sue From So comes in, like it like automatically boosts your confidence. Like when you've created something like you know what you like and like what you trust. Like I feel like I'm at this point like I'm like confident enough. Like thanks to Rajvi Shetty, ಅಂದ್ರೆ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ ಆಗಿರಲಿ. ಆ್ಯಂಡ್ ದ ಸಾಂಗ್ಸ್ ಆರ್ ಆಲ್ಸೋ ರಿಯಲಿ ಗುಡ್. ಅಂದರೆ ಏನೇ ಆದ್ರೂ ಸಾಂಗ್ಸ್ ತುಂಬ ಪ್ರಮೋಟ್ ಮಾಡುತ್ತೆ ಸಿನಿಮಾನ. ನಾನು ಕೂಲಿದ ಎಕ್ಸಾಂಪಲ್ ತೊಗೋತೀನಿ, ಅನಿರುದ್ಧೇ 70% ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ ಸಿನಿಮಾನ. ಆ್ಯಂಡ್ ನಿದ್ರಾದೇವಿ ಆಲ್ಸೋ ಹ್ಯಾಸ್ ಸಮ್ ಅಮೇಝಿಂಗ್ ಸಾಂಗ್ಸ್. ಸೊ ವೈಲ್ ಶೂಟಿಂಗ್ ಅದೊಂದು ಪ್ರಿಮಾನಿಷನ್ ಬರುತ್ತೆ ನಮಗೆ, ಇದು ಹಿಟ್ ಆಗುತ್ತೆ ಈ ಸಾಂಗು ಅಂತ. ಸೊ ಆ ಥರ ಸಾಂಗ್ಸಲ್ಲಿ ನಿಮ್ಮ ಫಿಲ್ಮ್ ಯಾವ್ದು ಆ ಥರ ಅನ್ನಿಸ್ತು, ವಿಚ್ ಮೈಟ್ ಬ್ಲೋ ಅಪ್, ವಿಚ್ ವಿಲ್ ಡೂ ರಿಯಲಿ ವೆಲ್, ಎಕ್ಸೆಪ್ಟ್ ಫಾರ್ ನಿದ್ದೆ ಬರೋಂಗಿಲ್ಲ, ಅದು ಬಿಟ್ಟರೆ? I felt like the romantic song ತುಂಬ ಶೈನವ್ರಿಗೂ ತುಂಬ ಇಷ್ಟ ರೊಮ್ಯಾಂಟಿಕ್ ಸಾಂಗ್. ಶೂಟ್ ಕೂಡ ಚೆನ್ನಾಗಿ ಮಾಡಿದೆ, ಡ್ರೀಮಿ ಆಗಿದೆ. ನೀವು ಆ್ಯಕ್ಚುಲಿ ಫಿಲ್ಮ್ ನೋಡಿದಾಗ ಲೈಕ್ ವಾಟ್ ವಿ ಟ್ರೈ ಟು ಅಚೀವ್ ನಿಮಗೆ ಲೈಕ್ ಯುಲ್ ಗೆಟ್ ಅ ಜಿಸ್ಟ್ ಆಫ್ ವಾಟ್ ವಿ ಟ್ರೈ ಟು ಅಚೀವ್. ಲೈಕ್ ವೀವ್ ಲೈಕ್ ಕ್ರಿಯೇಟೆಡ್ ಲೈಕ್ 3 ವರ್ಲ್ಡ್ಸ್ ಆ್ಯಕ್ಚುಲಿ. ಒಂದು ಫ್ಯಾಂಟಸಿ ಲೋಕ ಬರುತ್ತೆ. ಲೈಕ್ ಫಾರ್ ಮೀ ಲೈಕ್ ಫಿಲ್ಮ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. When you watch a film, you should experience something, and when you should take away something. Like when you leave the theater, like when you like carry the essence of the film when you're leaving the theater, I feel like that film has fulfilled like what you've tried to achieve. Okay. So I feel like in that aspect we've achieved something. Nice. ಐ ಥಿಂಕ್ ತುಂಬ ಮಾತಾಡಿದ್ವಿ. ಅದೇ 4 ಜನ ಬಾಯ್ಸ್ ಕುತ್ಕೊಂಡು ನಾರ್ಮಲ್ ಒಂದು ಕಾಫಿ ಶಾಪು. ಅಂದ್ರೆ ಅವರು ನಿಮ್ಗೀಗ ಇವರು ಸ್ಟುಡಿಯೋದವ್ರದ್ದು ಟೈಮಿಂಗ್ ಇಲ್ಲ ಅಂದ್ರೆ ಇದು ನಾಳೆ ಬೆಳಗ್ಗೆ ಆಗುತ್ತೆ. ಅಂದ್ರೆ ಐ ಡೋಂಟ್ ಮೈಂಡ್ ಟೇಬಲ್ ಸ್ವಲ್ಪ ಮುಂದಕ್ಕೆ ಬಂದು ಕಾಫಿ ಕಪ್ ಫನ್ ಆಫ್ ಬಾಯ್ಸ್ ಕಾನ್ವರ್ಸೇಷನ್. ಬಾಯ್ಸ್ ಅಂದ್ರೆ ಟೇಬಲ್ ಮುಂದೆ ಬಂದು 6 ಗ್ಲಾಸ್ ಬೇಕು, ಯಾಕಂದ್ರೆ ಪಾಪ ಅವ್ರು ನೋಡ್ಕೊಂಡು ಕೂತಿರಕ್ಕಾಗಲ್ಲ. ಅವರು ಇಬ್ರು ಜಾಯಿನ್ ಆಗ್ಬಿಟ್ರೆ ಮಾತಾಡ್ತಾ ಅದು ಸ್ಟೋರೇಜ್ ಹೆಂಗು ಬಹುಶಃ ಅಲ್ಲಿ ಸಿಸ್ಟಮ್ಗೆ ಕೊಟ್ಬಿಟ್ಟಿರ್ತಾರ. ಇಲ್ಲ ಬೀಪ್ ಆಗಕ್ ಶುರು ಆಗುತ್ತೆ, ಸಾಕ್ ಎದ್ದೇಳ್ರ ಅಂತ. ಅವ್ರಿಗೆ ನೋಡ್ತಾರ ಒಂದ್ಸಲ ಹಾಯ್ ಬ್ರೋ ಅಂತ ಸ್ಮೈಲ್ ಅಲ್ಲಿ ಒಂದ್ ಸ್ವಲ್ಪ ಹೆಂಗಂತ ಹೇಳ್ತೀನಿ. ಫಸ್ಟ್ ಹಿಂಗ್ ನೋಡಕ್ ಶುರು ಮಾಡ್ತಾರೆ, ನಾವು ನೋಡೋದ್ ಕೇರ್ ಮಾಡ್ತೀನಿ. ಅಂದ್ರೆ ಎದ್ಬಿಟ್ಟು ಸ್ವಲ್ಪ ಹಿಂಗೆ ಬಾಡಿ ಮಾಡ್ಕೊಂಡು ರೆಡಿ ಆಗ್ತಾರೆ ಸಿಗ್ನಲ್ ಕೊಡೋಕೆ. ಓಕೆ, ಬಟ್ ಒಂದು ಕ್ಲೀಶೆ ಕ್ವಶನ್ ಇಂದ ಎಂಡ್ ಮಾಡ್ತೀನಿ. ಬಿಕಾಸ್ ನಮ್ ಇಷ್ಟು ಮೀಡಿಯಾ ಜರ್ನಿಲಿ ಇದಕ್ಕಿಂತ ಕ್ಲೋಸಿಂಗ್ ಕ್ವಶನ್ ನನ್ಗೆ ಇಲ್ಲಿ ತನಕ ಯಾವ್ದು ಸಿಕ್ಕಿಲ್ಲ. ಯಾಕೆ ಈ ಜನ ನೋಡ್ಬೇಕು? ಇಲ್ಲ ಯಾಕೆ ಜನ ನೋಡ್ಬೇಕು ಅನ್ನೋ ತುಂಬಾ ಕ್ಲೀಶೆ ಆಗುತ್ತೆ. ಓಕೆ, ಅದಕ್ಕೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ನೋಡಿದ ಮೇಲೆ ಆಡಿಯನ್ಸ್ ಯಾವ ಒಂದು ಫೀಲಿಂಗ್ ಇಂದ ಆಚೆ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ? ವಾಟ್ ಇಸ್ ದಟ್ ಫೀಲಿಂಗ್ ದೇ ಶುಡ್ ಕ್ಯಾರಿ ಆಫ್ಟರ್ ವಾಚಿಂಗ್ ದ ಮೂವಿ? I feel like whatever we've built, whatever we've tried to achieve, like you'll carry like bits and pieces of everything. Like you'll carry like eccentricity, like from what Shine has brought in from his character. You'll see a little bit of like how andre traumana ನನ್ನ ಕ್ಯಾರೆಕ್ಟರ್ ಹೇಗೆ ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ನು. ಲೈಕ್ ನಮ್ಮ ಫಿಲ್ಮಲ್ಲಿ ಆ್ಯಕ್ಚುಲಿ ಒಂದು ಒಳ್ಳೆ ಮದರ್ ಸೆಂಟಿಮೆಂಟು ಇದೆ. Like what Sudharani ma'am has brought in, that will also like you know like it'll give you a soothing effect. Like when you watch a film like Sapta Sagara or a film like Meeyalagan, like a feel good, like when you like you know it brings a smile on your face. Yeah. I feel like when you watch Nidra Devi Next Door on September 12th, ನಿಮ್ಗೆ ಆ ಸ್ಮೈಲ್ ತಗೊಂಬರುತ್ತೆ. ಪ್ರವೀರಲ್ಲಿ ಒಂದು ಗೊತ್ತಾಗಿದ್ದು ತುಂಬ ಸಿನಿಮಾ ನೋಡ್ತಾರೆ ಅಂತ. ಬಿಕಾಸ್ ಎಲ್ಲ ಲ್ಯಾಂಗ್ವೇಜ್ದು ಒಂದು ಚಾಕ್ 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 ಅದಕ್ಕಿಂತ ಜಾಸ್ತಿ ಗೊತ್ತಾಗಿದೆ ನನಗೆ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ವೆನೆವರ್ he says ನಿದ್ರಾದೇವಿ ಸೆಪ್ಟೆಂಬರ್ 12 ಅದ್ರ ಹಿಂದೆ ಬಾಲದ ಥರ ಅಂಟ್ಕೊಂಡು ಬರ್ತಾರೆ. ಬಟ್ ಅದು ಆ್ಯಕ್ಚುಲಾಗಿ ಕೇಳಬೇಕು. ಮೀಡಿಯಾ ಟ್ರೈನಿಂಗ್ ಅಂತ ಆಗುತ್ತಾ ಕನ್ನಡದಲ್ಲಿ? ಬಿಕಾಸ್ ಹಿಂದಿಯಲ್ಲಿ ಆಗುತ್ತೆ ಮೀಡಿಯಾ ಟ್ರೈನಿಂಗಲ್ಲಿ ಹಿಂಗೆ ಮಾತಾಡಬೇಕು, ಅನನ್ಯ ಪಾಂಡೆಗೆಲ್ಲ ಹೇಳ್ಕೊಡ್ತಾರೆ. ಸೊ ಇಸ್ ದರ್ ಸಮಥಿಂಗ್ ದಟ್ ಹ್ಯಾಪನ್ಸ್? ನೀವೇ ಇಲ್ಲ, ನಾವು ಬೆಂಗಳೂರು ಟ್ರಾಫಿಕ್ ಎಷ್ಟು ಕಚ್ಚಡವಾಗಿದೆ ಗೊತ್ತಲ್ಲ. ಅದು ನಮ್ಗಿಂತ ಚೆನ್ನಾಗಿ ನೀವು ಹೇಳಬೇಕು. ಅದೇ ಆಗತ್ತಾ ಅಂತ ನಾವು ನಿಮ್ಮನ್ನ ಕೇಳಬೇಕು. ಮೀಡಿಯಾ ಟ್ರೈನಿಂಗ್ ಅಂತ ಆಗತ್ತಾ ಕನ್ನಡದಲ್ಲಿ ಅಂತ? I don't think I think so. ಇನ್ನು I think we are still very organic. I feel like when we watch we are still virgin when it comes to all such extra. ಇಲ್ಲ, ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಸಿನಿಮಾ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಅವರಿಬ್ರು ಡೇಟ್ ಮಾಡ್ತಿದಾರೆ ಅಂತ ಒಂದು ನ್ಯೂಸ್ ಮಾಡ್ತಾರೆ. ಫೇಕ್ ಆಗಿ ಇವ್ರನ್ನ ಕಳಿಸ್ತಾರೆ. ಸಯ್ಯಾರ ಬ್ರೋ, ನನ್ಗೆ ಅದು ಥಿಯೇಟರ್ ಎಲ್ಲ ಅಳ್ತಾ ಇದಾರೆ. I'm like, ಗುರು ಹೆಂಗೆ, ಹೌ ಕ್ಯಾನ್ ಯು ಡೂ PR like this? But anyways, at the end if you are getting results, End of the day, you're making money, your film is working, people are coming and watching. That is what is important. I mean, ಏನ್ ತಿಪ್ಪರ್ಲಾಗ ಹಾಕಿದ್ರು ನೀವು ಅಷ್ಟೆಲ್ಲ ಮಾಡಿ ಸಿನಿಮಾನು ಇರಬೇಕು. The 80% of film and the 20% of your promotion is adding up to that 80% makes sense. correct. 20% ನಿಮ್ಮ ಸಿನಿಮಾ ಇರೋದು 80% ಮಾಡಿದ್ರೆ ವರ್ಕ್ ಆಗಲ್ಲ. ನೆಕ್ಸ್ಟ್ ದಿನನೇ ಬಿದ್ದೋಗುತ್ತೆ. ನಮ್ಮ ಸಯ್ಯಾರನು ಅಷ್ಟೇ ಮಾಡ್ತಿದ್ದ ಪ್ರಮೋಷನ್ಗೆ ನಾನು
ಎಷ್ಟು ಒಂದು 4 ವಾರ ಆದ್ಮೇಲೂ ಥಿಯೇಟ್ರಲ್ಲಿ ಇದೆಯಲ್ಲ ಅಂತ ನೋಡಕ್ ಹೋದಾಗ ಐ ಫೆಲ್ಟ್ ಓ ಅಂದ್ರೆ ಇಷ್ಟೆಲ್ಲ ಮಾತಾಡ್ತಿರೋದು ಅಷ್ಟು ಏನೂ ಇಲ್ಲ, ಬಟ್ ಅಷ್ಟು ಕೆಟ್ಟದಾಗೂ ಇಲ್ಲ. ಯು ಕ್ಯಾನ್ ಸ್ಟಿಲ್ ಸಿಟ್ ವಾಚ್ ದ ಮ್ಯೂಸಿಕ್. ಐ ಲವ್ ದ BGM, ಅಂದ್ರೆ ಅದನ್ನ ಹೆಂಗ್ ಮಾಡಿದ್ದಾರೆ. ಅಂಡ್ ಸಿ ಇಮಿಡಿಯೇಟ್ ಆ ಥರ ಇನ್ನೊಂದು ಸಿನಿಮಾ ಬಂದ್ರೆ ವರ್ಕ್ ಆಗಲ್ಲ. 5 ವರ್ಷಕ್ಕೊಂದ್ಸಲ ಆಶಿಕಿ ಬಂದ್ರೆ ನೋಡ್ತಾರೆ ಜನ. ವಾರಕ್ಕೊಂದು ಆಶಿಕಿ ಬಂದ್ರೆ ಎಲ್ಲರೂ ಆಮೇಲೆ ಸರ್ಕಾರನೇ ಬ್ಯಾನ್ ಮಾಡುತ್ತೆ ಈ ಥರ ಸಿನಿಮಾ ಮಾಡ್ಬೇಡಿ. ಬಾರ್ಗಳ ಬಿಸ್ನೆಸ್ ಎಲ್ಲ ಜಾಸ್ತಿ ಆಗಿ ನಮ್ಮ ಥರ ಅರ್ಧಂಬರ್ಧ ಪ್ರೇಮಿಗಳೆಲ್ಲ ಇರ್ತಾರಲ್ಲ. ಇಲ್ಲ ಪ್ರಮೋಟ್ ಮಾಡ್ಬೋದು. ಬಟ್ ನಂಗೆ ಐ ಹ್ಯಾವ್ ಹ್ಯಾಡ್ ಟಿಯರ್ಸ್ ವೆನ್ ಐ ವಾಚ್ಡ್ ಆಶಿಕಿ, ಬಟ್ ಐ ಹ್ಯಾವ್ ನೆವರ್ ಹ್ಯಾಡ್ ಟಿಯರ್ಸ್ ವೈಲ್ ವಾಚಿಂಗ್ ಸಯ್ಯಾರ. ಬಟ್ ಮೇ ಬಿ ಜೆನ್ಜಿ ಅಥವಾ ಆ ಒಂದು ಕ್ರೌಡಲ್ಲಿ ಕೆಲವರಿಗೆ ಕನೆಕ್ಟ್ ಆಗಿರ್ಬೋದು. ಆಶಿಕಿ ಅಂದ್ರೆ ಆ ಟೈಮಲ್ಲಿ ನಮಗೆ ಕನೆಕ್ಟ್ ಆಗಿದೆ ಬಿಕಾಸ್ ನಾವೆಲ್ಲ ಪ್ರೀತಿ ಮಾಡಿ ಆಮೇಲೆ ಇದು ಧುಮ್ಕಿರೋದ ಲವ್ ಮಾಡಿರೋದು. ಇವರೆಲ್ಲ ಇವರೆಲ್ಲ ಫಸ್ಟ್ ಲವ್ ಮಾಡಿ ಆಮೇಲೆ ಪ್ರೀತಿ ಮಾಡ್ತಾರೆ. ಲವ್ ಉಪೇಂದ್ರ ಅವ್ರು ಹೇಳ್ಕೊಟ್ಟಿಲ್ವ ನಿಮ್ಗೆ? ಲವ್ ಇಲ್ಲ ಹೇಳ್ಕೊಟ್ಟಿದ್ದಾರೆ. ಯು ಕಮ್ ಫ್ರಮ್ ಅ ಡಿಫರೆಂಟ್ ಸ್ಕೂಲ್. ಇಲ್ಲ ಕರ್ನಾಟಕದಲ್ಲಿದ್ದು 80s ಕಿಡ್ ಆಗಿ ಉಪ್ಪಿ ಸರ್ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಅವರು ಏನು ಗ್ರಾಜುಯೇಟೇ ಅಲ್ಲ, ಏನೂ ಅಲ್ಲ. ಸೊ ಬಾಯ್ಸ್, ನಿದ್ರಾದೇವಿ ನೆಕ್ಸ್ಟ್ ಡೋರ್ ನಿಮ್ಮ ಡೋರ್ನ ತಟ್ತಾ ಇದೆ September 12th. ಲವಿಂಗ್ ಬಾಯ್ಸ್ ಆ್ಯಂಡ್ ಅಮೇಝಿಂಗ್ ಕಾಸ್ಟ್. ಇದೇ ಪಾಸಿಟಿವ್ ಎನರ್ಜಿಯಿಂದ ಬರ್ತಾ ಇದ್ರೆ. ವಿಶ್ ಯು ಆಲ್ ದಿ ಬೆಸ್ಟ್. ಲೆಟ್ ಬಿ ದ ನೆಕ್ಸ್ಟ್ ಹಿಟ್ ಇನ್ ದ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಟು ಬಿ ಆನೆಸ್ಟ್ ನಮಗೆ ಹತ್ತತ್ರ 1.5 ಗಂಟೆ ನಾವು ಜನ ಮಾತಾಡಿದ್ದೀವಿ. ಇಷ್ಟೊತ್ತು ಮಾತಾಡೋದು ಅಂತ ನಾನು ನೋಡ್ತಾ ಇದ್ದೆ ಇವಾಗ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಫಾರ್ ಆ್ಯಡಿಂಗ್ ದಟ್ ಕ್ಯೂಟ್ ಟಚ್ ನಮ್ಮ ಆಲ್ರೌಂಡರ್ ಶೋಗೆ. ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಜಾ ಬಂತು ನಿಮ್ಮ ಶೋ ಅಲ್ಲಿ. ಇಟ್ಸ್ ವೆರಿ ಅಂದ್ರೆ ಮಚಾ ಟೈಪ್ಸ್, ವೆರಿ ಇಂಪ್ರಾಂಪ್ಟು. ಆ್ಯಂಡ್ ಐ ಥಿಂಕ್ ನೀವಿಬ್ರು ಇವಾಗ ಇಲ್ಲಿ ಕಾಫಿ ಗಿಫಿ ಈ ಥರದ್ದೊಂದು ಸೆಟಪ್ಗಿಂತ ಒಂದು ಟೆರೆಸ್ ಸೆಟಪ್, ಅಲ್ಲೊಂದು ರೌಂಡ್ ಟೇಬಲ್ ಎಲ್ಲ ಇನ್ವೆಸ್ಟರ್ಸ್ ಸಿಕ್ಕಿದ್ರೆ ಅಲ್ಲಲ್ಲ ಅದೇ ಹೇಳಿದ್ರು. ಅಂದ್ರೆ ಇಲ್ಲೆಲ್ಲ ಇನ್ವೆಸ್ಟರ್ಸ್ ಇದ್ರೆ ಖಂಡಿತ ಇಲ್ಲಿಂದ ಇನ್ನೊಂದು ಸ್ವಲ್ಪ ಬೆಳ್ಕೊಂಡು ನೈಟ್ ಟಾಕ್ಸ್ ವಿತ್ ಆಲ್ರೌಂಡರ್ಸ್ ಅಂತ ಸಪರೇಟ್ ಆಗಿ. ಥ್ಯಾಂಕ್ ಯು ಬಾಯ್ಸ್. ಥ್ಯಾಂಕ್ ಯು. ಹಿಟ್ ಇಟ್ ಔಟ್ ಆಫ್ ದ ಪಾರ್ಕ್ ಆನ್ September 12th. ಥ್ಯಾಂಕ್ ಯು ಸೋ ಮಚ್. ನಕ್ಕು ಇವತ್ತು ರಾತ್ರಿ ನಾವಂತೂ ಮಲ್ಗಲ್ಲ, ಕನ್ಫರ್ಮ್ ಆಗ್ಬಿಟ್ಟಿದೆ. ಹಾಗೆ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. September 12th ನಿದ್ರಾದೇವಿ ನೆಕ್ಸ್ಟ್ ಡೋರ್ ಬರ್ತಿದೆ, ಹೋಗಿ ನೋಡಿ. ಆ್ಯಂಡ್ ಈ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.